ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. 2024ರ ಪ್ರಚಲಿತ ಘಟನೆಗಳ ಕಂಪೈಲೇಷನ್ ವಿಡಿಯೋಗಳ ಸೆಷನ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಭೂಗೋಳಕ್ಕೆ ಸಂಬಂಧಪಟ್ಟಂತೆ 2024ರಲ್ಲಿ ಆಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಸೆಷನ್ ಆಗಿರುತ್ತೆ. ಸೊ ಈಗಾಗಲೇ ಕರ್ನಾಟಕದ ಪ್ರಚಲಿತ ಘಟನೆಗಳು ಅವಾರ್ಡ್ಸ್ಗೆ ಸಂಬಂಧಪಟ್ಟಂತೆ 3 ಸೆಷನ್ಗಳನ್ನು ನಾವು 2024ರಲ್ಲಿ ಆಗಿರ್ತಕ್ಕಂಥ ಇಶ್ಯೂಸನ್ನು ಒಂದೊಂದೇ ವಿಡಿಯೋದಲ್ಲಿ ಕಂಪೈಲ್ ಮಾಡಿ ನಿಮ್ಮ ಜೊತೆ ಪ್ರೆಸೆಂಟ್ ಮಾಡಿದ್ದೇವೆ. ಸೊ ಇದರ ಮುಂದುವರೆದ ಭಾಗವಾಗಿ ಇವತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಅಪ್ಡೇಟ್ಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಇದು ಸೆಷನ್ ಸಂಖ್ಯೆ 4 ಆಗಿರುತ್ತೆ. ಸೊ ಇದು ನಿಮ್ಮ ಮುಂದೆ ಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತವಾಗಿರುತ್ತೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು 27ನೇ ಡಿಸೆಂಬರ್ ಅಂದರೆ ಇವತ್ತಿನಿಂದ ನಾವು ಓರಿಯೆಂಟೇಷನ್ ಕ್ಲಾಸ್ನಿಂದ ಪ್ರಾರಂಭ ಮಾಡಿದ್ದೇವೆ. ಸೊ ಇದರ ಆಕ್ಚುಯಲ್ ಕ್ಲಾಸಸ್ಸನ್ನು ನಾವು ಸೋಮವಾರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ಜ್ಞಾನಗಂಗೋತ್ರಿ ಸಂಸ್ಥೆಯನ್ನು ಸಂಪರ್ಕಿಸಬಹುದಾಗಿರುತ್ತೆ. ಸೊ ಈಗಾಗಲೇ ಯಾರ್ದಾದ್ರೂ ಕೋಚಿಂಗ್ ಕಂಪ್ಲೀಟ್ ಆಗಿದ್ರೆ ಅವರಿಗೆ ಸಂಬಂಧಪಟ್ಟಂತೆ ನಾವು ಅಣುಕು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಲೇಟೆಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಹೇಗಿತ್ತು ಅದೇ ಮಾದರಿಯಲ್ಲಿ ನಾವು ಮಾದರಿ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಇದು ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಗಳಲ್ಲಿ, ಅದರ ಜೊತೆಗೆ ಅದರ ಡೀಟೇಲ್ಡ್ ಆನ್ಸರ್ ಅಥವಾ ಸಿನಾಪ್ಸಿಸ್ ಅನ್ನು ಕೂಡ 2 ಭಾಷೆಗಳಲ್ಲಿ ನಿಮಗೆ ನೀಡಲಾಗುತ್ತೆ. ಸೊ ಇದರಲ್ಲಿ ಒಟ್ಟು 57 ಪರೀಕ್ಷೆಗಳನ್ನು ನೀಡ್ತಾ ಇದ್ದೇವೆ. ಇದರಲ್ಲಿ 15 ಪತ್ರಿಕೆ 1 ಪರೀಕ್ಷೆಗಳಿರ್ತವೆ. ಸೊ ಇದರ ಒಂದು ಸ್ಪೆಷಾಲಿಟಿ ಏನು ಅಂದರೆ 1-to-1 ವ್ಯಾಲ್ಯೂಯೇಷನ್ ಮಾಡುವ ಮುಖಾಂತರ ಸೊ ನಿಮಗೆ ಫೀಡ್ಬ್ಯಾಕ್ ಕೊಡುವುದರ ಮುಖಾಂತರ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಅನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಒಂದು ಸರಣಿ ಆಗಿರುತ್ತೆ. ಸೊ ಮಿಕ್ಕಿದ ಎಲ್ಲ ಪರೀಕ್ಷೆಗಳು ಜನರಲ್ ಸ್ಟಡೀಸ್ ಅಥವಾ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಾಗಿರ್ತವೆ. ಸೊ ಇದಕ್ಕೆ ಒಂದು ಪ್ರಾಪರ್ ಟೈಮ್ ಟೇಬಲ್ ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾವು ಬಿಡುಗಡೆ ಮಾಡಿದ್ದೇವೆ. ಸೊ ಆ ಒಂದು ಟೈಮ್ ಟೇಬಲ್ ಪ್ರಕಾರ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸೊ ಹೆಚ್ಚಿನ ವಿವರಗಳಿಗಾಗಿ ನೀವು ಜ್ಞಾನಗಂಗೋತ್ರಿ ಸಂಸ್ಥೆಯನ್ನು ಸಂಪರ್ಕಿಸಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಇವತ್ತಿನ ಅಪ್ಡೇಟ್ಸ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಮೊದಲನೇ ಪ್ರಶ್ನೆ, ನಮ್ಮ ಕರ್ನಾಟಕದ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಯಾವ ಯೋಜನೆ ಅಡಿಯಲ್ಲಿ ಧನ ಸಹಾಯಕ್ಕಾಗಿ ಪ್ರಸ್ತಾಪಿಸಲಾಗಿದೆ? ಅಂಡರ್ ವಿಚ್ ಸ್ಕೀಮ್ ಆಸ್ ದಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇನ್ ಕರ್ನಾಟಕ ಬೀನ್ ಪ್ರಪೋಸ್ಡ್ ಫಾರ್ ಫಂಡಿಂಗ್? ಸೊ ನಮ್ಮ ಕರ್ನಾಟಕದ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಥವಾ ಭದ್ರಾ ಮೇಲ್ದಂಡೆ ಯೋಜನೆ ಏನಿದೆ, ಸೊ ಇದನ್ನ ನಮ್ಮ ರಾಜ್ಯ ಸರ್ಕಾರ ಇದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಥವಾ ರಾಷ್ಟ್ರೀಯ ಯೋಜನೆಯಾಗಿ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಮನವಿಯನ್ನ ಕೇಂದ್ರ ಸರ್ಕಾರಕ್ಕೆ ನೀಡಿರುತ್ತೆ. ಬಟ್ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಗೆ ಧನ ಸಹಾಯ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಅಲ್ಲಿ ಇರತಕ್ಕಂಥ ಒಂದು ಯೋಜನೆಯ ಅಡಿಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಡೆವಲಪ್ ಮಾಡತಕ್ಕಂಥ ಧನ ಸಹಾಯವನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಒಪ್ಕೊಂಡಿರುತ್ತೆ. ಆ ಯೋಜನೆ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಏನಿದೆ, ಈ ಒಂದು ಯೋಜನೆ ಅಡಿಯಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡತಕ್ಕಂಥ ಒಪ್ಪಿಗೆಯನ್ನ ಕೇಂದ್ರ ಸರ್ಕಾರ ತಿಳಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಈ ಮ್ಯಾಪ್ ನ ಮುಖಾಂತರ ಅಂದ್ರೆ ಏನೋ ಭದ್ರಾ ರಿವರ್ ಎಲ್ಲಿದೆ, ತುಂಗಾ ರಿವರ್ ಎಲ್ಲಿದೆ, ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ, ಸೊ ಅದನ್ನ ಈ ಮ್ಯಾಪ್ ನ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ಏನು ಅಂದರೆ, ಸೊ ಇಲ್ಲಿ ಒಂದು ತುಂಗಾ ರಿವರ್ ಇದೆ, ಇನ್ನೊಂದು ಭದ್ರಾ ರಿವರ್ ಇದೆ. ಎರಡೂ ಕೂಡ ಚಿಕ್ಕಮಗಳೂರಿನಲ್ಲಿ ಉಗಮವಾಗ್ತಕ್ಕಂಥ ನದಿಗಳಾಗಿರ್ತವೆ. ಸೊ ಎಕ್ಸಾಕ್ಟ್ಲಿ ಎಲ್ಲಿ ಉಗಮವಾಗುತ್ತೆ ಅಂತ ಹೇಳೋದಾದ್ರೆ, ತುಂಗಾ ನದಿಯನ್ನ ನಾವು ಗಂಗಾಮೂಲ ವರಾಹ ಪರ್ವತದಿಂದ ಉಗಮವಾಗುತ್ತೆ. ಅದೇ ಭದ್ರಾ ಬಂದಾಗ ಕುದುರೆಮುಖ್ ಗಂಗಾಮೂಲ ನಾಗತೀರ್ಥದಲ್ಲಿ ಉಗಮವಾಗ್ತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಈ ಎರಡೂ ನದಿಗಳು ಏನು ಮಾಡುತ್ತೆ ಅಂದರೆ ಮುಂದೆ ಸಾಗುತ್ತಾ ಇಲ್ಲಿ ಶಿವಮೊಗ್ಗದ ಬಳಿ ಕೂಡ್ಲಿ ಅಂತ ಒಂದು ಪ್ರದೇಶ ಬರುತ್ತೆ. ಆ ಕೂಡ್ಲಿ ಅಂತಕ್ಕಂಥ ಪ್ರದೇಶದಲ್ಲಿ ಎರಡೂ ಕೂಡ ಕಾನ್ಫ್ಲುಯೆನ್ಸ್ ಆಗುತ್ತೆ. ಸೊ ಅಲ್ಲಿಂದ ಮುಂದಕ್ಕೆ ಹರಿತಕ್ಕಂಥ ನದಿಯನ್ನು ನಾವು ತುಂಗಭದ್ರಾ ನದಿ ಅಂತ ಕರಿತೇವೆ. ಬಟ್ ಇದು ತುಂಗಭದ್ರಾ ನದಿ ಪ್ರಾಜೆಕ್ಟ್ ಆಗಿರೋದಿಲ್ಲ, ಇದನ್ನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಅದರ ಅರ್ಥ ಏನು ಅಂದ್ರೆ, ಇಲ್ಲಿರ್ತಕ್ಕಂಥ ತುಂಗಾ ರಿವರ್ ಅನ್ನ ಮೊದಲು ಇಲ್ಲಿಗೆ ಭದ್ರಾಗೆ ಕನೆಕ್ಟ್ ಮಾಡ್ತಾರೆ. ಸೊ ಅದು ಫಸ್ಟ್ ಕನೆಕ್ಷನ್ ಆಗಿರುತ್ತೆ. ಅಂದರೆ ತುಂಗಾನ ಭದ್ರಾಗೆ ಅಪ್ಲಿಫ್ಟ್ ಮಾಡ್ತಾರೆ, ಅಂದರೆ ಏತ ನೀರಾವರಿ ಪದ್ಧತಿಯಲ್ಲಿ. ಸೊ ಅದನ್ನು ಅಪ್ಲಿಫ್ಟ್ ಮಾಡ್ತಾರೆ. ಸೊ ಇಲ್ಲಿ ಅವಾಗ ನೀರಿನ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಇಲ್ಲಿ ಭದ್ರಾದಲ್ಲಿ ನೀರಿನ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಆ ಹೆಚ್ಚುವರಿ ನೀರನ್ನು ಹಾಗೆ ಇನ್ನೊಂದು ಕನೆಕ್ಷನ್ ಮಾಡ್ತಾರೆ. ಎಲ್ಲಿಗೆ ಕನೆಕ್ಷನ್ ಮಾಡ್ತಾರೆ ಅಂದರೆ ಇಲ್ಲಿ ಕಾಣ್ತಕ್ಕಂಥ ಅಜ್ಜಂಪುರಕ್ಕೆ ಕನೆಕ್ಟ್ ಮಾಡ್ತಾರೆ. ಸೊ ಇದು ಎರಡನೇ ಕನೆಕ್ಟಿವಿಟಿ ಆಗಿರುತ್ತೆ. ಸೊ ಈ ಎರಡು ಕನೆಕ್ಟಿವಿಟಿಯನ್ನು ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದರೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಈಗ
ಈಗ ಕೇಂದ್ರ ಸರ್ಕಾರ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅದರಲ್ಲಿ ಒಂದು ಕಾಂಪೊನೆಂಟ್ ಬರುತ್ತೆ. ಆ ಕಾಂಪೊನೆಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತ ಕರಿತೇವೆ. ಅದರ ಅರ್ಥ ಏನು ಅಂದ್ರೆ ವೇಗವರ್ಧಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ. ನೋಡಿ ಹೆಸರಲ್ಲೇ ಇದೆ, ವೇಗವರ್ಧಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ. ಅಂದ್ರೆ ಆ ಒಂದು ನೀರಾವರಿ ಯೋಜನೆಗಳನ್ನ ವೇಗವರ್ಧಿತಗೊಳಿಸಬೇಕು ಅಂತಕ್ಕಂಥ ಒಂದು ಕಾಂಪೊನೆಂಟ್ ಏನಿದೆ, ಆ ಒಂದು ಕಾಂಪೊನೆಂಟ್ ನ ಅಡಿಯಲ್ಲಿ ಧನ ಸಹಾಯ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ನ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಈ ಪ್ರಾಜೆಕ್ಟ್ ಅನ್ನ ನಾವು ಮೇಜರ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಕರ್ನಾಟಕದ ಪ್ರಮುಖ ಏತ ನೀರಾವರಿ ಯೋಜನೆಯಾಗಿ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೋಸ್ಕರ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಇರಿಗೇಷನ್ ಅಂದ್ರೆ ಬರ ಪೀಡಿತ ಪ್ರದೇಶಗಳಿಗೆ ನೀರಾವರಿಯನ್ನ ಒದಗಿಸುವ ಕಾರಣಕ್ಕಾಗಿ ಈ ಒಂದು ಯೋಜನೆಯನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಎಷ್ಟು ನೀರನ್ನ ಅಂದ್ರೆ ನಮಗೆ ಕ್ವಾಂಟಿಟೀಸ್ ಅನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಎಷ್ಟು ನೀರನ್ನ ಎಲ್ಲಿಗೆ ಕನೆಕ್ಟ್ ಮಾಡ್ತಾರೆ, ಸೊ ಆ ಒಂದು ಕ್ವಾಂಟಿಟೀಸ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದರಲ್ಲಿ ಮೊದಲನೇದಾಗಿ ಏನಂದ್ರೆ 17.40 TMC ನೀರನ್ನ ತುಂಗಾ ರಿವರ್ ಇಂದ ಭದ್ರಾ ರಿಸರ್ವೈರ್ಗೆ ಕನೆಕ್ಟ್ ಮಾಡ್ತಾರೆ. ಸೊ ನಾನು ಮ್ಯಾಪ್ ಅಲ್ಲಿ ತೋರಿಸಿದಾಗೆ ತುಂಗಾ ನೀರನ್ನ ಭದ್ರಾ ಜಲಾಶಯಕ್ಕೆ ಕನೆಕ್ಟ್ ಮಾಡ್ತಾರೆ. ಎಷ್ಟು ಕನೆಕ್ಟ್ ಮಾಡ್ತಾರೆ ಅಂದ್ರೆ 17.04 TMC ನೀರನ್ನು 40 TMC ನೀರನ್ನ ತುಂಗಾದಿಂದ ಭದ್ರಾಗೆ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ 29.90 TMC ಅಂದ್ರೆ ತುಂಗಾನ ಭದ್ರಾಗೆ ಏನ್ ಕನೆಕ್ಟ್ ಮಾಡಿರ್ತಾರೆ ಅಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ 29.90 TMC ನೀರನ್ನ ಭದ್ರಾ ರಿಸರ್ವೈರ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಭದ್ರಾ ಜಲಾಶಯದಿಂದ ಒಂದು ಟನಲ್ ನ ಮುಖಾಂತರ ಅಜ್ಜಂಪುರ್ಗೆ ಕನೆಕ್ಟ್ ಮಾಡ್ತಕ್ಕಂಥ ನಾವು ಸೆಕೆಂಡ್ ಸ್ಟೇಜ್ ಅಥವಾ ಎರಡನೇ ಹಂತದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂತ ನಾವು ನೋಡೋದಾದ್ರೆ 2,25,515 ಹೆಕ್ಟೇರ್ಸ್ಗಳಿಗೆ ಇರಿಗೇಷನ್ ಅಂದ್ರೆ ಮೈಕ್ರೋ ಇರಿಗೇಷನ್ ಅನ್ನ ಕೊಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಯಾವ ಜಿಲ್ಲೆಗಳಿಗೆ ಈ ಪ್ರಾಜೆಕ್ಟ್ ಇಂದ ಬೆನಿಫಿಟ್ ಆಗುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಒಂದು ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಮತ್ತು ದಾವಣಗೆರೆಗೆ ಬೆನಿಫಿಟ್ ಆಗ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ಇದರ ಜೊತೆಗೆ 367 ಟ್ಯಾಂಕ್ಸ್ ಗಳನ್ನ ಕೂಡ ಫಿಲ್ ಮಾಡ್ತಾರೆ. ಅಂದ್ರೆ 367 ಟ್ಯಾಂಕ್ ಗಳನ್ನ ಕೂಡ ಫಿಲ್ ಮಾಡ್ತಾರೆ. ಸೊ ಇದರಿಂದ 6 TMC ಆಫ್ ವಾಟರ್ ಅನ್ನ ಇಲ್ಲಿ ಫಿಲ್ ಮಾಡ್ತಾರೆ. ಸೊ ಇದರ ಒಂದು ಪ್ರಯೋಜನ ಏನು ಅಂದ್ರೆ ಈ ಡ್ರಾಟ್ ಪ್ರೋನ್ ತಾಲೂಕುಗಳೇನಿರ್ತವೆ ಅಂದ್ರೆ ಈ ಬರ ಪೀಡಿತವಾಗಿರ್ತಕ್ಕಂಥ ತಾಲೂಕುಗಳೇನಿರ್ತವೆ ಆ ತಾಲೂಕುಗಳಿಗೆ 367 ಟ್ಯಾಂಕ್ ಗಳನ್ನ 6 TMC ನೀರನ್ನ ತುಂಬಿಸುವ ಗುರಿಯಿಂದ ಆ ಒಂದು ಬರಗಾಲವನ್ನ ಅಥವಾ ಬರಪೀಡಿತ ತಾಲೂಕುಗಳನ್ನ ಸೊ ಅಲ್ಲಿಗೆ ಬೇಕಾಗಿರ್ತಕ್ಕಂಥ ನೀರನ್ನ ಒದಗಿಸತಕ್ಕಂಥದ್ದು ಕೂಡ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರ್ತಕ್ಕಂಥ ಬೆನಿಫಿಟ್ ಆಗಿರುತ್ತೆ. ಹಾಗಿದ್ರೆ ಈ ಪ್ರಾಜೆಕ್ಟ್ ಅನ್ನ ಯಾರು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ವಿಶ್ವೇಶ್ವರಯ್ಯ ಜಲ ನಿಗಮ್ ಲಿಮಿಟೆಡ್ ಏನಿದೆ ಸೊ ಇದರ ವತಿಯಿಂದ ಅನುಷ್ಠಾನಗೊಳಿಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಪ್ರಾಜೆಕ್ಟ್ ಅನ್ನ ಈಗ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಏನಿರುತ್ತೆ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ನ ಅಡಿಯಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಈ ಒಂದು ಯೋಜನೆ ಬಗ್ಗೆ ಕೂಡ ನಮಗೆ ಸ್ವಲ್ಪ ಬೇಸಿಕ್ ಮಾಹಿತಿ ಗೊತ್ತಿರಬೇಕಾಗಿರುತ್ತೆ. ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಇದನ್ನ ಲಾಂಚ್ ಮಾಡ್ತಕ್ಕಂಥ ಉದ್ದೇಶ ಏನಾಗಿತ್ತು ಅಂದ್ರೆ ಇರಿಗೇಷನ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ನೀರಾವರಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಈ ಪ್ರಾಜೆಕ್ಟ್ ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಯಾವಾಗ ಇದು ಲಾಂಚ್ ಆಯಿತು ಅಂತ ಕೇಳ್ತಾರೆ 2015 ಅಲ್ಲಿ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದೊಂದು ಅಂಬ್ರೆಲಾ ಸ್ಕೀಮ್ ಆಗಿರುತ್ತೆ. ಅಂಬ್ರೆಲಾ ಅಂದ್ರೆ ಒಂದು ಸೂರಿನಡಿಯ ಕಾರ್ಯಕ್ರಮವಾಗಿರುತ್ತೆ. ಇದರ ಅಡಿಯಲ್ಲಿ ನಾವು ಬೇರೆ ಬೇರೆ ಕಾಂಪೊನೆಂಟ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ರೀತಿಯ ಬೃಹತ್ ಆಗಿರ್ತಕ್ಕಂಥ ಒಂದು ಸ್ಕೀಮ್ ಅನ್ನ ನಾವು ಇಲ್ಲಿ ಈ ಪ್ರಾಜೆಕ್ಟ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಪ್ರಮುಖ ಲಕ್ಷಣಗಳನ್ನ ನಾವು ನೋಡೋದಾದ್ರೆ ಸೊ ಇದರಲ್ಲಿ ಇರಿಗೇಷನ್ ಅಂದ್ರೆ ನೀರಾವರಿಗೆ ಸಂಬಂಧಪಟ್ಟಂತೆ ಮೂಲಸೌಕರ್ಯ ಆಗಿರ್ಬೋದು. ಅದಾದ್ಮೇಲೆ ಇಂಪ್ರೂವ್ ವಾಟರ್ ಯೂಸ್ ಎಫಿಷಿಯನ್ಸಿ ಅಂದ್ರೆ ನಾವು ನೀರನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಕಾರ್ಯಕ್ಷಮತೆ ಏನಿರುತ್ತೆ ಸೊ ಅದನ್ನ ನಾವು ಹೆಚ್ಚು ಮಾಡ್ಕೊಳ್ಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ ಸೊ ಮುಂಚೆ ಆದ್ರೆ ಕಾಲುವೆ ನೀರಾವರಿ ಪದ್ಧತಿಯನ್ನ ನೋಡ್ತಾ ಇದ್ವಿ, ಇವಾಗ ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಪದ್ಧತಿಯನ್ನ ನೋಡ್ತೇವೆ. ಸೊ ಇದರಿಂದ ಸಾಕಷ್ಟು ನೀರನ್ನ ನಾವು ಸೇವ್ ಮಾಡಬಹುದಾಗಿರುತ್ತೆ. ಆ ರೀತಿಯ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ಸೊ ಈ ಯೋಜನೆಯನ್ನ 2015ರಲ್ಲಿ ಪ್ರಾರಂಭ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಮೋರ್ ಕ್ರಾಪ್ ಪರ್ ಡ್ರಾಪ್ ಅಂತ ಹೇಳ್ತೇವೆ. ಅಂದ್ರೆ ಪ್ರತಿಯೊಂದು ಹನಿಗೂ ಹೆಚ್ಚಿನ ಒಂದು ಇಳುವರಿಯನ್ನ ಪಡಿತಕ್ಕಂಥ ಉದ್ದೇಶದಿಂದ ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್
ಲಾಂಚ್ ಮಾಡ್ತಾರೆ. ಸೊ ಈ ಪ್ರಾಜೆಕ್ಟ್ನ ನಾನು ಅಂಬ್ರೆಲಾ ಸ್ಕೀಮ್ ಅಂತ ಹೇಳಿದ್ದೇನೆ. ಇದರ ಅಡಿಯಲ್ಲಿ 2 ಮೇಜರ್ ಕಾಂಪೊನೆಂಟ್ಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಮೊದಲನೇ ಕಾಂಪೊನೆಂಟ್ ಅನ್ನು ನಾವು ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಸೊ ಈ ಒಂದು ಆಕ್ಸಿಲರೇಟೆಡ್ ಅಥವಾ AIBP ಅಡಿಯಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನ ಈಗ ಡೆವಲಪ್ ಮಾಡ್ತಾ ಇರೋದು. ಸೊ ಇನ್ನೊಂದು ಮೇಜರ್ ಕಾಂಪೊನೆಂಟ್ ಅನ್ನು ನಾವು ಹರ್ ಖೇತ್ ಕೋ ಪಾನಿ ಅಂತ ಹೇಳ್ತೇವೆ. ಅಂದ್ರೆ ಪ್ರತಿಯೊಂದು ಹೊಲಕ್ಕೂ ನೀರು ಅಂತಕ್ಕಂಥದ್ದು ಎರಡನೇ ಕಾಂಪೊನೆಂಟ್ ಆಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಫೋಕಸ್ ಏನು ಅಂದ್ರೆ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಏನೇನಿರುತ್ತೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಆಲ್ರೆಡಿ ಪ್ರಾರಂಭ ಆಗಿರ್ತಕ್ಕಂಥ ನೀರಾವರಿ ಯೋಜನೆಗಳೇನಿರ್ತವೆ ಆ ನೀರಾವರಿ ಯೋಜನೆಗಳು ಅದು ಆ್ಯಕ್ಚುಲಿ ಮೀಡಿಯಂ ಇರಿಗೇಷನ್ ಪ್ರಾಜೆಕ್ಟ್ ಆಗಿರಬೇಕು, ಅಂದರೆ ಮಧ್ಯಮ ನೀರಾವರಿ ಯೋಜನೆ ಆಗಿರಬೇಕು. ಸೊ ಅವುಗಳನ್ನು ತ್ವರಿತವಾಗಿ ಮುಗಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಧನ ಸಹಾಯವನ್ನು ಈ ಒಂದು ಪ್ರಾಜೆಕ್ಟ್ನ ಅಡಿಯಲ್ಲಿ ನೀಡಲಾಗುತ್ತೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ ಏನು ಅಂದರೆ ಪಾರ್ಷಿಯಲ್ ಫಿನಾನ್ಷಿಯಲ್ ಬೆನಿಫಿಟ್ ಸಿಗುತ್ತೆ. ಅಂದರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅದನ್ನು ಡೆವಲಪ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಧನ ಸಹಾಯ ಸಿಗುವ ಕಾರಣದಿಂದ ಈ ಪ್ರಾಜೆಕ್ಟ್ ಅನ್ನ ನಾವು ಇನ್ನೂ ಬೇಗ ಮುಗಿಸ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದನ್ನ ಈ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಏನಿರುತ್ತೆ ಅದನ್ನ ಅನುಷ್ಠಾನಗೊಳಿಸ್ತಕ್ಕಂಥವ್ರು ಯಾರು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಒಂದೇ ಮಿನಿಸ್ಟ್ರಿ ಬರೋದಿಲ್ಲ, ಇಲ್ಲಿ ಬರ್ತಕ್ಕಂಥ ಮಿನಿಸ್ಟ್ರಿ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಒಂದು ಜಲಶಕ್ತಿ ಸಚಿವಾಲಯ, ಇನ್ನೊಂದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂದ್ರೆ ಕೃಷಿ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಸೊ ಇವರೆಲ್ಲ ಒಟ್ಟಿಗೆ ಸೇರಿ ಈ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನ ಅನುಷ್ಠಾನಗೊಳಿಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಭಾರತದಲ್ಲಿ ಪಂಬನ್ ಸೇತುವೆಯ ಮಹತ್ವವೇನು? ಸೊ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಪಂಬನ್ ಬ್ರಿಡ್ಜ್ ಇನ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ವರ್ಟಿಕಲ್ ಲಿಫ್ಟ್ ಸಿ ಬ್ರಿಡ್ಜ್ ಅಂತ ಹೇಳ್ತೇವೆ. ಇದನ್ನ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಲಂಬವಾದ ಲಿಫ್ಟ್ ಸಮುದ್ರ ಸೇತುವೆ ಅಂತ ಹೇಳ್ತೇವೆ. ಏನಿದು ವರ್ಟಿಕಲ್ ಲಿಫ್ಟ್ ಅಂದರೆ ಏನು? ಫಸ್ಟ್ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರೋಣ. ಫಾರ್ ಎಕ್ಸಾಂಪಲ್ ಇದನ್ನು ನಾವು ಪಂಬನ್ ಬ್ರಿಡ್ಜ್ ಅಂತ ಹೇಳ್ತೇವೆ. ಸೊ ಇಲ್ಲಿಂದ ಇಲ್ಲಿಗೆ ಏನಿದೆ ಮತ್ತು ಇಲ್ಲಿಂದ ಇಲ್ಲಿಗೆ ಏನಿದೆ, ಸೊ ಅದು ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿರುತ್ತೆ. ಅಂದರೆ ಅದು ಏನು ಸ್ಥಳ ಬದಲಾವಣೆ ಆಗೋದಿಲ್ಲ. ಬಟ್ ಈ ಭಾಗದಲ್ಲಿ ಸೊ ಈ ಒಂದು ವರ್ಟಿಕಲ್ ಮತ್ತು ಈ ಒಂದು ವರ್ಟಿಕಲ್ ನೀವೇನು ನೋಡ್ತಾ ಇದ್ದೀರಾ, ಸೊ ಇದರ ಕೆಳಗಡೆ ವೆಸಲ್ಸ್ ಅಂದರೆ ತುಂಬ ಎತ್ತರವಾಗಿರ್ತಕ್ಕಂಥ ಹಡಗುಗಳು ಬಂದಾಗ ಸೊ ಇವೆರಡು ಹಿಂಗೆ ಓಪನ್ ಅಪ್ ಆಗಿ ಈ ಥರ ಲಿಫ್ಟ್ ಆಗುತ್ತೆ. ಅಂದರೆ ಲಂಬವಾಗಿ ಲಿಫ್ಟ್ ಆಗುವ ಕಾರಣದಿಂದ ಇದನ್ನು ನಾವು ವರ್ಟಿಕಲ್ ಲಿಫ್ಟ್ ಅಂತ ಹೇಳ್ತೇವೆ. ಇದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ವರ್ಟಿಕಲ್ ಸಿ ಲಿಫ್ಟ್ ಬ್ರಿಡ್ಜ್ ಆಗಿರುವ ಕಾರಣದಿಂದ ಇದು ಬಹಳ ಇತ್ತೀಚೆಗೆ ತನ್ನ ಕಾರ್ಯಾರಂಭವನ್ನು ಮಾಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಹಾಗಿದ್ರೆ ಇದು ಎಲ್ಲಿ ಮಾಡಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗುತ್ತೆ, ಈ ಎಲ್ಲ ಪಾಯಿಂಟ್ಸ್ ಬಗ್ಗೆ ನಮಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಅದನ್ನ ನಾವು ಈ ಒಂದು ಮ್ಯಾಪ್ ನ ಮುಖಾಂತರ ಅರ್ಥ ಮಾಡ್ಕೊಳ್ತಾ ಬರೋಣ. ಫಾರ್ ಎಕ್ಸಾಂಪಲ್ ಇದು ನಮ್ಮ ಭಾರತ ದೇಶ ಆಗಿರುತ್ತೆ. ಸೊ ಇದು ಶ್ರೀಲಂಕಾ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಸದರ್ನ್ ಪಾರ್ಟ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಭಾಗದ ಕೊನೆಯ ಪಾಯಿಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಧನುಷ್ಕೋಡಿ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದ ಕೊನೆಯ ಪಾಯಿಂಟ್ ಅನ್ನ ನಾವು ಧನುಷ್ಕೋಡಿ ಅಂತ ಕರಿತೇವೆ. ಸೊ ಇಲ್ಲಿಂದ ಶ್ರೀಲಂಕಾ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ನಾನು ಇಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಅರ್ಥ ಆಗಲಿ ಅಂತ ಸೊ ಈ ಭಾಗದ ಮ್ಯಾಪ್ ನಲ್ಲಿ ಅದೇ ಪಾಯಿಂಟ್ ಅನ್ನ ತೋರಿಸ್ತೇನೆ. ಇದು ನೋಡಿ, ಧನುಷ್ಕೋಟಿ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಕೊನೆಯ ಪಾಯಿಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿಂದ ಶ್ರೀಲಂಕಾ ಸ್ಟಾರ್ಟ್ ಆಗುತ್ತೆ. ಶ್ರೀಲಂಕಾದ ಮೊದಲ ಪಾಯಿಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ತಲೈಮನ್ನಾರ್ ಅಂತ ಕರಿತೇವೆ. ಸೊ ಧನುಷ್ಕೋಟಿಯಿಂದ ತಲೈಮನ್ನಾರ್ ನಡುವೆ ಇರತಕ್ಕಂಥ ಬ್ರಿಡ್ಜ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ರಾಮಸೇತು ಅಥವಾ ಆಡಮ್ಸ್ ಬ್ರಿಡ್ಜ್ ಅಂತ ಕರಿತೇವೆ. ಸೊ ಇದು ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಬಟ್ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಪ್ರಾಜೆಕ್ಟ್ ಏನಿದೆ ನಮ್ಮ ಭಾರತ ದೇಶದ ರಾಮೇಶ್ವರಂ ಅಂತ ಇಲ್ಲೊಂದು ಬರುತ್ತೆ. ಸೊ ರಾಮೇಶ್ವರಂ ಇದೊಂದು ಐಲ್ಯಾಂಡ್. ಈ ಭಾಗ ಏನಿದೆ ಒಂದು ದ್ವೀಪವಾಗಿರುತ್ತೆ. ದ್ವೀಪ ಅಂದ್ರೆ ಇದು ನಮ್ಮ ಭಾರತ ದೇಶದ ಮೇನ್ ಲ್ಯಾಂಡ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋದಿಲ್ಲ. ಸೊ ಮಧ್ಯದಲ್ಲಿ ಇದು ನೀರಿನಿಂದ ಸುತ್ತುವರೆದಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಬಟ್ ಇದು ನಮ್ಮ ಭಾರತಕ್ಕೆ ಸೇರಿರ್ತಕ್ಕಂಥ ಒಂದು ಭೂ ಪ್ರದೇಶವಾಗಿರುತ್ತೆ. ಇಲ್ಲಿ ರಾಮೇಶ್ವರಂ ಅನ್ನ ನಾವು ನೋಡ್ಬೋದು. ಸೊ ಇಲ್ಲಿ ನಮ್ಮ ಭಾರತ ದೇಶದ ಮೇನ್ ಲ್ಯಾಂಡ್ ಇರುತ್ತೆ. ಆ ಮೇನ್ ಲ್ಯಾಂಡ್ ಇರ್ತಕ್ಕಂಥ ಒಂದು ಪಾಯಿಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮಂಡಪಂ ಅಂತ ಕರಿತೇವೆ. ಸೊ ಈ ಪಂಬನ್ ಬ್ರಿಡ್ಜ್ ಏನಿದೆ ಇದು ಮಂಡಪಂ ಮತ್ತೆ ರಾಮೇಶ್ವರಂ ನಡುವೆ ಡೆವಲಪ್ ಆಗಿರ್ತಕ್ಕಂಥ ಅಥವಾ ಅದನ್ನ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸೇತುವೆ ಆಗಿತ್ತು. ಆಕ್ಚುಲಿ ಇದನ್ನ ಬಹಳ ಹಿಂದೆ ಡೆವಲಪ್ ಮಾಡಿದ್ದಾರೆ. ಸೊ ಈ ಒಂದು ವರ್ಟಿಕಲ್ ಲಿಫ್ಟ್ ಅನ್ನ ಇತ್ತೀಚೆಗೆ ಡೆವಲಪ್ ಮಾಡಿರುವ ಕಾರಣದಿಂದ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ರಿಮೆಂಬರ್, ಇದು ಭಾರತ ದೇಶದ ಮೇನ್ಲ್ಯಾಂಡ್ ಮಂಡಪಂ ಏನಿದೆ ಸೊ ಇದು ದ್ವೀಪವಾಗಿರ್ತಕ್ಕಂಥ ರಾಮೇಶ್ವರಂಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಬ್ರಿಡ್ಜ್
ಬ್ರಿಡ್ಜ್ ಅನ್ನು ನಾವು ಪಂಬನ್ ಬ್ರಿಡ್ಜ್ ಅಂತ ಕರಿತೇವೆ. ಸೊ ಈಗ ಈ ಪಂಬನ್ ಬ್ರಿಡ್ಜ್ ಆಪರೇಟ್ ಆಗಲಿಕ್ಕೆ ಗ್ರೀನ್ ಸಿಗ್ನಲ್ ಅಥವಾ ಹಸಿರು ನಿಶಾನೆಯನ್ನ ಕೊಟ್ಟಿರುವ ಕಾರಣದಿಂದ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಪಂಬನ್ ಬ್ರಿಡ್ಜ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ ಇದೊಂದು ರೈಲ್ವೆ ಬ್ರಿಡ್ಜ್ ಆಗಿರುತ್ತೆ, ಅಂದ್ರೆ ರೈಲುಗಳು ಚಲಿಸ್ತಕ್ಕಂಥ ಒಂದು ಸೇತುವೆ ಆಗಿರುತ್ತೆ. ಸೊ ಇದು ರಾಮೇಶ್ವರಂ ಆನ್ ಪಂಬನ್ ಐಲ್ಯಾಂಡ್ ಅನ್ನ ನಮ್ಮ ಭಾರತ ದೇಶದ ಮಂಡಪಂ ಅಂದ್ರೆ ಮೇನ್ ಲ್ಯಾಂಡ್ ಆಫ್ ಇಂಡಿಯಾದ ಮಂಡಪಂಗೆ ಪಂಬಂನ ರಾಮೇಶ್ವರಂನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಸೇತುವೆ ಆಗಿರುತ್ತೆ. ಸೊ ಇವೆರಡು ಪ್ರದೇಶಗಳು ಎಲ್ಲಿರುತ್ತೆ ಅನ್ನೋದನ್ನ ನಾವು ಮ್ಯಾಪ್ ಅಲ್ಲಿ ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೇವೆ. ಹಾಗಿದ್ರೆ ಇದರ ಪ್ರಮುಖ ಲಕ್ಷಣಗಳೇನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದನ್ನ ಓಪನ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಇದನ್ನ ಡೆವಲಪ್ ಮಾಡಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು 1914 ಅಂದ್ರೆ ಫೆಬ್ರವರಿ 24, 1914 ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿನೇ ಈ ಒಂದು ಬ್ರಿಡ್ಜ್ ಅನ್ನ ಡೆವಲಪ್ ಮಾಡಿರ್ತಾರೆ. ಆ ಸಮಯದಲ್ಲಿ ಇದನ್ನ ನಾವೇನಂತ ಕರಿತಾ ಇದ್ವಿ ಅಂದ್ರೆ ಇಂಡಿಯಾಸ್ ಫಸ್ಟ್ ಸಿ ಬ್ರಿಡ್ಜ್ ಅಂತ ಕರಿತಾ ಇದ್ವಿ. ಅಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸಮುದ್ರ ಸೇತುವೆಯಾಗಿ 1914 ಇದನ್ನ ಡೆವಲಪ್ ಮಾಡ್ತಾರೆ. ಸೊ ಇದನ್ನ ಡೆವಲಪ್ ಮಾಡಿದ ನಂತರ ಇಟ್ ವಾಸ್ ದ ಲಾಂಗೆಸ್ಟ್ ಸಿ ಬ್ರಿಡ್ಜ್ ಇನ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಂದು ಸಿ ಮೇಲೆ ಇರ್ತಕ್ಕಂಥ ಅತ್ಯಂತ ಉದ್ದವಾಗಿರ್ತಕ್ಕಂಥ ಒಂದು ಸೇತುವೆ ಆಗಿತ್ತು. ಎಲ್ಲಿಯವರೆಗೂ ಅಂದ್ರೆ 2010 ಅದು ಲಾಂಗೆಸ್ಟ್ ಸಿ ಬ್ರಿಡ್ಜ್ ಆಗಿರುತ್ತೆ. ಬಟ್ 2010 ಇನ್ನೊಂದು ಸಿ ಬ್ರಿಡ್ಜ್ ಅನ್ನ ಡೆವಲಪ್ ಮಾಡ್ತಾರೆ. ಅದನ್ನ ನಾವು ಬಾಂದ್ರಾ ವರ್ಲಿ ಸಿ ಲಿಂಕ್ ಅಂತ ಹೇಳ್ತೇವೆ. ಸೊ ಇದನ್ನ ಡೆವಲಪ್ ಮಾಡಿದ ನಂತರ ತನ್ನ ಸ್ಥಾನವನ್ನ ಕಳೆದುಕೊಳ್ಳುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಸೊ ಬಹಳ ಇತ್ತೀಚೆಗೆ ನಾವು ಅಟಲ್ ಸೇತುವನ್ನ ಡೆವಲಪ್ ಮಾಡಿದ್ದೇವೆ. ಅಟಲ್ ಸೇತು ಏನಿದೆ ಸೊ ಇದು ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತ ಕರಿತೇವೆ. ಪ್ರಸ್ತುತವಾಗಿ ಇದು ನಮ್ಮ ಭಾರತ ದೇಶದ ಲಾಂಗೆಸ್ಟ್ ಸಿ ಬ್ರಿಡ್ಜ್ ಆಗಿರುತ್ತೆ. ಅತಿ ಉದ್ದದ ಸಮುದ್ರ ಸೇತುವೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ರಿಮೆಂಬರ್ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಟಲ್ ಸೇತು ಅಂತ ಕರಿತೇವೆ. ಟೆಕ್ನಿಕಲಿ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತ ಕರಿತೇವೆ. ಸೊ ಪ್ರಸ್ತುತವಾಗಿ ಇದು ನಮ್ಮ ಭಾರತ ದೇಶದ ಅತಿ ಉದ್ದದ ಸಮುದ್ರ ಸೇತುವೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸರ್ ಹಾಗಿದ್ರೆ ಇದು ಎಷ್ಟು ಉದ್ದ ಇದೆ? ಸೊ ಇದು 21.8 ಕಿಲೋಮೀಟರ್ ಉದ್ದ ಇರತಕ್ಕಂಥ ಒಂದು ಸೇತುವೆ ಆಗಿರುತ್ತೆ. ಸೊ ಇದನ್ನ ಎರಡು ಭಾಗಗಳಾಗಿ ನಾವು ಡಿವೈಡ್ ಮಾಡಬಹುದು. ಮೊದಲನೇ ಭಾಗ ಸಿ ಸಮುದ್ರದ ಮೇಲೆ ಇರ್ತಕ್ಕಂಥದ್ದು. ಸೊ 16.5 ಕಿಲೋಮೀಟರ್ ಏನಿದೆ ಅದು ಸಮುದ್ರದ ಮೇಲೆನೆ ಇರುತ್ತೆ. ಮಿಕ್ಕಿದ 5.5 ಕಿಲೋಮೀಟರ್ ಬಂದು ಲ್ಯಾಂಡ್ ಅಥವಾ ಭೂಮಿಯ ಮೇಲೆ ಇರುತ್ತೆ. ಬಟ್ ಟೋಟಲ್ ಉದ್ದವನ್ನ ನಾವು ಕನ್ಸಿಡರ್ ಮಾಡಿಕೊಂಡಾಗ 21.8 ಕಿಲೋಮೀಟರ್ ಉದ್ದ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಪಂಬನ್ ಬ್ರಿಡ್ಜ್ ಅನ್ನ ಯಾರು ಡೆವಲಪ್ ಮಾಡಿದ್ರು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಸೊ ಇದನ್ನ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ನಿಂದ ಸೊ ಇದನ್ನ ಡೆವಲಪ್ ಮಾಡಿರ್ತಾರೆ. ಹಾಗಿದ್ರೆ ಅದು ವರ್ಟಿಕಲಿ ಎಷ್ಟು ಮೀಟರ್ಸ್ ಲಿಫ್ಟ್ ಆಗುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ 72 ಮೀಟರ್ಸ್ ಅದು ಲಿಫ್ಟ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸೇತುವೆಯನ್ನ ಟ್ರಯಲ್ಸ್ ಮಾಡಿರ್ತಾರೆ. ಯಾಕಂದ್ರೆ ವರ್ಟಿಕಲ್ ಲಿಫ್ಟ್ ಆಗಿರೋದ್ರಿಂದ ಅದು ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಸೊ ಎಷ್ಟು ಸ್ಪೀಡ್ ಅಲ್ಲಿ ಇದನ್ನ ಟ್ರಯಲ್ ಮಾಡಿರ್ತಾರೆ ಅಂದ್ರೆ 80 km/h ಸ್ಪೀಡ್ ನಲ್ಲಿ ಇದನ್ನ ಟ್ರಯಲ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಬ್ರಿಡ್ಜ್ ಅನ್ನ ನಾವು ಬಳಕೆ ಮಾಡ್ಕೊಳ್ಬೇಕಾಗಿದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಆ ಒಂದು ರಿಸ್ಟ್ರಿಕ್ಷನ್ಸ್ ಏನು ಅಂದ್ರೆ ಇಲ್ಲಿ ಪ್ಯಾಸೆಂಜರ್ ಟ್ರೈನ್ ಕೂಡ ಹೋಗ್ಬೋದಾಗಿರುತ್ತೆ, ಪ್ರಯಾಣಿಕರ ಒಂದು ಟ್ರೈನ್ ಕೂಡ ಹೋಗ್ಬೋದು, ಇವನ್ ಗೂಡ್ಸ್ ಟ್ರೈನ್ ಕೂಡ ಹೋಗ್ಬೋದಾಗಿರುತ್ತೆ. ಬಟ್ ಕಂಡೀಷನ್ ಏನು ಅಂದ್ರೆ ಈ ಒಂದು ಮ್ಯಾಕ್ಸಿಮಮ್ ಸ್ಪೀಡ್ 75 km/h ಅಲ್ಲಿ ಹೋಗಬೇಕು. ಟೆಸ್ಟ್ ಮಾಡಿರ್ತಕ್ಕಂಥದ್ದು 80 km/h ಅಲ್ಲಿ. ಬಟ್ ಇದನ್ನ ಪ್ರಾಕ್ಟಿಕಲಿ ನಾವು ಯೂಸ್ ಮಾಡುವಾಗ 75 km/h ಅಲ್ಲಿ ಹೋಗ್ಬೇಕಾಗಿರುತ್ತೆ. ಆ ಒಂದು ಲಿಫ್ಟ್ ಆ ಒಂದು ಪೋರ್ಷನ್ ಏನು ಬರುತ್ತೆ ಅಂದ್ರೆ ಲಿಫ್ಟ್ ಆಗ್ತಕ್ಕಂಥ ಆ ಒಂದು ಪ್ರದೇಶ ಏನು ಬರುತ್ತೆ ಅಲ್ಲಿ ನಾವು ಸ್ಪೀಡನ್ನು ಇನ್ನೂ ಕಡಿಮೆ ಮಾಡ್ಕೊಳ್ಬೇಕು. 50 km/h ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ರಿಸ್ಟ್ರಿಕ್ಷನ್ಸ್ ಅನ್ನ ಈ ಒಂದು ಸೇತುವೆಯ ಮೇಲೆ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ನವೆಂಬರ್ 2024 ಅಧಿಕೃತವಾಗಿ ಸೂಚಿಸಲಾದ ಅಥವಾ ಅಧಿಸೂಚಿಸಲಾದ ಛತ್ತೀಸ್ಗಢದ ಹೊಸ ಹುಲಿ ಸಂರಕ್ಷಿತ ಪ್ರದೇಶದ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಛತ್ತೀಸ್ಗಢ್ಸ್ ನ್ಯೂಯೆಸ್ಟ್ ಟೈಗರ್ ರಿಸರ್ವ್ ಅಫಿಷಿಯಲಿ ನೋಟಿಫೈಡ್ ಇನ್ 2024? ಸೊ 2024 ಸೊ ಅಧಿಸೂಚನೆಗೊಂಡಿರ್ತಕ್ಕಂಥ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದ್ದು ಅಂದ್ರೆ ಛತ್ತೀಸ್ಗಢಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದರ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುರು ಘಾಸಿದಾಸ್ ತಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್ ಅಂತ ಕರೀತೇವೆ. ಇದು ನಮ್ಮ ಭಾರತ ದೇಶದ 56ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಇದು ನೋಟಿಫೈ ಆದ ನಂತರ ಇನ್ನೂ ಒಂದನ್ನ ಇದಕ್ಕೆ ಸೇರಿಸ್ತಾರೆ. ಸೊ ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿ ಇವತ್ತಿನ ದಿನಾಂಕದವರೆಗೆ 57 ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕದಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದನ್ನ ಒಂದ್ಸತಿ ನಾವು ರಿವೈಸ್ ಮಾಡ್ಕೊಳ್ತಾ ಈಗ ಬಂದಿರತಕ್ಕಂಥ ಅಪ್ಡೇಟ್ ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಮೊದಲನೇದನ್ನ
ಮೊದಲನೇದನ್ನು ನಾವು ಅಂಚಿ ದಾಂಡೇಲಿ ಟೈಗರ್ ರಿಸರ್ವ್ ಅಂತ ಕರಿತೇವೆ. ಎರಡನೇದನ್ನು ನಾವು ಭದ್ರಾ ಟೈಗರ್ ರಿಸರ್ವ್ ಅಂತ ಕರಿತೇವೆ. ಆ್ಯಕ್ಚುಲಿ ಕುದುರೆಮುಖ್ ಟೈಗರ್ ರಿಸರ್ವ್ ಕೂಡ ನೋಟಿಫೈ ಆಗಬೇಕಾಗಿತ್ತು, ಬಟ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಒಪ್ಪಿಗೆ ನೀಡದೇ ಇರುವ ಕಾರಣದಿಂದ ಇದನ್ನೂ ಕೂಡ ಪೆಂಡಿಂಗಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ನಾಗರಹೊಳೆ ಟೈಗರ್ ರಿಸರ್ವ್, ಅದಾದಮೇಲೆ ಬಂಡೀಪುರ್ ಟೈಗರ್ ರಿಸರ್ವ್, ಅದಾದಮೇಲೆ BRT ಟೈಗರ್ ರಿಸರ್ವ್, ಈವನ್ MMLs ಟೈಗರ್ ರಿಸರ್ವ್ ಕೂಡ ಅಪ್ರೂವ್ ಆಗಬೇಕಾಗಿತ್ತು. ನಮ್ಮ ಕರ್ನಾಟಕ ಗ್ರೀನ್ ಸಿಗ್ನಲ್ ಕೊಡದೇ ಇರುವ ಕಾರಣದಿಂದ ಇದು ಕೂಡ ಪೆಂಡಿಂಗ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಛತ್ತೀಸ್ಗಢದಲ್ಲಿರ್ತಕ್ಕಂಥ ಎರಡು ಪ್ರದೇಶಗಳನ್ನ ಕ್ಲಬ್ ಮಾಡ್ತಾರೆ. ಅದ್ಯಾವ್ದ್ಯಾವ್ದು ಅಂದ್ರೆ ಒಂದನ್ನ ಸಂಜಯ್ ಅಥವಾ ಗುರು ಘಾಸಿದಾಸ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೇವೆ, ಇನ್ನೊಂದು ತಮೋರ್ ಪಿಂಗ್ಲಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳ್ತೇವೆ. ಇವೆರಡನ್ನ ಕಂಬೈನ್ ಮಾಡುವ ಮುಖಾಂತರ ನಮ್ಮ ಭಾರತ ದೇಶದ ಮೂರನೇ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶವನ್ನ 56ನೇ ಟೈಗರ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ 56ನೇ ಟೈಗರ್ ರಿಸರ್ವ್ ಆಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಥರ್ಡ್ ಲಾರ್ಜೆಸ್ಟ್ ಇನ್ ಇಂಡಿಯಾ, ಭಾರತ ದೇಶದಲ್ಲಿ ಮೂರನೇ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶವಾಗಿರುತ್ತೆ. 2829.38 ಸ್ಕ್ವೇರ್ ಕಿಲೋಮೀಟರ್ಸ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ರೈಟ್ ನೌ ವಿ ಕ್ಯಾನ್ ಸಿ 57 ಟೈಗರ್ ರಿಸರ್ವ್ಸ್ ಇನ್ ಇಂಡಿಯಾ. ಹಾಗಿದ್ರೆ ಬಹಳ ಇತ್ತೀಚೆಗೆ ಆಗಿರ್ತಕ್ಕಂಥ 57th ಟೈಗರ್ ರಿಸರ್ವ್ ಯಾವುದು ಅಂದ್ರೆ ರತಪಾನಿ ಟೈಗರ್ ರಿಸರ್ವ್ ಅಂತ ಹೇಳ್ತೇವೆ. ಇದು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಒಂದು ಟೈಗರ್ ರಿಸರ್ವ್ ಆಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ತುಂಬಾ ದೊಡ್ಡದಾಗಿರ್ತಕ್ಕಂಥ ಟೈಗರ್ ರಿಸರ್ವ್ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ನಾಗಾರ್ಜುನ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್ ಅಂತ ಕರಿತೇವೆ. ಸೊ ಇದು ಇಂಡಿಯಾಸ್ ಲಾರ್ಜೆಸ್ಟ್ ಆಗಿರುತ್ತೆ. ಉತ್ತರ ಪ್ರದೇಶ ಮತ್ತು ತೆಲಂಗಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟೈಗರ್ ರಿಸರ್ವ್ ಆಗಿರುತ್ತೆ. ಎರಡನೇ ಅಥವಾ ಸೆಕೆಂಡ್ ಲಾರ್ಜೆಸ್ಟ್ ಯಾವುದು ಅಂತ ಕೇಳಿದ್ರೆ ಮಾನಸ್ ಟೈಗರ್ ರಿಸರ್ವ್. ಇದು ಅಸ್ಸಾಂನಲ್ಲಿರ್ತಕ್ಕಂಥ ಒಂದು ಹುಲಿ ಸಂರಕ್ಷಿತ ಪ್ರದೇಶ. ಎರಡನೇ ಅತಿ ದೊಡ್ಡ ಟೈಗರ್ ರಿಸರ್ವ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಛತ್ತೀಸ್ಗಢನಲ್ಲಿ ಈಗ ಡಿಕ್ಲೇರ್ ಆಗಿರ್ತಕ್ಕಂಥ 56ನೇ ಹುಲಿ ಸಂರಕ್ಷಿತ ಪ್ರದೇಶ 4 ಜಿಲ್ಲೆಗಳಲ್ಲಿ ಹಾದು ಹೋಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಆ 4 ಜಿಲ್ಲೆಗಳು ಯಾವುದು ಅಷ್ಟು ಇನ್ಫಾರ್ಮೇಶನ್ ನಮಗೆ ಅವಶ್ಯಕತೆ ಇಲ್ಲ. ನಮ್ಮ ಸ್ಟೇಟ್ ಆದ್ರೆ ನಮಗೆ ಡಿಸ್ಟ್ರಿಕ್ಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಛತ್ತೀಸ್ಗಢ ಆಗಿರೋದ್ರಿಂದ 4 ಜಿಲ್ಲೆಗಳು ಅಂತ ಪಾಯಿಂಟ್ ನಿಮಗೆ ಗೊತ್ತಿದ್ರೆ ಸಾಕಾಗುತ್ತೆ. ಹಾಗಿದ್ರೆ ಈ ಒಂದು ಟೈಗರ್ ರಿಸರ್ವ್ ಏನಿದೆ ಇದನ್ನ ನಾವು 2 ಝೋನ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಒಂದನ್ನ ಕೋರ್ ಝೋನ್ ಅಂತ ಕರಿತೇವೆ, ಇನ್ನೊಂದನ್ನ ಬಫರ್ ಝೋನ್ ಅಂತ ಕರಿತೇವೆ. ಕೋರ್ ಝೋನ್ ಅಂತಕ್ಕಂಥದ್ದು ಪ್ರಮುಖವಾಗಿ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಇನ್ನೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ಸ್ ಇರ್ತಕ್ಕಂಥ ಒಂದು ಬಫರ್ ಝೋನ್ ಆಗಿರುತ್ತೆ. ಕೋರ್ ಝೋನ್ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಕೋರ್ ಝೋನ್ ಅನ್ನ ನಾವು ಗುರು ಘಾಸಿದಾಸ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೇವೆ, ತಮೋರ್ ಪಿಂಗ್ಲಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ನಾವು ಮ್ಯಾಪಲ್ಲಿ ಏನು ಸಪರೇಟ್ ಆಗಿ ನೋಡಿದ್ದೇವೆ ಅವೆರಡನ್ನ ಒಟ್ಟಿಗೆ ಸೇರಿಸಿ ಕೋರ್ ಝೋನ್ ಅಥವಾ ಕೇಂದ್ರ ವಲಯ ಅಂತ ಮಾಡ್ತಾರೆ. ಅದು ಒಟ್ಟು 2049.2 ಸ್ಕ್ವೇರ್ ಕಿಲೋಮೀಟರ್ಸ್ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮಿಕ್ಕಿದ ಪ್ರದೇಶವನ್ನ ನಾವು ಬಫರ್ ಝೋನ್ ಅಂತ ಹೇಳ್ತೇವೆ. ಬಫರ್ ಝೋನ್ ಎಷ್ಟಿರುತ್ತೆ ಅಂದ್ರೆ 780.15 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ನಾವು ಬಫರ್ ಝೋನ್ ಅನ್ನ ಈ ಭಾಗದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ವೆಜಿಟೇಷನ್ ಯಾವ ರೀತಿಯ ಸಸ್ಯವರ್ಗ ಇರುತ್ತೆ ಅಂದ್ರೆ ಸಾಲ್, ಸಾಜಾ, ದೌಡಾ ಮತ್ತೆ ಕುಸುಮ್ ಟ್ರೀಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಭಾಗದಲ್ಲಿ ಈಗ ಟೈಗರ್ ರಿಸರ್ವ್ ಅನ್ನ ಡಿಕ್ಲೇರ್ ಮಾಡಿರುವ ಕಾರಣದಿಂದ ಅವರು ಬೇರೆ ಭಾಗದಿಂದ ಟೈಗ್ರಸ್ಗಳನ್ನು ಬಾರೋ ಮಾಡ್ತಾ ಇದ್ದಾರೆ. ಟೈಗ್ರಸ್ಗಳು ಎಂದ್ರೆ ಹೆಣ್ಣು ಹುಲಿಗಳನ್ನು ಬಾರೋ ಮಾಡ್ತಾ ಇದ್ದಾರೆ. ಎಲ್ಲಿಂದ ಹೆಣ್ಣು ಹುಲಿಗಳನ್ನು ಬಾರೋ ಮಾಡ್ತಾ ಇದ್ದಾರೆ ಅಂದ್ರೆ ಮಧ್ಯಪ್ರದೇಶದ ಬಂದಾವ್ಗರ್ ಮತ್ತೆ ಸಂಜಯ್ ದುಬ್ರಿ ಟೈಗರ್ ರಿಸರ್ವ್ ಇಂದ ಹೆಣ್ಣು ಹುಲಿಗಳನ್ನು ಇಲ್ಲಿಗೆ ಬಾರೋ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಈ ಒಂದು ಎಡಿಷನ್ ನ ಮುಖಾಂತರ ಛತ್ತೀಸ್ಗಢದಲ್ಲಿ ಈಗ 4 ಟೈಗರ್ ರಿಸರ್ವ್ಸ್ ಆಗಿರುತ್ತೆ. ಇಷ್ಟು ದಿನ 3 ಟೈಗರ್ಸ್ ರಿಸರ್ವ್ಸ್ ಇದ್ದವು, ಈಗ 4ಕ್ಕೆ ಏರಿಕೆ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿದ್ದಂತಹ ಮುಂಚಿನ ಟೈಗರ್ ರಿಸರ್ವ್ಸ್ ಯಾವ್ದು ಅಂದ್ರೆ ಅಚಾನ್ ಕಮರ್ ಟೈಗರ್ ರಿಸರ್ವ್ ಅಂತ ಹೇಳ್ತೇವೆ, ಇಂದ್ರಾವತಿ ಟೈಗರ್ ರಿಸರ್ವ್, ಉದಾಂತಿ ಸೀತಾ ನದಿ ಟೈಗರ್ ರಿಸರ್ವ್ ಏನಿದೆ ಸೊ ಇದು ಈಗಾಗಲೇ ಟೈಗರ್ ರಿಸರ್ವ್ ಆಗಿ ಡಿಕ್ಲೇರ್ ಆಗಿರ್ತಕ್ಕಂಥ ಪ್ರದೇಶಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಚೆನ್ನೈ ವ್ಲಾಡಿವ್ಸ್ಟಾಕ್ ಮ್ಯಾರಿಟೈಮ್ ಕಾರಿಡಾರ್ ಯಾವ 2 ದೇಶಗಳನ್ನು ಸಂಪರ್ಕಿಸುತ್ತದೆ? ದ ಚೆನ್ನೈ ವ್ಲಾಡಿವ್ಸ್ಟಾಕ್ ಮ್ಯಾರಿಟೈಮ್ ಕಾರಿಡಾರ್ ಕನೆಕ್ಟ್ಸ್ ವಿಚ್ 2 ಕಂಟ್ರೀಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಭಾರತ ಮತ್ತು ರಷ್ಯಾವನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮ್ಯಾರಿಟೈಮ್ ರೂಟ್ ಆಗಿರುತ್ತೆ. ಸೊ ಈ ಒಂದು ಮ್ಯಾರಿಟೈಮ್ ಯಾಕೆ ಸುದ್ದಿಯಲ್ಲಿ ಇದೆ ಅಂತ ಹೇಳೋದಾದ್ರೆ ಇದು ಕೂಡ ಇತ್ತೀಚೆಗೆ ತನ್ನ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಸಾಗರ ಮಾರ್ಗವಾಗಿರುತ್ತೆ. ಏನಿದರ ವಿಶೇಷತೆ ಅಂತ ನಾವಿಲ್ಲಿ ಮ್ಯಾಪ್ ನಲ್ಲಿ ನೋಡ್ತಾ ಬರೋಣ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ
ಇಲ್ಲಿ ನಾವು ನಮ್ಮ ಭಾರತ ದೇಶವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ರಷ್ಯಾವನ್ನು ನೋಡ್ಬೋದಾಗಿರುತ್ತೆ. ರಷ್ಯಾ ಹಾರಿಜಾಂಟಲಿ ತುಂಬ ಎಲಾಂಗೇಟ್ ಆಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ನಮ್ಮ ಚೆನ್ನೈನಿಂದ ಈ ರೂಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಲಾಕಾ ಸ್ಟ್ರೇಟ್ನ ಮುಖಾಂತರ ಸೌತ್ ಚೈನಾ ಮುಖಾಂತರ ಇದು ವ್ಲಾಡಿವೊಸ್ಟಾಕ್ಗೆ ತಲುಪ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಇದು ಎಷ್ಟು ಉದ್ದ ಇದೆ ಅಂತ ನಮಗೆ ಪ್ರಶ್ನೆ ಕೇಳ್ತಾರೆ. 5647 ನಾಟಿಕಲ್ ಮೈಲ್ಸ್ ಅಷ್ಟು ದೂರ ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಮಗೆ ಪ್ರಶ್ನೆ ಬರುತ್ತೆ, ಹಾಗಿದ್ರೆ ಇದಕ್ಕಿಂತ ಮುಂಚೆ ಭಾರತ ಮತ್ತು ರಷ್ಯಾಗೆ ಸಿ ರೂಟ್ ಇರಲಿಲ್ವಾ ಅಥವಾ ಮೆರೈನ್ ರೂಟ್ ಇರಲಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಡೆಫಿನೆಟ್ಲಿ ಇತ್ತು. ಅದು ಮಹಾರಾಷ್ಟ್ರದಿಂದ ಸ್ಟಾರ್ಟ್ ಆಗ್ತಾ ಇತ್ತು. ಈ ಒಂದು ಕೆಂಪು ಸಮುದ್ರ ರೆಡ್ ಸೀನ ಮುಖಾಂತರ ಮೆಡಿಟೇರಿಯನ್ ಸಿ ಮುಖಾಂತರ ಈ ರೀತಿ ಬಳಸ್ಕೊಂಡು ನಾವು ಹೋಗಿ ಈ ಒಂದು ಪೀಟರ್ಸ್ಬರ್ಗ್ ರಷ್ಯಾವನ್ನು ನಾವು ಕನೆಕ್ಟ್ ಮಾಡ್ತಾ ಇದ್ವಿ. ಬಟ್ ಇದರ ಡಿಸ್ಅಡ್ವಾಂಟೇಜ್ ಏನು ಅಂದರೆ 8675 ನಾಟಿಕಲ್ ಮೈಲ್ಸ್. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. 5000 ಚೇಂಜ್, ಇಲ್ಲಿ 8000 ಚೇಂಜ್, ಅಂದರೆ ಸರಿಸುಮಾರು ಹೆಚ್ಚು ಕಡಿಮೆ 3000ದಷ್ಟು ನಾಟಿಕಲ್ ಮೈಲ್ಸನ್ನು ನಾವು ಇವಾಗ ಸೇವ್ ಮಾಡ್ಬೋದಾಗಿರುತ್ತೆ. ಇದರಿಂದ ಸಮಯ ಕೂಡ ಉಳಿಯುತ್ತೆ, ಸಾಕಷ್ಟು ಇಂಧನವನ್ನು ಕೂಡ ನಾವು ಸೇವ್ ಮಾಡ್ಬೋದಾಗಿರುತ್ತೆ. ಸೊ ಇದರಿಂದ ಟ್ರೇಡ್ ಅಥವಾ ವ್ಯಾಪಾರ ಉದ್ದೇಶದಿಂದ ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಮಾರ್ಗವಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಮುಂಚಿನ ಟ್ರಾನ್ಸ್ಪೋರ್ಟೇಷನ್ಗೂ ಈಗಿನ ಟ್ರಾನ್ಸ್ಪೋರ್ಟೇಷನ್ಗೂ ನಾವು ಹೋಲಿಕೆ ಮಾಡಿಕೊಂಡಾಗ 16 ಡೇಸನ್ನು ನಾವು ಸೇವ್ ಮಾಡ್ಬೋದಾಗಿರುತ್ತೆ. 3028 ನಾಟಿಕಲ್ ಮೈಲ್ಸನ್ನು ನಾವು ಕಡಿಮೆ ಮಾಡಿರ್ತಕ್ಕಂಥ ಮಾರ್ಗವಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಮಾರ್ಗವನ್ನು ನಾವೇನಂತ ಕರಿತೀವಿ ಅಂದರೆ ಚೆನ್ನೈ ವ್ಲಾಡಿವೊಸ್ಟಾಕ್ ಮ್ಯಾರಿಟೈಮ್ ಕಾರಿಡಾರ್ ಅಂತ ಹೇಳ್ತೇವೆ. ಇದು ನಮ್ಮ ಭಾರತ ದೇಶದ ಚೆನ್ನೈಯನ್ನು ರಷ್ಯಾದ ವ್ಲಾಡಿವೊಸ್ಟಾಕ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ, ಮೆರೈನ್ ರೂಟ್ ಆಗಿರುತ್ತೆ. ಸೊ ಈಗ 24 ದಿನಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೆ. ಮುಂಚೆ 40ಕ್ಕಿಂತ ಹೆಚ್ಚು ದಿನಗಳು ತೆಗೆದುಕೊಳ್ತಾ ಇತ್ತು. ಸರಿಸುಮಾರು 16 ದಿನಗಳನ್ನು ನಾವು ಸೇವ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಯಾವ ಒಂದು ಕಾರ್ಯಕ್ರಮದ ಭಾಗವಾಗಿ ಡೆವಲಪ್ ಮಾಡಿರ್ತಾರೆ ಅಂದರೆ ಇಂಡಿಯಾಸ್ ಬ್ರಾಡರ್ ಮೆರಿಟೈಮ್ ವಿಷನ್ ಅಂತ ಇದೆ. ಸೊ ಇದು ಭಾರತ ದೇಶದ ವಿಶಾಲವಾದ ಕಡಲ ದೃಷ್ಟಿಕೋನದ ಭಾಗವಾಗಿ ಸೊ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಯಾವ 2 ಭಾರತೀಯ ರಾಜ್ಯಗಳು ಚೀತಾ ಯೋಜನೆಯನ್ನು ಸಮನ್ವಯಗೊಳಿಸಲು ಜಂಟಿ ಸಮಿತಿಯನ್ನು ರಚಿಸಿವೆ? ಸೊ ವಿಚ್ 2 ಇಂಡಿಯನ್ ಸ್ಟೇಟ್ಸ್ ಹ್ಯಾವ್ ಫಾರ್ಮ್ಡ್ ಅ ಜಾಯಿಂಟ್ ಪ್ಯಾನಲ್ ಟು ಕೋಆರ್ಡಿನೇಟ್ ಆನ್ ಚೀತಾ ಪ್ರಾಜೆಕ್ಟ್? ಸೊ 2 ರಾಜ್ಯಗಳು ಚೀತಾಗಳನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಈಗ ಒಂದು ಜಂಟಿ ಸಮಿತಿಯನ್ನು ಮಾಡ್ಕೊಂಡಿದ್ದಾವೆ. ಆ 2 ರಾಜ್ಯಗಳು ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ. ಈ 2 ರಾಜ್ಯಗಳು ಚೀತಾಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಜಾಯಿಂಟ್ ಕಮಿಟಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಿಮಗೆಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತೆ, ಮಧ್ಯಪ್ರದೇಶದ ಕುನೋ ನ್ಯಾಷನಲ್ ಪಾರ್ಕ್ ಏನಿರುತ್ತೆ, ಸೊ ಇದನ್ನು ನಾವು ಚೀತಾಗಳನ್ನು ರೀಇಂಟ್ರಡ್ಯೂಸ್ ಮಾಡ್ಕೊಳ್ಳಿಕ್ಕೆ ನಮೀಬಿಯಾ ಮತ್ತು ಸೌತ್ ಆಫ್ರಿಕಾದಿಂದ ಚೀತಾಗಳನ್ನು ನಾವು ಬಾರೋ ಮಾಡಿದ್ದೇವೆ. ಆರಂಭಿಕ ಹಂತದಲ್ಲಿ ಅವು ತುಂಬ ಸಾವನ್ನಾಗ್ತಾ ಇತ್ತು. ಈಗ ಸ್ವಲ್ಪ ಸ್ಟೇಬಲ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗ ಇದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸೊ ಈ ಒಂದು ಚೀತಾಗಳೇನಿದೆ ಇದು ಪಕ್ಕದಲ್ಲಿರ್ತಕ್ಕಂಥ ರಾಜ್ಯವಾಗಿರ್ತಕ್ಕಂಥ ರಾಜಸ್ಥಾನಕ್ಕೆ ಈಗ ಮೈಗ್ರೇಟ್ ಆಗ್ತಾ ಇದ್ದಾವೆ. ಸೊ ಅದರಿಂದ ರಾಜಸ್ಥಾನ ಕೂಡ ಈ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡಬೇಕಾಗಿರುತ್ತೆ. ಆ ಒಂದು ಕಾರಣದಿಂದ ಮಧ್ಯಪ್ರದೇಶ ಮತ್ತು ಈ 2 ರಾಜ್ಯಗಳು, ರಾಜಸ್ಥಾನ ಮತ್ತು ಮಧ್ಯಪ್ರದೇಶ 2 ರಾಜ್ಯಗಳು ಜಂಟಿ ಸಮಿತಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ್ 2 ಕೂಡ ಜಂಟಿ ಸಮಿತಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗಲೂ ಅಷ್ಟೇ ಚೀತಾ ಅಂದ ಕೂಡಲೇ ನೀವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂದರೆ 2 ಉಪಜಾತಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಒಂದನ್ನು ಆಫ್ರಿಕನ್ ಚೀತಾ ಅಂತ ಹೇಳ್ತೇವೆ, ಇನ್ನೊಂದನ್ನು ಏಷ್ಯನ್ ಚೀತಾ ಅಂತ ಹೇಳ್ತೇವೆ. ಆಫ್ರಿಕನ್ ಚೀತಾ IUCN ಪ್ರಕಾರ ವಲ್ನರಬಲ್ ಅಥವಾ ದುರ್ಬಲವಾಗಿರ್ತಕ್ಕಂಥ ಒಂದು ವರ್ಗಕ್ಕೆ ಸೇರಿರುತ್ತೆ. ಸೊ ಅದೇ ಏಷ್ಯನ್ ಚೀತಾ ಬಂದಾಗ ಅದು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರುತ್ತೆ. ಬಿಕಾಸ್ ನಮ್ಮ ಭಾರತ ದೇಶದಲ್ಲಿ ಅದು ಆಲ್ರೆಡಿ ಎಕ್ಸ್ಟಿಂಕ್ಟ್ ಅಂತ ಡಿಕ್ಲೇರ್ ಆಗಿರುತ್ತೆ. ಬಟ್ ನಾವು ಮತ್ತೆ ರೀಇಂಟ್ರಡ್ಯೂಸ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಪ್ರಸ್ತುತವಾಗಿ ಇದು ಕೇವಲ ಇರಾನ್ನಲ್ಲಿ ಮಾತ್ರ ಕೆಲವು ಚೀತಾಗಳು ಬದುಕಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರಿಂದ ಇರಾನಲ್ಲಿ ಆಲ್ರೆಡಿ ಕಡಿಮೆ ಇದೆ. ಸೊ ಅದರಿಂದ ನಾವು ಇರಾನಿಂದ ಚೀತಾಗಳನ್ನು ತರಿಸ್ಕೊಂಡಿಲ್ಲ, ಅದರ ಬದಲಾಗಿ ನಮೀಬಿಯಾ ಮತ್ತು ಸೌತ್ ಆಫ್ರಿಕಾದಿಂದ ಚೀತಾಗಳನ್ನು ತರಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದೇ ಚೀತಾಗಳು ಸೈಟ್ಸ್ನ ಪ್ರಕಾರ ಅಪೆಂಡಿಕ್ಸ್ 1ನಲ್ಲಿ ಪ್ರೊಟೆಕ್ಟ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಆಫ್ರಿಕನ್ ಚೀತಾ ಏಷ್ಯಾ ಚೀತಾಕ್ಕಿಂತ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಈ ಮ್ಯಾಪಲ್ಲಿ ನೀವು ಮಧ್ಯಪ್ರದೇಶವನ್ನು ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಹಿಯರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್. ಸೊ ಇಲ್ಲಿ ಮಧ್ಯಪ್ರದೇಶವನ್ನು ನಾವು ನೋಡ್ಬೋದು, ಇಲ್ಲಿ ರಾಜಸ್ಥಾನವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮಧ್ಯಪ್ರದೇಶದ ಕುನೋ ನ್ಯಾಷನಲ್ ಪಾರ್ಕ್ನಿಂದ ಈಗ ಟೈಗರ್ಗಳು ಅಥವಾ ಚೀತಾಗಳು ರಾಜಸ್ಥಾನದ ಕಡೆಗೆ ಮೂವ್ ಆಗ್ತಾ ಇರುವ ಕಾರಣದಿಂದ ಸೊ ಅದನ್ನು ಪ್ರೊಟೆಕ್ಟ್ ಮಾಡುವ ಕಾರಣಕ್ಕಾಗಿ
ಕಾರಣಕ್ಕಾಗಿ ಇದನ್ನ ಈ ಒಂದು ಜಂಟಿ ಸಮಿತಿಯನ್ನ ಇಬ್ರು ರಾಜ್ಯಗಳು ಮಾಡ್ಕೊಂಡಿರ್ತವೆ. ಸೊ ಹಾಗಿದ್ರೆ ಕುನೋ ನ್ಯಾಷನಲ್ ಪಾರ್ಕ್ ಅನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಇದನ್ನ ನಾವು ಪ್ರೈಮರಿ ಹೋಮ್ ಆಫ್ ಚೀತಾಸ್ ಅಂತ ಕರಿತೇವೆ. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಚೀತಾಗಳನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಕುನೋ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರೋದ್ರಿಂದ ಇದನ್ನ ಪ್ರಾಥಮಿಕ ಮನೆ ಅಂತ ಕರಿತೇವೆ. ಸೊ ಇಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇರುವ ಕಾರಣದಿಂದ ಮಧ್ಯಪ್ರದೇಶ ಏನ್ ಮಾಡಿರುತ್ತಂದ್ರೆ ಇಲ್ಲಿ ಕಾಣ್ತಕ್ಕಂಥ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಿದೆ, ಸೊ ಇದನ್ನ ಸೆಕೆಂಡರಿ ಹೋಮ್ ಆಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರಣದಿಂದ ಮಧ್ಯಪ್ರದೇಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಚೀತಾ ಕ್ಯಾಪಿಟಲ್ ಅಂತ ಕರಿತೇವೆ. ಚೀತಾ ರಾಜಧಾನಿ ಎಂದು ನಾವು ಮಧ್ಯಪ್ರದೇಶವನ್ನ ಕರೀತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಎರಡು ರಾಜ್ಯಗಳು, ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನ, ಎರಡು ರಾಜ್ಯಗಳು ಜಂಟಿಯಾಗಿ ಒಂದು ಚೀತಾ ಪ್ರಾಜೆಕ್ಟ್ ಅನ್ನ ಅಥವಾ ಕೋಆರ್ಡಿನೇಟ್ ಆನ್ ಚೀತಾ ಪ್ರಾಜೆಕ್ಟ್ ಅನ್ನ ಕೋಆರ್ಡಿನೇಟ್ ಮಾಡಲಿಕ್ಕೆ ಸೊ ಒಂದು ಜಂಟಿ ಸಮಿತಿಯನ್ನ ಸ್ಥಾಪನೆ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಸ್ಥಾಪನೆ ಮಾಡ್ಕೊಂಡಿದ್ದಾರೆ, ಆಸ್ ಐ ಶೋನ್ ಇನ್ ದ ಮ್ಯಾಪ್, ಈ ಕುನೋ ನ್ಯಾಷನಲ್ ಪಾರ್ಕ್ ಏನಿದೆ, ಸೊ ಇಲ್ಲಿಂದ ಚೀತಾಗಳು ರಾಜಸ್ಥಾನ್ ಕಡೆಗೆ ಮೈಗ್ರೇಟ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಇವ್ರೇನ್ ಮಾಡ್ತಾರಂದ್ರೆ ಡೆವಲಪ್ ಅಂಡ್ ಮ್ಯಾನೇಜ್ ದಿ ಕಾರಿಡಾರ್ಸ್. ಏನಿದು ಕಾರಿಡಾರ್ಸ್ ಅಂದ್ರೆ ಆ ಪ್ರಾಣಿಗಳು ಚಲಿಸ್ತಕ್ಕಂಥ ಮಾರ್ಗಗಳನ್ನ ನಾವೇನಂತ ಕರಿತೇವೆ ಅಂದ್ರೆ ಕಾರಿಡಾರ್ಸ್ ಅಂತ ಕರಿತೇವೆ. ಯಾಕಂದ್ರೆ ಪ್ರಾಣಿಗಳಿಗೆ ಒಂದು ಜಿಯೋಗ್ರಫಿಕಲ್ ಕೆಪಾಸಿಟಿ ಅಂತ ಇರುತ್ತೆ. ಅದನ್ನ ನಾವು ಎನ್ವೈರನ್ಮೆಂಟ್ ಎಕಾಲಜಿಯಲ್ಲಿ ಓದ್ತೇವೆ. ಸೊ ಅದನ್ನ ನಾವು ಭೌಗೋಳಿಕ ಸಾಮರ್ಥ್ಯ ಅಂತ ಹೇಳ್ತೇವೆ. ಭೌಗೋಳಿಕ ಸಾಮರ್ಥ್ಯ ಅಂದ್ರೆ ಒಂದು ಇಷ್ಟು ಭೂ ಪ್ರದೇಶಕ್ಕೆ ಇಷ್ಟೇ ಪ್ರಾಣಿಗಳು ಇರಬೇಕಂತ ಒಂದು ಡಿಸೈನ್ ಇರುತ್ತೆ. ಅದಕ್ಕಿಂತ ಹೆಚ್ಚಾದ್ರೆ ಪ್ರಾಣಿಗಳು ಅಲ್ಲಿಂದ ಬೇರೆ ಕಡೆಗೆ ಅವು ವಲಸೆ ಹೋಗ್ತಾ ಇರ್ತವೆ. ಸೊ ಅದೇ ಕಾರಣದಿಂದ ಕುನೋ ನ್ಯಾಷನಲ್ ಪಾರ್ಕ್ ನಲ್ಲಿ ಚೀತಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಅದು ಕ್ರಮೇಣವಾಗಿ ತನ್ನ ಪಕ್ಕದ ರಾಜ್ಯವಾಗಿರ್ತಕ್ಕಂಥ ರಾಜಸ್ಥಾನದ ಕಡೆಗೆ ಮೂವ್ ಆಗ್ತಾ ಇರುವ ಕಾರಣದಿಂದ ಆ ಚಲಿಸ್ತಕ್ಕಂಥ ಮಾರ್ಗಗಳೇನಿರುತ್ತೆ, ಕಾರಿಡಾರ್ಸ್ ಏನಿರ್ತವೆ, ಸೊ ಅವುಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಈ ಸಮಿತಿ ಕೊಡಬೇಕಾಗಿರ್ತಕ್ಕಂಥ ಶಿಫಾರಸುಗಳಾಗಿರ್ತವೆ. ಸೊ ಈ ಒಂದು ಸಮಿತಿಯ ಮುಖಾಂತರ ಅವರು ಅಲ್ಲಿರ್ತಕ್ಕಂಥ ಆಫೀಸರ್ಗಳಾಗಿರ್ಬೋದು, ಫ್ರಂಟ್ ಲೈನ್ ಸ್ಟಾಫ್ ಆಗಿರ್ಬೋದು, ಎಲ್ಲರಿಗೂ ತರಬೇತಿಯನ್ನ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಸೊ ಈ ಒಂದು ಕಮಿಟಿಯ ಮುಖಾಂತರ ಒಂದು ಜಾಯಿಂಟ್ ಟೂರಿಸ್ಟ್ ರೂಟ್ಗಳನ್ನು ಕೂಡ ಡೆವಲಪ್ ಮಾಡ್ತಾರೆ. ಅಂದ್ರೆ ಪ್ರವಾಸೋದ್ಯಮವನ್ನ ಜಂಟಿಯಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಲ್ಲೆಲ್ಲಿ ಅಭಿವೃದ್ಧಿ ಪಡಿಸ್ತಾರೆ ಅಂದ್ರೆ ನ್ಯಾಷನಲ್ ಚಂಬಲ್ ಗರಿಯಲ್ ಸ್ಯಾಂಕ್ಚುರಿ, ಕುನೋ ನ್ಯಾಷನಲ್ ಪಾರ್ಕ್ ಅಂಡ್ ರಣಥಂಬೋರ್ ನ್ಯಾಷನಲ್ ಪಾರ್ಕ್ ಏನಿದೆ, ಸೊ ಇವೆಲ್ಲವನ್ನ ಜಂಟಿ ಪ್ರವಾಸೋದ್ಯಮ ಮಾರ್ಗಗಳಾಗಿ ಸೊ ಈ ಒಂದು ಸಮಿತಿಯ ಮುಖಾಂತರ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಇದರ ನಾಯಕತ್ವ ಅಂದ್ರೆ ಈ ಒಂದು ಸಮಿತಿಯ ಲೀಡರ್ಶಿಪ್ ಅನ್ನ ಯಾರು ತಗೊಳ್ತಾರೆ ಅಂದ್ರೆ ಸೊ ಇಲ್ಲಿ ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನ ಎರಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚೀಫ್ ಕನ್ಸರ್ವೇಟರ್ಸ್ ಆಫ್ ಫಾರೆಸ್ಟ್, ಅದಾದ್ಮೇಲೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಸ್ ಏನಿರ್ತಾರೆ, ಸೊ ಇವರಿಬ್ಬರು ಕೂಡ ಇದರ ನಾಯಕತ್ವವನ್ನು ವಹಿಸ್ಕೊಳ್ತಾರೆ. ಅಂದ್ರೆ ರಾಜಸ್ಥಾನ್ ಮತ್ತೆ ಮಧ್ಯಪ್ರದೇಶದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಆಗಿರ್ಬೋದು, ಅದಾದ್ಮೇಲೆ ವನ್ಯಜೀವಿ ವಾರ್ಡನ್ಗಳಾಗಿರ್ಬೋದು, ಸೊ ಇವರಿಬ್ಬರು ಕೂಡ ಜಂಟಿ ಅಧ್ಯಕ್ಷತೆಯನ್ನ ಹೊಂದಿರತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸೊ ವಿಶ್ವದ ಅತಿ ದೊಡ್ಡ ಬಂದರು ನಿರ್ಮಿಸಲು ಭಾರತ ಎಲ್ಲಿ ಸಜ್ಜಾಗಿದೆ? ಸೊ ವೇರ್ ಈಸ್ ಇಂಡಿಯಾ ಸೆಟ್ ಟು ಬಿಲ್ಡ್ ದಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಪೋರ್ಟ್? ಸೊ ರಿಮೆಂಬರ್, ಇದು ಪ್ರಪಂಚದಲ್ಲಿಯೇ ದೊಡ್ಡ ಪೋರ್ಟ್ ಆಗಿರುತ್ತೆ, ಕೇವಲ ಭಾರತ ದೇಶದಲ್ಲ. ಸೊ ಎಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ಪೋರ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವದವನ್ ಪೋರ್ಟ್ ಅಂತ ಕರಿತೇವೆ. ಸೊ ಇದನ್ನ ಮಹಾರಾಷ್ಟ್ರದಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ವರ್ಲ್ಡ್ಸ್ ಬಿಗ್ಗೆಸ್ಟ್ ಪೋರ್ಟ್ ಅಂತ ಕರಿತೇವೆ. ಅಂದ್ರೆ ಪ್ರಪಂಚದ ಅತಿ ದೊಡ್ಡ ಬಂದರಾಗಿರುತ್ತೆ. ಇದಿನ್ನೂ ಡೆವಲಪ್ ಆಗಿಲ್ಲ. ಸೊ ಇದನ್ನ ಈಗ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಸೊ ಈ ಒಂದು ಪೋರ್ಟ್ಗೆ ವಾಧವನ್ ಮೆಗಾ ಪೋರ್ಟ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಇದು ಮಹಾರಾಷ್ಟ್ರದ ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ಪಾಲ್ಗಾರ್ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ ಬೃಹತ್ ಆಗಿರ್ತಕ್ಕಂಥ ಬಂದರು ಅಂತ ಹೇಳ್ತಾ ಇದ್ದೇವೆ. ಸೊ ಅದರ ಸಾಮರ್ಥ್ಯ ಎಷ್ಟು ಅಂತ ನಾವು ನೋಡೋದಾದ್ರೆ 298 ಮಿಲಿಯನ್ ಮೆಟ್ರಿಕ್ ಟನ್ಸ್ ಪರ್ ಆನಮ್, ಅಂದ್ರೆ ಒಂದು ವರ್ಷಕ್ಕೆ 298 ಮಿಲಿಯನ್ ಮೆಟ್ರಿಕ್ ಟನ್ಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಈ ಬಂದರಿನ ಮುಖಾಂತರ ನಾವು ನೋಡಬಹುದಾಗಿರುತ್ತೆ. ಸೊ ಈ ಬಂದರನ್ನ ಡೆವಲಪ್ ಮಾಡಲಿಕ್ಕೆ ಕೆಲವೊಂದು ಈಕೋ ಫ್ರೆಂಡ್ಲಿ ಮೆಥಡ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ನೇಚರ್ ಬೇಸ್ಡ್ ಸೊಲ್ಯೂಷನ್ಸ್ ಅಂತ ಕರಿತೇವೆ. ಅಂದ್ರೆ ಅಲ್ಲಿ ಫ್ಲಡ್ ಆಗ್ತಕ್ಕಂಥದ್ದು ಅಥವಾ ಸ್ಟಾರ್ಮ್ಸ್ ಆಗ್ತಕ್ಕಂಥದ್ದು, ಅಂದ್ರೆ ಪ್ರವಾಹ ಆಗ್ತಕ್ಕಂಥದ್ದು, ಆ ಸ್ಟಾರ್ಮ್ಸ್ ಆಗ್ತಕ್ಕಂಥದ್ದನ್ನ ತಡಿಲಿಕ್ಕೆ ನೈಸರ್ಗಿಕ ಆಧಾರಿತ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಯಾವುದೇ ಆರ್ಟಿಫಿಷಿಯಲ್ ಮೆಥಡ್ಗಳನ್ನ ಯೂಸ್ ಮಾಡದೆ ಅಲ್ಲಿರ್ತಕ್ಕಂಥ ಒಂದು ವೆಜಿಟೇಷನ್ ಅನ್ನ ಡೆವಲಪ್ ಮಾಡುವ ಮುಖಾಂತರ ಈ ಫ್ಲಡ್ಸ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ತೆಗೆದುಕೊಳ್ಳಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7.
ಭಾರತದ ಅತಿ ದೊಡ್ಡ ಗ್ರೀನ್ ಹೈಡ್ರೋಜನ್ ಹಬ್ ಯೋಜನೆಗೆ ಪ್ರಧಾನಮಂತ್ರಿಯವರು ಎಲ್ಲಿ ಅಡಿಗಲ್ಲು ಹಾಕಿದರು? ಸೊ ವೇರ್ ವಾಸ್ ಪ್ರೈಮ್ ಮಿನಿಸ್ಟರ್ ಲೇ ಫೌಂಡೇಶನ್ ಸ್ಟೋನ್ ಫಾರ್ ದಿ ಇಂಡಿಯಾಸ್ ಲಾರ್ಜೆಸ್ಟ್ ಗ್ರೀನ್ ಹೈಡ್ರೋಜನ್ ಹಬ್ ಪ್ರಾಜೆಕ್ಟ್? ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಹಸಿರು ಜಲಜನಕವನ್ನ ಉತ್ಪಾದನೆ ಮಾಡ್ತಕ್ಕಂಥ ಅತಿ ದೊಡ್ಡ ಕೇಂದ್ರಕ್ಕೆ ಈಗ ಉದ್ಘಾಟನೆಯನ್ನ ಮಾಡಿರ್ತಾರೆ. ಎಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಶಾಖಪಟ್ಟಣಂನಲ್ಲಿ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಅಥವಾ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಇದನ್ನ ಇಂಡಿಯಾಸ್ ಲಾರ್ಜೆಸ್ಟ್ ಗ್ರೀನ್ ಹೈಡ್ರೋಜನ್ ಹಬ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶದ ಅತಿ ದೊಡ್ಡ ಹಸಿರು ಜಲಜನಕದ ಒಂದು ಕೇಂದ್ರವಾಗಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಮ್ಮ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನ ಅನಕಾಪಲ್ಲಿ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ಊರಿರುತ್ತೆ. ಅದನ್ನ ನಾವು ಪುಲಿ ಮಡಕ ಅಂತ ಹೇಳ್ತೇವೆ ಅಥವಾ ಪುಡಿ ಮಡಕ ಅಂತ ಹೇಳ್ತೇವೆ. ಸೊ ಪುಡಿ ಮಡಕ ಅನಕಾಪಲ್ಲಿ ಜಿಲ್ಲೆ ವಿಶಾಖಪಟ್ಟಣಂ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ನೇತೃತ್ವವನ್ನ ಯಾರು ವಹಿಸಿಕೊಂಡಿರ್ತಾರೆ ಅಂದ್ರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಗ್ರೀನ್ ಎನರ್ಜಿ ಲಿಮಿಟೆಡ್ ಏನಿದೆ, ಸೊ ಇವರ ವತಿಯಿಂದ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿದ ನಂತರ ಇದರ ಉತ್ಪಾದನಾ ಸಾಮರ್ಥ್ಯ ಅಥವಾ ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ ಗ್ರೀನ್ ಹೈಡ್ರೋಜನ್ ಅಥವಾ ಹಸಿರು ಜಲಜನಕವನ್ನ 1500 ಟನ್ಸ್ ಪರ್ ಡೇ, ಒಂದು ದಿನಕ್ಕೆ 1500 ಟನ್ಗಳನ್ನ, ಅದರ ಜೊತೆಗೆ ಗ್ರೀನ್ ಅಮೋನಿಯಾವನ್ನ ಕೂಡ ಉತ್ಪತ್ತಿ ಮಾಡ್ತಾರೆ. 4500 ಟನ್ಸ್ ಪರ್ ಡೇ ಅಷ್ಟು ಹಸಿರು ಅಮೋನಿಯಾವನ್ನ ಕೂಡ ಇಲ್ಲಿ ಉತ್ಪಾದನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಗ್ರೀನ್ ಮೆಥನಾಲ್ ಅನ್ನು ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು 1500 ಟನ್ಸ್ ಪರ್ ಡೇ ಅಷ್ಟು ಗ್ರೀನ್ ಮೆಥನಾಲ್ ಅನ್ನ ಕೂಡ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಸಸ್ಟೈನಬಲ್ ಏವಿಯೇಷನ್ ಫ್ಯೂಯಲ್ ಗ್ರೀನ್ ಯೂರಿಯಾ ಅಂದ್ರೆ 1500 ಟನ್ಸ್ ಪರ್ ಡೇ ಅಷ್ಟು ಹಸಿರು ಯೂರಿಯಾವನ್ನು ಕೂಡ ಇಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಮಹತ್ವ ಏನು, ಇದರ ಸಿಗ್ನಿಫಿಕೆನ್ಸ್ ಅಂತ ನಾವು ನೋಡೋದಾದ್ರೆ, ಸೊ ನಮ್ಮ ಭಾರತ ದೇಶ ಒಂದು ಗುರಿಯನ್ನ ಇಟ್ಕೊಂಡಿದೆ. 2030 ವೇಳೆಗೆ ನಮ್ಮ ಭಾರತ ದೇಶದಲ್ಲಿ 5 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಫ್ ಗ್ರೀನ್ ಹೈಡ್ರೋಜನ್ ಅನ್ನ ವಾರ್ಷಿಕವಾಗಿ ಡೆವಲಪ್ ಮಾಡ್ತಕ್ಕಂಥ ಗುರಿಯನ್ನು ಇಟ್ಕೊಂಡಿರುತ್ತೆ. ನೆನಪಿರಿ, ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. 2030 ವೇಳೆಗೆ ವಾರ್ಷಿಕವಾಗಿ, ಈ ಟರ್ಮ್ ಅನ್ನ ನೆನ್ಪಿಟ್ಕೊಳ್ಳಿ, ಕ್ಯುಮುಲೇಟಿವ್ಲಿ ಅಲ್ಲ, ವಾರ್ಷಿಕವಾಗಿ ಅಂದ್ರೆ ಒಂದು ವರ್ಷಕ್ಕೆ 5 ಮಿಲಿಯನ್ ಮೆಟ್ರಿಕ್ ಟನ್ಗಳಷ್ಟು ಹಸಿರು ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಭಾರತದ ಗುರಿ ಏನಿದೆ, ಸೊ ಅದನ್ನ ಸಾಕಾರಗೊಳಿಸಲಿಕ್ಕೆ ಸೊ ಇದನ್ನ ಈಗ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ ಅಥವಾ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಪೆಸಿಫಿಕ್ ಮಹಾಸಾಗರದ ಕ್ಲಾರಿಯನ್ ಕ್ಲಿಪರ್ಟನ್ ವಲಯದಲ್ಲಿ ವಿಜ್ಞಾನಿಗಳು ಇತ್ತೀಚೆಗೆ ಯಾವ ಆವಿಷ್ಕಾರವನ್ನು ಮಾಡಿದ್ದಾರೆ? ಸೊ ವಾಟ್ ರೀಸೆಂಟ್ ಡಿಸ್ಕವರಿ ವಾಸ್ ಮೇಡ್ ಬೈ ಸೈಂಟಿಸ್ಟ್ ಇನ್ ದಿ ಕ್ಲಾರಿಯನ್ ಕ್ಲಿಪರ್ಟನ್ ಝೋನ್ ಇನ್ ದಿ ಪೆಸಿಫಿಕ್ ಓಷನ್? ಪೆಸಿಫಿಕ್ ಓಷನ್ ಅಲ್ಲಿ ಒಂದು ಪ್ರದೇಶ ಇರುತ್ತೆ, ಅದನ್ನು ನಾವು ಕ್ಲಾರಿಯನ್ ಕ್ಲಿಪರ್ಟನ್ ಝೋನ್ ಅಂತ ಹೇಳ್ತೇವೆ. ಸೊ ಆ ಒಂದು ಪ್ರದೇಶದಲ್ಲಿ ನಮ್ಮ ವಿಜ್ಞಾನಿಗಳು ಇತ್ತೀಚೆಗೆ ಒಂದು ಹೊಸ ಆವಿಷ್ಕಾರವನ್ನ ಮಾಡಿರ್ತಾರೆ. ಆ ಆವಿಷ್ಕಾರ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಮುದ್ರದ ಅಡಿಯಲ್ಲಿ ಡಾರ್ಕ್ ಆಮ್ಲಜನಕ ಅಥವಾ ಡಾರ್ಕ್ ಆಕ್ಸಿಜನ್ ಅಂಡರ್ ದಿ ಸಿ, ಅಂದ್ರೆ ಸಮುದ್ರದ ಅಡಿಯಲ್ಲಿ ಈ ಡಾರ್ಕ್ ಆಕ್ಸಿಜನ್ ಅಂತ ಹೇಳ್ತೇವೆ. ಸೊ ಅದನ್ನ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈಗ ನಮಗೆ ಪ್ರಶ್ನೆ ಬರುತ್ತೆ, ಏನಿದು ಡಾರ್ಕ್ ಆಕ್ಸಿಜನ್ ಅಂತ ಪ್ರಶ್ನೆ ಬರುತ್ತೆ, ಅದನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಫಾರ್ ಎಕ್ಸಾಂಪಲ್, ಇದು ಸಿಕ್ಕಿರ್ತಕ್ಕಂಥ ವಲಯ ಪೆಸಿಫಿಕ್ ಓಷನ್ ಅಲ್ಲಿರ್ತಕ್ಕಂಥ ಈ ಒಂದು ಝೋನ್, ಈ ಝೋನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಲಾರಿಯನ್ ಕ್ಲಿಪರ್ಟನ್ ಝೋನ್ ಅಂತ ಕರಿತೇವೆ. ಸೊ ಇದರಲ್ಲಿ ಡಾರ್ಕ್ ಆಮ್ಲಜನಕ ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನಿದು ಆಮ್ಲಜನಕ? ನಮಗೆಲ್ಲ ತಿಳಿದಿರೋ ಹಾಗೆ ಅಟ್ಮಾಸ್ಫಿಯರ್ ಅಲ್ಲೂ ಆಕ್ಸಿಜನ್ ಇರುತ್ತೆ, ನೀರೊಳಗಡೆ ಕೂಡ ಆಕ್ಸಿಜನ್ ಇರುತ್ತೆ. ನೀರೊಳಗಡೆ ಇರತಕ್ಕಂಥ ಆಕ್ಸಿಜನ್ ಅನ್ನು ನಾವು ಡಿಸಾಲ್ವ್ಡ್ ಆಕ್ಸಿಜನ್ ಅಥವಾ ಕರಗಿರ್ತಕ್ಕಂಥ ಆಮ್ಲಜನಕ ಅಂತ ಕರಿತೇವೆ. ಹಾಗಿದ್ರೆ ನೀರೊಳಗಡೆ ಆಮ್ಲಜನಕ ಹೇಗೆ ಬಂತು ಅಂತ ನಾವು ಹೇಳೋದಾದ್ರೆ, ಒಂದು ಬೇಸಿಕ್ ಥಿಯರಿ ಏನು ಅಂದ್ರೆ, ಸೊ ನೀರಲ್ಲಿರ್ತಕ್ಕಂಥ ಪ್ಲಾಂಟ್ಸ್, ಯೂಶಲಿ ಅದನ್ನು ನಾವು ಫೈಟೋ ಪ್ಲಾಂಕ್ಟಾನ್ಸ್ ಅಂತ ಕರಿತೇವೆ. ಸೊ ಇದು ಫೋಟೋಸಿಂಥಸಿಸ್ ಅಥವಾ ದ್ವಿತೀಯ ಸಂಶ್ಲೇಷಣೆ ಮಾಡುವ ಮುಖಾಂತರ ಸೊ ನೀರಲ್ಲಿ ಅಧಿಕವಾಗಿರ್ತಕ್ಕಂಥ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಅಂತ ಒಂದು ಪಾಪ್ಯುಲರ್ ನಂಬಿಕೆ ಇತ್ತು. ಈಗ ಅದೊಂದೇ ಅಲ್ಲ, ಈ ಒಂದು ಡಾರ್ಕ್ ಆಕ್ಸಿಜನ್ ಕೂಡ ಡೆವಲಪ್ ಆಗುತ್ತೆ ಅಂತಕ್ಕಂಥ ಒಂದು ಥಿಯರಿಯನ್ನ ಈಗ ಪ್ರಪೋಸ್ ಮಾಡಿರ್ತಾರೆ. ಈ ಒಂದು ಡಾರ್ಕ್ ಆಕ್ಸಿಜನ್ ಅಂದ್ರೆ ಸೊ ನೀರಲ್ಲಿ ನಾವು ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಗಳನ್ನ ನೋಡ್ತೇವೆ. ಸೊ ಈ ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಗಳೇನಿರುತ್ತೆ, ಸೊ ಅದು ನೀರನ್ನ
ವಿಭಜನೆ ಮಾಡುವ ಮುಖಾಂತರ H2O ವಿಭಜನೆ ಮಾಡುವ ಮುಖಾಂತರ ಆ ಆಕ್ಸಿಜನ್ ಅನ್ನ ನೀರೊಳಗಡೆಗೆ ಸೇರಿಸ್ತಾ ಇದ್ದಾವೆ. ಸೊ ಅದು ಕೂಡ ಒಂದು ಮೂಲವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯ ಆಮ್ಲಜನಕವನ್ನ ನಾವೇನಂತ ಕರಿತೇವೆ ಅಂದ್ರೆ ಡಾರ್ಕ್ ಆಕ್ಸಿಜನ್ ಅಂತ ಕರಿತೇವೆ. ಸೊ ಈಗ ಇನ್ನೊಂದು ಸಮಸ್ಯೆ ಬರುತ್ತೆ. ಆ ಸಮಸ್ಯೆ ಏನು ಅಂದ್ರೆ ಈ ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಏನಿರುತ್ತೆ, ಸೊ ಇದನ್ನ ನಾವು ಈಗ ವೇರಿಯಸ್ ಪರ್ಪಸ್ಗಳಿಗೆ ನಾವು ಮೈನಿಂಗ್ ಮಾಡ್ತಾ ಇದ್ದೇವೆ, ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೇವೆ. ಸೊ ಇದರಿಂದ ಆಮ್ಲಜನಕದ ಕೊರತೆಯುಂಟಾಗಿ ಜಲಚರ ಪ್ರಾಣಿಗಳು ಸಾಯಬಹುದು ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಒಂದು ವಿಜ್ಞಾನಿಗಳು ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಆಕ್ಸಿಜನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಡಾರ್ಕ್ ಆಕ್ಸಿಜನ್ ಅಂಡರ್ ದ ಸಿ ಫಾರ್ ದ ಫಸ್ಟ್ ಟೈಮ್, ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಸಮುದ್ರದ ಅಡಿಯಲ್ಲಿ ಈ ಒಂದು ಡಾರ್ಕ್ ಆಮ್ಲಜನಕವನ್ನ ಕಂಡುಹಿಡಿದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದನ್ನ ಪೆಸಿಫಿಕ್ ಓಷನ್ ನ ಭಾಗದಲ್ಲಿ ಕ್ಲಾರಿಯನ್ ಕ್ಲಿಪರ್ಟನ್ ಝೋನ್ ಅಲ್ಲಿ ಇದನ್ನ ಕಂಡುಹಿಡಿದಿರ್ತಾರೆ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ಲಾರಿಯನ್ ಕ್ಲಿಪರ್ಟನ್ ಝೋನ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಅದು ಎಲ್ಲಿ ಕಂಡು ಬರುತ್ತೆ, ಯಾವ ಓಷನ್ ಅಲ್ಲಿ ಬರುತ್ತೆ ಅಂತ ಪ್ರಶ್ನೆ ಕೇಳಬಹುದಾಗಿರುತ್ತೆ. ಸೊ ಇದು 4000 ಮೀಟರ್ಸ್ ಬಿಲೋ ದಿ ಸರ್ಫೇಸ್, ಅಂದ್ರೆ ಮೇಲ್ಮೈಯಿಂದ 4000 ಅಡಿಗಳ ಕೆಳಗಡೆ. ಸೊ ಇದನ್ನ ಮೀಟರ್ಗಳ ಕೆಳಗಡೆ ಇದನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಇದರಿಂದ ಆಗ್ತಕ್ಕಂಥ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ನಮ್ಗೊತ್ತು ಫೋಟಿಕ್ ಝೋನ್ ಅಂತ ಕರಿತೇವೆ. ಅಂದ್ರೆ ಸೂರ್ಯನ ಬೆಳಕು ಎಲ್ಲಿವರೆಗೂ ತಲುಪುತ್ತೆ ಅದನ್ನ ಫೋಟಿಕ್ ವಲಯ ಅಂತ ಕರಿತೇವೆ. ಸೊ ಅದು ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. ಅಂದ್ರೆ ನೀರಿನ ಪ್ಯೂರಿಟಿ ಮೇಲೆ ಸೂರ್ಯನ ಬೆಳಕು ಕೆಳಗಡೆಗೆ ತಲುಪುತ್ತೆ. ಸೊ ಎಲ್ಲಿವರೆಗೂ ಸೂರ್ಯನ ಬೆಳಕು ತಲುಪುತ್ತೆ ಅಲ್ಲಿವರೆಗೂ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಆಗುತ್ತೆ. ಸೊ 4000 ಮೀಟರ್ಸ್ ಅಂದ್ರೆ ಪ್ರಾಬಬಲಿ ಸೂರ್ಯನ ಬೆಳಕು ತಲುಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲೂ ಕೂಡ ಆಮ್ಲಜನಕ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಸೊ ಅದಕ್ಕೆ ಬೇರೆ ಮೆಥಡ್ ಇರಬೇಕು. ಆ ಒಂದು ಕ್ಯೂರಿಯಾಸಿಟಿಯ ಮುಖಾಂತರ ಈ ಡಾರ್ಕ್ ಆಕ್ಸಿಜನ್ ಅನ್ನ ಪತ್ತೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಡಾರ್ಕ್ ಆಕ್ಸಿಜನ್ ಯಾವುದರ ಮುಖಾಂತರ ಇದು ಉತ್ಪತ್ತಿ ಆಗುತ್ತೆ ಅಂದ್ರೆ ಎಲೆಕ್ಟ್ರೋಲೈಸಿಸ್ ಅಂತ ಕರಿತೇವೆ, ಅಂದ್ರೆ ವಿದ್ಯುತ್ ವಿಭಜನೆ ಅಂತ ಕರಿತೇವೆ. ಈ ಒಂದು ವಿದ್ಯುತ್ ವಿಭಜನೆಗೆ ಅಲ್ಲಿರ್ತಕ್ಕಂಥ ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಏನಿರುತ್ತೆ, ಅಂದ್ರೆ ವಿದ್ಯುತ್ ವಿಭಜನೆ ಅಂದ್ರೆ ಸೊ H2O ಏನಿರುತ್ತೆ ಇದು H ಮತ್ತೆ O ಆಗಿ ಬ್ರೇಕ್ ಆಗುತ್ತೆ. ಸೊ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ವಸ್ತುಗಳು ಯಾವುದು ಅಂದ್ರೆ ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಅಂತ ಕರಿತೇವೆ. ಸೊ ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಅಂದ್ರೆ ಸೊ ದೀಸ್ ಆರ್ ಮಿನರಲ್ ಡೆಪಾಸಿಟ್ಸ್ ಕಂಟೈನಿಂಗ್ ಮೆಟಲ್ಸ್ ಲೈಕ್ ಮ್ಯಾಂಗನೀಸ್, ನಿಕ್ಕಲ್ ಮತ್ತೆ ಕೋಬಾಲ್ಟ್ ಏನಿರ್ತವೆ. ಸೊ ಈ ರೀತಿಯ ಮೆಟಲ್ಗಳನ್ನ ನಾವು ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಅಂತ ಹೇಳ್ತೇವೆ. ಸೊ ಇದರಿಂದ ಈ ವಾಟರ್ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗೋದ್ರ ಮುಖಾಂತರ ಆಕ್ಸಿಜನ್ ಉತ್ಪತ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಯಾವುದೇ ರೀತಿಯ ಸನ್ಲೈಟ್ ಅಥವಾ ಸೂರ್ಯನ ಬೆಳಕು ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಕೂಡ ನೀರಲ್ಲಿ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಅಂತ ಸೊ ವಿಜ್ಞಾನಿಗಳು ಈಗ ಪ್ರಪೋಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಭಾರತವು ತನ್ನ ಮೊದಲ ಮೀಸಲಾದ ರೈಲ್ವೆ ಪರೀಕ್ಷಾ ಮಾರ್ಗವನ್ನು ಎಲ್ಲಿ ನಿರ್ಮಿಸುತ್ತಿದೆ? ಸೊ ವೇರ್ ಈಸ್ ಇಂಡಿಯಾ ಕನ್ಸ್ಟ್ರಕ್ಟಿಂಗ್ ದ ಫಸ್ಟ್ ಡೆಡಿಕೇಟೆಡ್ ರೈಲ್ವೆ ಟೆಸ್ಟ್ ಟ್ರ್ಯಾಕ್? ಏನಿದು ನಮ್ಮ ಭಾರತ ದೇಶದಲ್ಲಿ ಈಗ ಬುಲೆಟ್ ಟ್ರೈನ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ, ಒಂದೇ ಭಾರತ್ ಟ್ರೈನ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ, ಒಂದೇ ಭಾರತ್ ಮೆಟ್ರೋಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ರೀತಿಯ ಟ್ರೈನ್ಗಳನ್ನು ನಾವು ಪ್ರಾಕ್ಟಿಕಲ್ ಆಗಿ ಅಥವಾ ನಿಜ ಜೀವನದಲ್ಲಿ ಬಳಕೆ ಮಾಡೋದಕ್ಕಿಂತ ಮುಂಚೆ ಅದನ್ನ ಪರೀಕ್ಷೆ ಮಾಡಬೇಕು ಅಥವಾ ಪ್ರಯೋಗಗಳು ಮಾಡಬೇಕು ಅಥವಾ ಟ್ರಯಲ್ಸ್ ಮಾಡಬೇಕು. ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ಟ್ರ್ಯಾಕ್ ಅನ್ನ ಈಗ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದನ್ನ ಎಲ್ಲಿ ಡೆವಲಪ್ ಮಾಡಿರ್ತಾರೆ ಅಂದ್ರೆ ರಾಜಸ್ಥಾನದಲ್ಲಿ ಡೆವಲಪ್ ಮಾಡಿರ್ತಾರೆ. ನಮ್ಗೆ ಗೊತ್ತು ರಾಜಸ್ಥಾನ ಡೆಸರ್ಟ್ ಇರ್ತಕ್ಕಂಥ ಏರಿಯಾ ಆಗಿರುತ್ತೆ. ಸೊ ಆ ಒಂದು ಪ್ರದೇಶಗಳನ್ನ ನಾವು ಈ ಒಂದು ಕಾರಣಗಳಿಗಾಗಿ ಹೆಚ್ಚಾಗಿ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇದನ್ನ ನಾವು ನಮ್ಮ ಟ್ರೈನ್ಗಳನ್ನ ಚೆಕ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಟ್ರ್ಯಾಕ್ ಆಗಿರುತ್ತೆ. ಸೊ ರಿಮೆಂಬರ್, ಸೊ ಇದನ್ನ ರಾಜಸ್ಥಾನದಲ್ಲಿ ಇದನ್ನ ನಾವು ಫಸ್ಟ್ ಡೆಡಿಕೇಟೆಡ್ ರೈಲ್ವೆ ಟೆಸ್ಟ್ ಟ್ರ್ಯಾಕ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈಲ್ವೆಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಮೀಸಲಾಗಿರ್ತಕ್ಕಂಥ ಹಳಿಗಳನ್ನ ರಾಜಸ್ಥಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಒಟ್ಟು 60 ಕಿಲೋಮೀಟರ್ಸ್ ಅನ್ನ ಹೊಂದಿರುತ್ತೆ. ಸೊ ಇದು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಮಾಡುತ್ತೆ ಅಂದ್ರೆ ಗುದಾ ಅಂಡ್ ತಾತನಾ ಮಿತಡಿ ಅಂತ ಹೇಳ್ತೇವೆ. ಅಂದ್ರೆ ರಾಜಸ್ಥಾನದಲ್ಲಿ ಬರ್ತಕ್ಕಂಥ ಒಂದು ಗುದಾ, ಇನ್ನೊಂದು ತಾತನಾ ಮಿತಡಿ ಅಂತ ಹೇಳ್ತೇವೆ. ಸೊ ಇವೆರಡು ಕೂಡ ನವ ರೀಜನ್ ಆಫ್ ದಿ ಜೋಧ್ಪುರ್ ಡಿವಿಷನ್, ದೀದ್ವಾನಾ ಡಿಸ್ಟ್ರಿಕ್ಟ್. ಸೊ ದೀದ್ವಾನಾ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಝೋನ್ ಇರುತ್ತೆ, ಅಂದ್ರೆ ಕನೆಕ್ಟಿವ್ ಪಾಯಿಂಟ್ ಇರುತ್ತೆ. ಸೊ ಅಲ್ಲಿ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಅಡ್ವಾನ್ಸ್ ಟೆಸ್ಟಿಂಗ್ ಅನ್ನ ಮಾಡ್ತಾರೆ, ಅಂದ್ರೆ ಹೈ ಸ್ಪೀಡ್ ಟ್ರಯಲ್ಸ್ ಗಳನ್ನ ಮತ್ತೆ ಈವನ್ ಬುಲೆಟ್ ಟ್ರೈನ್ ಗಳನ್ನ ಕೂಡ ನಾವಿಲ್ಲಿ ಪರೀಕ್ಷೆ ಮಾಡಬಹುದಾಗಿರುತ್ತೆ. ಸೊ ಹೈ ಸ್ಪೀಡ್ ಟ್ರೈನು, ಸೆಮಿ ಹೈ ಸ್ಪೀಡ್ ಮತ್ತೆ ಮೆಟ್ರೋ ಟ್ರೈನ್ ಗಳನ್ನ ಕೂಡ ಇದು ಪರೀಕ್ಷೆ ಮಾಡ್ತಕ್ಕಂಥ ಒಂದು ಸೌಲಭ್ಯವನ್ನ ನೀಡುತ್ತೆ. ಸೊ ಇದರಲ್ಲಿ ಸಾಕಷ್ಟು ಕರ್ವ್ಡ್ ಸೆಕ್ಷನ್ಸ್ ಅನ್ನ ಮಾಡಿರ್ತಾರೆ, ಅಂದ್ರೆ ನಿಜವಾಗಿ ಯಾವ ರೀತಿ ಬಾಗಿದವಾಗಿರ್ತಕ್ಕಂಥ ಒಂದು ಟ್ರ್ಯಾಕ್ಸ್ ಇರುತ್ತೆ ಅದೇ ರೀತಿಯ ಟ್ರ್ಯಾಕ್ಸ್ ಗಳನ್ನ ಅವರು ರಿಯಲ್ ವರ್ಲ್ಡ್ ಜೊತೆ ಮ್ಯಾಚ್ ಮಾಡಲಿಕ್ಕೆ ಕೇವಲ ಸ್ಟ್ರೇಟ್ ಆಗಿ ಇದನ್ನ ನಿರ್ಮಾಣ
ಮಾಡಿರೋದಿಲ್ಲ, ಇವನ್ ಬ್ರಿಡ್ಜ್ಗಳನ್ನು ಕೂಡ ಮಧ್ಯದಲ್ಲಿ ಕೂಡ ಕೆಲವೊಂದು ಸ್ಮಾಲ್ ಬ್ರಿಡ್ಜ್ಗಳನ್ನು 129 ಸ್ಮಾಲ್ ಬ್ರಿಡ್ಜ್ಗಳನ್ನು 7 ಲಾರ್ಜ್ ಬ್ರಿಡ್ಜ್ಗಳನ್ನು ಕೂಡ ಆ ಒಂದು 60 ಕಿಲೋಮೀಟರ್ ಸ್ಟ್ರೆಚ್ ಅಲ್ಲಿ ಡೆವಲಪ್ ಮಾಡ್ತಾರೆ. ಬಿಕಾಸ್ ಎಲ್ಲದನ್ನು ನಾವು ಪ್ರಾಕ್ಟಿಕಲಿ ಚೆಕ್ ಮಾಡಬೇಕು. ಕರ್ವ್ ಇದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಸೇತುವೆ ಇದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಸೊ ಎಲ್ಲವನ್ನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಕಂಪ್ಲೀಟ್ ಡಿಸೈನ್ ಅನ್ನ ಇಲ್ಲಿ ಮಾಡಿರ್ತಾರೆ. ಸೊ ಇದು ಈ ವರ್ಷ ಅಂದ್ರೆ ಡಿಸೆಂಬರ್ 25 ಮುಂದಿನ ವರ್ಷ ಡಿಸೆಂಬರ್ 2025 ವೇಳೆಗೆ ಸೊ ಇದು ಕಂಪ್ಲೀಟ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಆರಂಭದಲ್ಲಿ ಯಾವ ಮಾರ್ಗದಲ್ಲಿ ಚಲಿಸುತ್ತದೆ? ಆನ್ ವಿಚ್ ರೂಟ್ ವಿಲ್ ಇಂಡಿಯಾಸ್ ಫಸ್ಟ್ ಹೈಡ್ರೋಜನ್ ಪವರ್ ಟ್ರೈನ್ ಇನಿಷಿಯಲಿ ರನ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಹೈಡ್ರೋಜನ್ ಟ್ರೈನ್ ಆಗಿರುತ್ತೆ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಯಾವ ರೂಟ್ನಲ್ಲಿ ಲಾಂಚ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಿಂದ್ ಸೋನಿಪತ್ ರೂಟ್ನಲ್ಲಿ ಮೊಟ್ಟ ಮೊದಲ ಹೈಡ್ರೋಜನ್ ಚಾಲಿತ ಟ್ರೈನ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟೊತ್ತು ನಾವು ಗ್ರೀನ್ ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ದೊಡ್ಡ ಕೇಂದ್ರದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ಇದರಿಂದ ರನ್ ಆಗ್ತಕ್ಕಂಥ ಟ್ರೈನ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಯಾವ 2 ಪಾಯಿಂಟ್ಸ್ ನ ನಡುವೆ ಲಾಂಚ್ ಮಾಡಿದ್ದಾರೆ ಅಂತಕ್ಕಂಥ ಪಾಯಿಂಟ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದು ನಮ್ಮ ಭಾರತ ದೇಶದ ಫಸ್ಟ್ ಹೈಡ್ರೋಜನ್ ಪವರ್ಡ್ ಟ್ರೈನ್ ಆಗಿರುತ್ತೆ. ಸೊ ಇದರ ಟ್ರಯಲ್ ರನ್ ಏನಿದೆ ಇದು ಡಿಸೆಂಬರ್ 2024 ಅಂದ್ರೆ ಇದೇ ತಿಂಗಳು ಇದರ ಪ್ರಾಯೋಗಿಕವಾಗಿ ಇದನ್ನ ಚಲಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ. ಆ ಪ್ರೋಗ್ರಾಮ್ ಅನ್ನ ಹೈಡ್ರೋಜನ್ ಫಾರ್ ಹೆರಿಟೇಜ್ ಪ್ರೋಗ್ರಾಮ್ ಅಂತ ಕರೀತೇವೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಈ ಡೀಸೆಲ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ಸ್ ಏನಿರ್ತವೆ ಸೊ ಅದನ್ನ ಹೈಡ್ರೋಜನ್ ಫ್ಯೂಲ್ ಸೆಲ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಅಂದ್ರೆ ಹೊಸ ಇಂಜಿನ್ಗಳು ಏನು ಮಾಡ್ತಾ ಇಲ್ಲ, ಆಲ್ರೆಡಿ ಇರ್ತಕ್ಕಂಥ ಡೀಸೆಲ್ ಮಲ್ಟಿಪಲ್ ಯೂನಿಟ್ಸ್ ಏನಿರ್ತವೆ ಸೊ ಅದನ್ನ ಹೈಡ್ರೋಜನ್ ಫ್ಯೂಲ್ ಸೆಲ್ ಆಗಿ ಕನ್ವರ್ಟ್ ಮಾಡುವ ಮುಖಾಂತರ ಸೊ ಈ ಒಂದು ಸಿಸ್ಟಮ್ ಆಫ್ ರೈಲ್ವೇಸ್ ಗಳನ್ನ ನಮ್ಮ ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಮೊಟ್ಟ ಮೊದಲ ಮಾರ್ಗ ಎಷ್ಟು ಕಿಲೋಮೀಟರ್ ಇರುತ್ತೆ ಅಂದ್ರೆ 90 ಕಿಲೋಮೀಟರ್ಸ್ ಮಾರ್ಗದಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಹರಿಯಾಣದಲ್ಲಿರ್ತಕ್ಕಂಥ ಜಿಂದ್ ಸೋನಿಪತ್ ಮಾರ್ಗಗಳನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಕನೆಕ್ಟಿವಿಟಿ ಆಗಿರುತ್ತೆ. ಸೊ ಇದು ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಹೋಗುತ್ತೆ ಅಂದ್ರೆ 140 ಕಿಲೋಮೀಟರ್ಸ್ ಪರ್ ಅವರ್ ವೇಗದಲ್ಲಿ ಇದು ಚಲಿಸಬಹುದಾಗಿರುತ್ತೆ. ಸೊ ಇದು 1000 ಕಿಲೋಮೀಟರ್ಸ್ ಆನ್ ದಿ ಸಿಂಗಲ್ ರನ್ ಅಂದ್ರೆ ಒಂದು ಸರಿ ಅದನ್ನ ಫ್ಯೂಯಲ್ ಸೆಲ್ ಅನ್ನ ಫಿಲ್ ಮಾಡಿದ್ರೆ 1000 ಕಿಲೋಮೀಟರ್ಸ್ ಅನ್ನ ಅದು ಕ್ರಾಸ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಬಹಳ ಫ್ಯೂಚರ್ ನಲ್ಲಿ ನಾವು 35 ಹೈಡ್ರೋಜನ್ ಪವರ್ ಟ್ರೈನ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಇಟ್ಕೊಂಡಿರ್ತಾರೆ. ಸೊ ಅದರಲ್ಲಿ ಪ್ರಮುಖವಾಗಿದ್ದನ್ನ ಹೇಳೋದಾದ್ರೆ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ, ನೀಲಗಿರಿ ಮೌಂಟೇನ್ ರೈಲ್ವೆ, ಕಲ್ಕಾ ಶಿಮ್ಲಾ ರೈಲ್ವೆ ಮತ್ತೆ ಮತೇರಾ ರೈಲ್ವೆ ಸೇರಿದಂತೆ ಸೊ ಈ ಮಾರ್ಗಗಳನ್ನು ಒಳಗೊಂಡಂತೆ ಒಟ್ಟು 35 ಹೈಡ್ರೋಜನ್ ಚಾಲಿತ ಮಾರ್ಗಗಳನ್ನು ಸೊ ನಿಯರ್ ಫ್ಯೂಚರ್ ಅಲ್ಲಿ ಡೆವಲಪ್ ಮಾಡ್ತಕ್ಕಂಥ ಒಂದು ಗುರಿಯನ್ನ ನಾವು ಇಟ್ಕೊಂಡಿರ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ದಾಖಲಿತ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸೌದಿ ಅರೇಬಿಯಾದ ಯಾವ ಪ್ರದೇಶವು ಹಿಮಪಾತವನ್ನು ಅನುಭವಿಸಿತು? ಅದರ ಮರುಭೂಮಿಯ ಭೂದೃಶ್ಯ ಚಳಿಗಾಲದ ವಂಡರ್ಲ್ಯಾಂಡ್ ಆಗಿ ಪರಿವರ್ತನೆಯಾಯಿತು. ಫಾರ್ ದ ಫಸ್ಟ್ ಟೈಮ್ ಇನ್ ದ ರೆಕಾರ್ಡೆಡ್ ಹಿಸ್ಟ್ರಿ ವಿಚ್ ರೀಜನ್ ಆಫ್ ಸೌದಿ ಅರೇಬಿಯಾ ಎಕ್ಸ್ಪೀರಿಯನ್ಸ್ಡ್ ಸ್ನೋಫಾಲ್ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಸೌದಿ ಅರೇಬಿಯಾದ ಈ ಭಾಗದಲ್ಲಿ ಸ್ನೋಫಾಲ್ ಆಗಿದೆ. ಸೊ ಅದರಿಂದ ಆ ಒಂದು ಪ್ರದೇಶ ಹಿಮಾವೃತ ಪ್ರದೇಶವಾಗಿ ಮೊಟ್ಟ ಮೊದಲ ಬಾರಿಗೆ ಕನ್ವರ್ಟ್ ಆಗಿದೆ. ಸೊ ಇದೆಲ್ಲ ಕ್ಲೈಮೇಟ್ ಚೇಂಜ್ ಇಂದ ಆಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಗಳಾಗಿರುತ್ತೆ ಅಥವಾ ಅವ್ಯವಸ್ಥೆಗಳಾಗಿರುತ್ತೆ. ಆ ಭಾಗವನ್ನ ನಾವೇನಂತ ಕರಿತೀವಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಆ ಒಂದು ಭಾಗವನ್ನ ನಾವು ಅಲ್ ಜಾಫ್ ಅಂತ ಕರಿತೇವೆ. ಸೊ ಈ ಒಂದು ಅಲ್ ಜಾಫ್ ಅಂತಕ್ಕಂಥ ಒಂದು ಪ್ರದೇಶ ಮೊಟ್ಟ ಮೊದಲ ಬಾರಿಗೆ ಐತಿಹಾಸಿಕವಾಗಿ ಮಳೆಯನ್ನ ಪಡೆದಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ನಮಗೆ ನೋಡ್ಲಿಕ್ಕೆ ಒಳ್ಳೇದು ಅನ್ಸುತ್ತೆ, ಮಳೆ ಬಿದ್ದರೆ ಒಳ್ಳೇದು ಅಂತ ಅನ್ಸುತ್ತೆ. ಬಟ್ ಅಲ್ಲಿರ್ತಕ್ಕಂಥ ಜಿಯೋಗ್ರಾಫಿಕಲ್ ವೆಜಿಟೇಷನ್, ಅಲ್ಲಿರ್ತಕ್ಕಂಥ ಪ್ರಾಣಿ ವರ್ಗ, ಸಸ್ಯ ವರ್ಗ, ಅಲ್ಲಿರ್ತಕ್ಕಂಥ ಹವಾಮಾನಕ್ಕೆ ಹೊಂದಿಕೆ ಆಗಿರುತ್ತೆ. ಯಾವಾಗ ಅಲ್ಲಿರ್ತಕ್ಕಂಥ ಕ್ಲೈಮೇಟ್ ಚೇಂಜ್ ಆಗುತ್ತೆ ಆ ಒಂದು ಪ್ರಾಣಿಗಳು ನಶಿಸಿ ಹೋಗ್ತಕ್ಕಂಥ ಸಾಧ್ಯತೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಈ ರೀತಿಯಾಗಿ ಬದಲಾವಣೆಗಳು ಆಗಬಾರ್ದು. ಈ ಕ್ಲೈಮೇಟ್ ಅಂತಕ್ಕಂಥದ್ದು ಅಥವಾ ಹವಾಮಾನ ಅಂತಕ್ಕಂಥದ್ದು ಒಂದು ಕಾನ್ಸ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಆ ಭಾಗವನ್ನು ನಾವೇನಂತ ಕರಿತೀವಿ ಅಂದರೆ ಅಲ್ ಜಾಫಾ ರೀಜನ್ ಅಂತ ಹೇಳ್ತೇವೆ. ಇದು ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇಲ್ಲಿ ಐತಿಹಾಸಿಕವಾಗಿ ಮೊಟ್ಟ ಮೊದಲ ಬಾರಿಗೆ ಮಳೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದರಿಂದ ಅಲ್ಲಿರ್ತಕ್ಕಂಥ ವ್ಯಾಲೀಸ್ಗಳು, ಅಲ್ಲಿರ್ತಕ್ಕಂಥ ವಾಟರ್ ಫಾಲ್ಗಳು ಪುನರುಜ್ಜೀವನಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೌದಿ ಅರೇಬಿಯಾ ನ್ಯೂಸ್ ಅಲ್ಲಿ ಇರೋದ್ರಿಂದ ಇದರ ಬಗ್ಗೆ ಕೆಲವೊಂದು ಮ್ಯಾಪ್ ರೀಡಿಂಗ್ ಅನ್ನು ನಾವು ಮಾಡೋದಾದ್ರೆ ಸೊ ಸೌದಿ ಅರೇಬಿಯಾ, ಸೊ ಇದರ
ಕ್ಯಾಪಿಟಲ್ ಸಿಟಿಯನ್ನು ನಾವು ರಿಯಾದ್ ಅಂತ ಕರಿತೇವೆ. ಸೊ ಸೌದಿ ಅರೇಬಿಯಾ ಮೇಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಹಾದು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದರ ನೈಬರಿಂಗ್ ಕಂಟ್ರೀಸನ್ನು ಕೇಳ್ತಾರೆ, ಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಅಥವಾ ನೆರೆಯ ರಾಷ್ಟ್ರಗಳು. ಸೊ ಇಲ್ಲಿ ನಾವು ಇರಾಕನ್ನು ನೋಡ್ಬೋದು, ಕುವೈತನ್ನು ನೋಡ್ಬೋದು, ಅದಾದಮೇಲೆ ಬೆಹರನ್. ಸೊ ಇಲ್ಲಿ ಸ್ವಲ್ಪ ನೀರಿರುತ್ತೆ, ಪರ್ಷಿಯನ್ ಗಲ್ಫ್ ಇರುತ್ತೆ, ಆದರೂ ಕೂಡ ಇಲ್ಲಿ ಬೆಹರನ್ನ ನೋಡ್ಬೋದು, ಕತಾರನ್ನು ನೋಡ್ಬೋದು, ಅದಾದಮೇಲೆ UAE ಅನ್ನು ನೋಡ್ಬೋದು, ಯೆಮನ್. ಸೊ ಅದಾದಮೇಲೆ ಈ ಕಡೆ ಜೋರ್ಡಾನ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಲ್ಲಿ with this, let's get into question number 12. So ವಿಶ್ವದ ಮೊದಲ ಹಸಿರು ಶಕ್ತಿ ದ್ವೀಪದ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ವರ್ಲ್ಡ್ಸ್ ಫಸ್ಟ್ ಗ್ರೀನ್ ಎನರ್ಜಿ ಐಲ್ಯಾಂಡ್? ಸೊ ಇದರ ಪ್ರಶ್ನೆಯ ಅರ್ಥ ಏನು ಅಂದರೆ, ನಮ್ಮ ಪ್ರಪಂಚದ ಒಂದು ದೇಶದ ಒಂದು ಭಾಗದಲ್ಲಿರ್ತಕ್ಕಂಥ ಒಂದು ಐಲ್ಯಾಂಡನ್ನು ಸಂಪೂರ್ಣವಾಗಿ ಹಸಿರು ವಿದ್ಯುತ್ತಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ. ಸೊ ಆ ಒಂದು ಐಲ್ಯಾಂಡನ್ನು ನಾವೇನಂತ ಕರಿತೀವಿ ಅಂದರೆ ಹಸಿರು ಶಕ್ತಿ ದ್ವೀಪ ಅಂತ ಕರಿತೇವೆ. ಸೊ ಅದನ್ನು ಏನಂತ ಹೆಸರಿಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಿನ್ಸ್ ಎಲಿಜಬೆತ್ ಐಲ್ಯಾಂಡ್ ಅಂತ ಕರಿತೇವೆ. ಸೊ ಈ ಒಂದು ಐಲ್ಯಾಂಡ್ ಯಾಕೆ ಸುದ್ದಿಯಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಗ್ರೀನ್ ಐಲ್ಯಾಂಡ್ ಇದನ್ನ ನಾವು ಪ್ರಪಂಚದ ಮೊಟ್ಟ ಮೊದಲ ಗ್ರೀನ್ ಎನರ್ಜಿ ದ್ವೀಪ ಅಂತ ಹೇಳ್ತೇವೆ. ಸೊ ಇದನ್ನ ಸ್ಟಾರ್ಟ್ ಏನೋ ಮಾಡಿಬಿಟ್ಟಿದ್ದಾರೆ, ಬಟ್ ಇವಾಗ ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ ಅನ್ನೋ ಕಾರಣದಿಂದ, ಈವನ್ ಪೊಲಿಟಿಕಲ್ ರೀಸನ್ಸ್ನಿಂದ ಅದನ್ನ ಸ್ಟಾಪ್ ಮಾಡ್ತಕ್ಕಂಥ ನಿರ್ಧಾರಗಳನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸ್ಟಾಪ್ ಮಾಡಿಲ್ಲ. ಸೊ ಅದನ್ನ ನಾವು ಮುಂದುವರೆಸಬಾರದು ಅಂತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ಒಂದು ಐಲ್ಯಾಂಡ್ ಅನ್ನು ನಾವು ಬೆಲ್ಜಿಯಂ, ಯುರೋಪ್ನ ಕಂಟ್ರಿ ಆಗಿರ್ತಕ್ಕಂಥ ಬೆಲ್ಜಿಯಂ, ಸಣ್ಣದಾಗಿರ್ತಕ್ಕಂಥ ಒಂದು ರಾಷ್ಟ್ರ, ಆ ಬೆಲ್ಜಿಯಂ ಅಲ್ಲಿ ನಾವು ಈ ಭಾಗವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ವರ್ಲ್ಡ್ಸ್ ಫಸ್ಟ್ ಗ್ರೀನ್ ಎನರ್ಜಿ ಐಲ್ಯಾಂಡ್ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಇದು ಬೆಲ್ಜಿಯಂ ಅಲ್ಲಿ ಇರುತ್ತೆ. ಅದನ್ನ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಪ್ರಿನ್ಸಸ್ ಎಲಿಜಬೆತ್ ಐಲ್ಯಾಂಡ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದನ್ನ 2021ರಲ್ಲಿ ಲಾಂಚ್ ಮಾಡಿರ್ತಾರೆ. ಬಟ್ ಹಣಕಾಸಿನ ಕೊರತೆ ಮತ್ತು ಪೊಲಿಟಿಕಲ್ ವಿಲ್ಲಿಂಗ್ನೆಸ್ ಇಲ್ಲದೆ ಇರುವ ಕಾರಣದಿಂದ ಸೊ ಇದನ್ನ ಪ್ರಾಬಬಲಿ ಡ್ರಾಪ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದು 45 ಕಿಲೋಮೀಟರ್ಸ್ ಆಫ್ ದಿ ಬೆಲ್ಜಿಯಂ ಕೋಸ್ಟ್, ಅಂದ್ರೆ ಬೆಲ್ಜಿಯಂ ಕರಾವಳಿ ಏನಿದೆ ಸೊ ಅದರಿಂದ 45 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಹಾಗಿದ್ರೆ ಬೆಲ್ಜಿಯಂ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಬ್ರುಸೆಲ್ಸ್ ಅಂತ ಕರಿತೇವೆ. ಸೊ ಇದರ ನೈಬರಿಂಗ್ ಆಗಿ ನಾವು ನೆದರ್ಲ್ಯಾಂಡ್ಸ್, ಜರ್ಮನಿ, ಸೊ ಅದಾದ್ಮೇಲೆ ಲಕ್ಸಂಬರ್ಗ್ ಅನ್ನ ನೋಡ್ಬೋದು. ಈವನ್ ಫ್ರಾನ್ಸ್ ಜೊತೆ ಇದು ಗಡಿಯನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಈ ಕಡೆ ನಾವು ನಾರ್ತ್ ಸಿ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಬೆಲ್ಜಿಯಂಗೆ ಸಂಬಂಧಪಟ್ಟಂತೆ ಮಾಹಿತಿ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 13. ದೂರದ ಭವಿಷ್ಯದಲ್ಲಿ ರೂಪುಗೊಳ್ಳುವ ನಿರೀಕ್ಷೆ ಇರುವ ಮಹಾಖಂಡದ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಸೂಪರ್ ಕಾಂಟಿನೆಂಟ್ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಫಾರ್ಮ್ ಇನ್ ದಿ ಡಿಸ್ಟೆಂಟ್ ಫ್ಯೂಚರ್? ಸೊ ಇದನ್ನು ನಾವೇನಂತ ಕರಿತೇವೆ ಅಂದರೆ ಸೂಪರ್ ಕಾಂಟಿನೆಂಟ್ ಅಂತ ಕರಿತೇವೆ. ಸೊ ಇದು ಪ್ರಾಬಬಲಿ ದೂರದ ಭವಿಷ್ಯದಲ್ಲಿ ನಮ್ಮ ಭೂಮಿ ಮಾರ್ಪಾಡಾಗಿ ಒಂದು ಸೂಪರ್ ಕಾಂಟಿನೆಂಟ್ ಆಗುತ್ತೆ. ಸೊ ಅದರ ಹೆಸರು ಏನಿಟ್ಟಿದ್ದಾರೆ ವಿಜ್ಞಾನಿಗಳು ಅದನ್ನ ಏನಂತ ಹೆಸರು ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನ ಪ್ಯಾಂಜಿಯಾ ಅಲ್ಟಿಮಾ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಏನಿದು ಪ್ಯಾಂಜಿಯಾ ಅಲ್ಟಿಮಾ ಅನ್ನೋದನ್ನ ಸೊ ನಾವು ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಈ ಒಂದು ಪ್ರಿಡಿಕ್ಷನ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಡಾಕ್ಟರ್ ಅಲೆಕ್ಸಾಂಡರ್ ಫ್ರಾನ್ಸ್ವರ್ತ್. ಇವರು ಮಾಡಿರ್ತಕ್ಕಂಥ ಒಂದು ಅಧ್ಯಯನದ ಪ್ರಕಾರ ನಮ್ಮ ಭೂಮಿ ಇವಾಗ 7 ಮೇಜರ್ ಕಾಂಟಿನೆಂಟ್ಸ್ ಆಗಿ ಏನು ಬ್ರೇಕ್ ಆಗಿದೆ, ಅದು ಮತ್ತೊಮ್ಮೆ ಎಲ್ಲ ಒಟ್ಟಿಗೆ ಸೇರ್ಕೊಳ್ಳುತ್ತೆ. ಸೊ ಭೂಮಿ ಎಲ್ಲ ಮತ್ತೆ ಒಂದು ಕಡೆ ಬರುತ್ತೆ, ನೀರೆಲ್ಲ ಮತ್ತೆ ಮುಂಚೆ ಹೇಗಿತ್ತೋ ಹಾಗೆ ಪ್ರತ್ಯೇಕವಾಗುತ್ತೆ. ಸೊ ಇದರಿಂದ ಭೂಮಿ ಎಲ್ಲ ಒಟ್ಟಿಗೆ ಬಂದಾಗ ಟೆಂಪ್ರೇಚರ್ ಎನಾರ್ಮಸ್ ಆಗಿ ರೈಸ್ ಆಗಿ ನಮ್ಮ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಒಂದು ಜೀವಕುಲ ನಶಿಸಿ ಹೋಗ್ಬೋದು ಅಂತ ಇವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಟ್ ಇಸ್ ನಾಟ್ ಇನ್ ನಿಯರ್ ಫ್ಯೂಚರ್. ಸೊ ಬಹಳ ವರ್ಷಗಳ ನಂತರ ಈ ಒಂದು ಬದಲಾವಣೆ ಆಗ್ಬೋದು ಡ್ಯೂ ಟು ಕ್ಲೈಮೇಟ್ ಚೇಂಜ್ ಅಂತಕ್ಕಂಥ ಒಂದು ಅನ್ವೇಷಣೆಯನ್ನ ಅಲೆಕ್ಸಾಂಡರ್ ಫರ್ನ್ಸ್ವರ್ತ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಒಂದು ಕಾಂಟಿನೆಂಟ್ಗೆ ಅವರು ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಪ್ಯಾಂಜಿಯಾ ಅಲ್ಟಿಮಾ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಪ್ಯಾಂಜಿಯಾ ಅಲ್ಟಿಮಾ ಆದ್ರೆ ಸೊ ಆ ಒಂದು ಭೂಭಾಗದ ಟೆಂಪರೇಚರ್ 40ರಿಂದ 50 ಡಿಗ್ರಿ ಸೆಲ್ಸಿಯಸ್ಗೆ ಜಾಸ್ತಿ ಆಗುತ್ತೆ. ಸೊ ಅದ್ರ ಜೊತೆಗೆ ಹ್ಯುಮಿಡಿಟಿ ಲೆವೆಲ್ಸ್ ಕೂಡ ಹೆಚ್ಚಾಗುವ ಕಾರಣದಿಂದ ಅಲ್ಲಿರ್ತಕ್ಕಂಥ ಜೀವಕುಲ ಸಂಪೂರ್ಣವಾಗಿ ನಾಶವಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಆಕ್ಚುಲಿ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಿರುತ್ತೆ. ನಮ್ಮ ಒಂದು ಭೂಮಿ ಉಗಮವಾದಾಗ
ಭೂಮಿ ಎಲ್ಲ ಒಂದು ಪೀಸ್ ಆಗಿತ್ತು, ಸೊ ನೀರೆಲ್ಲ ಒಂದು ಸಪ್ರೇಟ್ ಆಗಿತ್ತು. ಸೊ ಅದನ್ನು ನಾವು ಪ್ಯಾಂಜಿಯಾ ಅಂತ ಕರಿತಾ ಇದ್ರು, ನೀರನ್ನು ನಾವು ಪ್ಯಾಂಥಲಸ ಅಂತ ಕರಿತಾ ಇದ್ವಿ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದರೆ 2 ಬ್ರೇಕ್ಸ್ ಆಗಿ ಇದು ಒಡೆಯುತ್ತೆ. ಒಂದನ್ನು ಲಾವ್ರೇಷಿಯಾ ಅಂತ ಕರಿತೇವೆ, ಇನ್ನೊಂದನ್ನ ಗೋಂಡ್ವಾನ ಅಂತ ಕರಿತೇವೆ. ಸೊ ಮಧ್ಯದಲ್ಲಿರ್ತಕ್ಕಂಥ ನೀರನ್ನು ನಾವು ತೆತಿಸ್ ಸಿ ಅಂತ ಕರಿತೇವೆ. ಸೊ ಇದು ಫಸ್ಟ್ ಸ್ಪ್ಲಿಟ್ ಆಗಿರುತ್ತೆ. ಅದಾದ್ಮೇಲೆ ಕ್ರಮೇಣವಾಗಿ ಈಗ ಪ್ರಸ್ತುತವಾಗಿರ್ತಕ್ಕಂಥ 7 ಕಾಂಟಿನೆಂಟ್ಸ್ ಆಗಿ ಬ್ರೇಕ್ ಆಗಿರುತ್ತೆ. ಸೊ ನಾವು ಕಾಂಟಿನೆಂಟ್ಸ್ ಅಂತ ಕರಿಬೇಕಾಗಿದ್ರೆ ಆ ಭೂಭಾಗ ನೀರಿನೊಂದಿಗೆ ಪ್ರತ್ಯೇಕವಾಗಿರಬೇಕು. ಈ ರೀತಿಯಾಗಿ ದೂರವಾಗಿ ಕಾಂಟಿನೆಂಟ್ಸ್ಗಳು ಬ್ರೇಕ್ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಬಟ್ ಈಗ ಮತ್ತೊಮ್ಮೆ ಇದು ರಿವರ್ಸ್ ಆಗ್ತಾ ಇದೆ. ಈ ಬ್ರೇಕ್ ಆಗಿರ್ತಕ್ಕಂಥ ಭಾಗಗಳು ಮತ್ತೆ ಒಟ್ಟಿಗೆ ನಿಯರ್ ಫ್ಯೂಚರ್ ಅಥವಾ ದೂರದ ಒಂದು ಫ್ಯೂಚರ್ನಲ್ಲಿ ಅದು ಒಟ್ಟಿಗೆ ಸೇರಿಕೊಂಡು ಮತ್ತೆ ಅದು ಒಂದೇ, ಅಂದ್ರೆ ಮುಂಚೆ ಹೇಗಿತ್ತು ಅದೇ ರೀತಿ ಒಂದು ಸಿಂಗಲ್ ಪೀಸ್ ಆಫ್ ಲ್ಯಾಂಡ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಸೊ ವಿಜ್ಞಾನಿಗಳು ಪ್ರಿಡಿಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದು ಈ ರೀತಿ ಮತ್ತೊಮ್ಮೆ ಪಾಂಜಿಯಾ ಅಲ್ಟಿಮಾ ಅಂತ ಮತ್ತೊಮ್ಮೆ ಒಟ್ಟಿಗೆ ಸೇರ್ತಕ್ಕಂಥ ಸಾಧ್ಯತೆಯನ್ನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಸೊ ಇದರಿಂದ ಆಗ್ತಕ್ಕಂಥ ಪ್ರಾಬ್ಲಮ್ ಏನು ಅಂದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿಯಾಗಿ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್ ಅಥವಾ ಭೂಕಂಪ ಚಟುವಟಿಕೆಗಳು ಅಥವಾ ಜ್ವಾಲಾಮುಖಿ ಚಟುವಟಿಕೆಗಳು ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಆಗ್ಲಿಕ್ಕೆ ಕಾರಣ ಕ್ಲೈಮೇಟ್ ಚೇಂಜ್ ಅಥವಾ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಪೊಲ್ಯೂಷನ್ ಇದಕ್ಕೆ ಕಾರಣವಾಗಿರ್ಬೋದು ಅಂತ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಜಾಸ್ತಿ ಆಗುತ್ತೆ? ಪ್ರಸ್ತುತವಾಗಿ 400 ಪಾರ್ಟ್ಸ್ ಪರ್ ಮಿಲಿಯನ್ ಅಷ್ಟು ನಾವು ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಅನ್ನ ನೋಡ್ಬೋದಾಗಿರುತ್ತೆ. ಈಗ ಪ್ರೆಸೆಂಟ್ ನಾವು ಭೂಮಿಯಲ್ಲಿರ್ತಕ್ಕಂಥ ವಾತಾವರಣವನ್ನ 1 ಮಿಲಿಯನ್ ಪಾರ್ಟ್ಸ್ ಆಗಿ ಬ್ರೇಕ್ ಮಾಡಿದ್ರೆ ಅದರಲ್ಲಿ 400 ಪಾರ್ಟ್ಸ್ ಎಷ್ಟಿದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ರಸ್ತುತವಾಗಿದೆ. ಸೊ ಅದೇನಾದ್ರೂ ಪ್ಯಾಂಜಿಯಾ ಅಲ್ಟಿಮಾ ಆಗಿ ಕನ್ವರ್ಟ್ ಆದರೆ ಸೊ ಇದು 600 PPMಗೆ ಕನ್ವರ್ಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ಬದಲಾವಣೆ ಆಗಲಿಕ್ಕೆ ಮಿಲಿಯನ್ಸ್ ಆಫ್ ಇಯರ್ಸ್ ಟೈಮ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅಷ್ಟೊತ್ತಿಗೆ ಏನೇನು ಬದಲಾವಣೆ ಆಗಿರುತ್ತೋ ಅದು ನೋಬಡಿ ಕ್ಯಾನ್ ಪ್ರಿಡಿಕ್ಟ್. ಸೊ ಈ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 14. ನೈಲ್ ನದಿ ಸಂಪನ್ಮೂಲಗಳಿಗಾಗಿ ಪ್ರಾದೇಶಿಕ ಪಾಲುದಾರಿಕೆಯಲ್ಲಿ ಎಷ್ಟು ದೇಶಗಳು ತೊಡಗಿಕೊಂಡಿವೆ? ಹೌ ಮೆನಿ ಕಂಟ್ರೀಸ್ ಆರ್ ಇನ್ವಾಲ್ವ್ಡ್ ಇನ್ ದಿ ರೀಜನಲ್ ಪಾರ್ಟ್ನರ್ಶಿಪ್ ಫಾರ್ ದಿ ನೈಲ್ ರಿವರ್ ರಿಸೋರ್ಸಸ್? ಈ ಒಂದು ನೈಲ್ ರಿವರ್ ಏನಿದೆ ಅದನ್ನು ಸಮವಾಗಿ ಹಂಚಿಕೊಳ್ಳುವ ಕಾರಣದಿಂದ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಂಡಿರ್ತಾರೆ. ಸೊ ಅದರಲ್ಲಿ ಎಷ್ಟು ದೇಶಗಳಿವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 10 ದೇಶಗಳನ್ನು ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಏನು ಹೊಸ ರೀತಿಯ ಅಗ್ರಿಮೆಂಟ್ ಆಗಿದೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ನೈಲ್ ನದಿ ಅಂತಕ್ಕಂಥದ್ದು ಒನ್ ಆಫ್ ದಿ ಲಾಂಗೆಸ್ಟ್ ರಿವರ್ ಇನ್ ದಿ ವರ್ಲ್ಡ್ ಅಂತ ಹೇಳ್ತೀವಿ. ಅಂದರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಉದ್ದದ ನದಿಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಅತಿ ಉದ್ದದ ಅಂದರೆ ಇದು ಕೇವಲ ಒಂದು ರಾಷ್ಟ್ರವಲ್ಲ, ಅನೇಕ ರಾಷ್ಟ್ರಗಳ ಮುಖಾಂತರ ಹರಿತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಈ ಒಂದು ನದಿಯಲ್ಲಿ 2 ಸ್ಟ್ರೀಮ್ಸ್ ಇರುತ್ತೆ. ಒಂದನ್ನ ವೈಟ್ ನೈಲ್ ಅಂದರೆ ಬಿಳಿಯ ನೈಲ್ ಅಂತ ಕರಿತೇವೆ, ಇನ್ನೊಂದನ್ನ ಬ್ಲೂ ನೈಲ್ ಅಂತ ಕರಿತೇವೆ. ಸೊ ಇವೆರಡೂ ಕೂಡ ಒಟ್ಟಿಗೆ ಸೇರಿ ಈಜಿಪ್ಟ್ನ ಮುಖಾಂತರ ಮೆಡಿಟೇರೇನಿಯನ್ ಸಿಯನ್ನ ಸೇರಿಕೊಳ್ತಕ್ಕಂಥ ಒಂದು ರಿವರ್ ಆಗಿರುತ್ತೆ. ಸೊ ಈ ಒಂದು ವೈಟ್ ನೈಲ್ ಏನಿದೆ ಇದು ಲೇಕ್ ವಿಕ್ಟೋರಿಯಾದಿಂದ ಪ್ರಾರಂಭವಾಗುತ್ತೆ. ಸೊ ಲೇಕ್ ವಿಕ್ಟೋರಿಯಾ ಬಗ್ಗೆ ಕೂಡ ನಿಮಗೆ ಪ್ರಶ್ನೆ ಕೇಳ್ತಾರೆ. ಇದು 3 ಕಂಟ್ರೀಸ್ ಅನ್ನ ನಾವು ಲೇಕ್ ವಿಕ್ಟೋರಿಯಾ ಸ್ಪ್ರೆಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಒಂದು ತಾಂಜೇನಿಯಾ, ಇನ್ನೊಂದು ಕೀನ್ಯಾ ಮತ್ತೆ ಇನ್ನೊಂದು ಉಗಾಂಡ. ಸೊ 3 ರಾಷ್ಟ್ರಗಳೊಂದಿಗೆ ಶೇರ್ ಆಗಿರ್ತಕ್ಕಂಥ ಒಂದು ಲೇಕ್ ಆಗಿರುತ್ತೆ. ಸೊ ಇದರ ಮುಖಾಂತರ ಉಗಮವಾಗ್ತಕ್ಕಂಥ ನೈಲ್ನ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ವೈಟ್ ನೈಲ್ ಅಂತ ಕರಿತೇವೆ. ಸೊ ಇನ್ನೊಂದು ಸ್ಟ್ರೀಮ್ ಉಗಮವಾಗ್ತಕ್ಕಂಥದ್ದು ಇಥಿಯೋಪಿಯಾದಿಂದ ಉಗಮವಾಗುತ್ತೆ. ಸೊ ಅದು ಲೇಕ್ ತಾನಾದಿಂದ ಪ್ರಾರಂಭವಾಗುತ್ತೆ. ಸೊ ಲೇಕ್ ತಾನಾದಿಂದ ಪ್ರಾರಂಭವಾಗ್ತಕ್ಕಂಥ ನೈಲ್ ನದಿಯನ್ನು ನಾವು ಬ್ಲೂ ನೈಲ್ ಅಂತ ಕರಿತೇವೆ. ಸೊ ಇವೆರಡೂ ಕೂಡ ಕಾನ್ಫ್ಲುಯೆನ್ಸ್ ಆಗುವ ಮುಖಾಂತರ ಸೊ ಇದು ಈಜಿಪ್ಟ್ನ ಮುಖಾಂತರ ಮತ್ತೊಮ್ಮೆ ಮೆಡಿಟೇರೇನಿಯನ್ ಸಿಯನ್ನ ಸೇರ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಈಗ ಸಮವಾಗಿ ಹಂಚಿಕೊಳ್ಳಿಕ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಪಾರ್ಟ್ನರ್ಶಿಪ್ ಆಗಿರುತ್ತೆ. ಸೊ ಅದರಲ್ಲಿ ಸಾಕಷ್ಟು ಡಿಸ್ಪ್ಯೂಟ್ಗಳನ್ನು ನಾವು ನೋಡ್ಬೋದು. ಸೊ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ರಾಷ್ಟ್ರಗಳನ್ನು ನಾವು ನೈಲ್ ಬೇಸಿನ್ ನೇಷನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ನೈಲ್ ಜಲಾನಯ ರಾಷ್ಟ್ರಗಳು ಅಂತ ಹೇಳ್ತೇವೆ. ಸೊ ಅವರು ವಾಟರ್ ಶೇರಿಂಗ್ ಅಕಾರ್ಡ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಈಜಿಪ್ಟ್ನ ಅನುಮೋದನೆ ಇಲ್ಲದೆ, ದಿಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಸೊ ಇದಕ್ಕೆ ಈಜಿಪ್ಟ್ ಅನ್ನ ಅಪ್ರೂವಲ್ ಅನ್ನೇ ಮಾಡಿಲ್ಲ. ಸೊ ಈಜಿಪ್ಟಲ್ಲೂ ಕೂಡ ಸಿಗ್ನಿಫಿಕೆಂಟ್ ನೈಲ್ ರಿವರ್ ಪಾಸ್ ಆಗುತ್ತೆ. ಯು ಕ್ಯಾನ್ ಸಿ ಈಜಿಪ್ಟ್ನಲ್ಲಿ ಸೊ ಎಷ್ಟು ಉದ್ದವಾಗಿ ಈ ಒಂದು ನೈಲ್ ನದಿ ಪಾಸ್ ಆಗ್ತಾ ಇದೆ ಅಂತ ನೀವು ನೋಡ್ಬೋದಾಗಿರುತ್ತೆ. ಸೊ ಅವರ ಒಂದು ಒಪ್ಪಿಗೆ ಇಲ್ಲದೆ ಸೊ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು
ರೀಜನಲ್ ಪಾರ್ಟ್ನರ್ಶಿಪ್ ಆಫ್ 10 ಕಂಟ್ರೀಸ್ ಅಂತ ಹೇಳ್ತೇವೆ. ಯಾಕಂದರೆ ಈಜಿಪ್ಟನ್ನು ಸೇರಿಸ್ಕೊಂಡಿಲ್ಲ, ಸೊ ಅದರಿಂದ ಈ ಒಂದು ಪಾಲುದಾರಿಕೆ ಆ ಭೂ ಪ್ರದೇಶದಲ್ಲಿರ್ತಕ್ಕಂಥ 10 ರಾಷ್ಟ್ರಗಳು ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದೇ ಹ್ಯಾವ್ ರ್ಯಾಟಿಫೈಡ್ ದಿ ಅಗ್ರಿಮೆಂಟ್ ಆನ್ ಈಕ್ವಿಟಬಲ್ ಯೂಸ್ ಆಫ್ ನೈಲ್ ರಿವರ್ ರಿಸೋರ್ಸಸ್. ಸೊ ನೈಲ್ ಸಮುದ್ರದ ಅಥವಾ ನೈಲ್ ನದಿಯ ಸಂಪನ್ಮೂಲಗಳನ್ನು ಸಮವಾಗಿ ಹಂಚಿಕೊಳ್ಳಿಕ್ಕೆ 10 ರಾಷ್ಟ್ರಗಳು ಒಂದು ಒಪ್ಪಂದವನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕಂಟ್ರೀಸ್ ಇನ್ವಾಲ್ವ್ಡ್ ಇದರಲ್ಲಿ ಬಂದಿರತಕ್ಕಂಥ ರಾಷ್ಟ್ರಗಳು ಇಥಿಯೋಪಿಯಾ, ಉಗಾಂಡ, ರುವಾಂಡಾ, ಬರುಂಡಿ, ತಂಜೇನಿಯಾ ಹ್ಯಾವ್ ರ್ಯಾಟಿಫೈಡ್ ದಿ ಅಕಾರ್ಡ್. ಸೊ ಅದಾದಮೇಲೆ ಸೌತ್ ಸುಡಾನ್ಸ್ ರೀಸೆಂಟ್ ಜಾಯ್ನಿಂಗ್ ಆಗಿರೋದ್ರಿಂದ ಈ ಒಂದು ಟ್ರೀಟಿಯನ್ನು ಫಾರ್ಮಲ್ ಅಗ್ರಿಮೆಂಟ್ ಆಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಅಪೋಸಿಷನ್ ಮಾಡ್ತಾ ಇರ್ತಕ್ಕಂಥವ್ರು ಈಜಿಪ್ಟ್ ಅವರು ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಇವನ್ ಸುಡಾನ್ ಕೂಡ ಅವ್ರೇನು ಮಾಡಿರ್ತಾರೆ ಅಂದರೆ ಈ ಅಗ್ರಿಮೆಂಟ್ಗೆ ಸಹಿ ಹಾಕೋದನ್ನು ಡಿಕ್ಲೇರ್ ಮಾಡಿರ್ತಾರೆ. ಕಾಂಗೋದವರು ಅದರಿಂದ ಅಬ್ಸ್ಟೇನ್ ಆಗಿರ್ತಾರೆ. ಅಬ್ಸ್ಟೇನ್ ಅಂದರೆ ಅವರು ತಟಸ್ಥವಾಗಿದ್ದಾರೆ. ಸೊ ಅವರು ಎಸ್ ಅಂತ ಕೂಡ ಹೇಳಿಲ್ಲ, ನೋ ಅಂತ ಕೂಡ ಹೇಳಿಲ್ಲ. ಕಾಂಗೋದವರು ಅಬ್ಸ್ಟೇನ್ ಆಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಈಜಿಪ್ಟ್ ಮತ್ತು ಸುಡಾನ್ ಇಬ್ಬರು ಕೂಡ ಅದನ್ನು ಡಿಕ್ಲೇರ್ ಮಾಡಿರ್ತಾರೆ ಅಥವಾ ವಿರೋಧ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಈಗ ಲೀಗಲ್ ಸ್ಟೇಟಸ್ ಕೂಡ ಬಂದಿದೆ, ಅಂದರೆ ಕಾನೂನು ಸ್ಥಾನಮಾನವನ್ನು ಕೂಡ ಈ ಒಂದು ಒಪ್ಪಂದಕ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಸೊ ದಿ ಆಫ್ರಿಕನ್ ಯೂನಿಯನ್ ಫಾರ್ಮಲಿ ಕನ್ಫರ್ಮ್ ದಿ ಲೀಗಲ್ ಸ್ಟೇಟಸ್ ಆಫ್ ದಿ ಕೋಆಪರೇಟಿವ್ ಫ್ರೇಮ್ವರ್ಕ್ ಆಫ್ಟರ್ ಸೌತ್ ಸುಡಾನ್ ಜಾಯಿನ್ ದಿ ಟ್ರೀಟಿ. ಸೊ ಸೌತ್ ಸುಡಾನ್ ಈ ಒಂದು ಒಪ್ಪಂದಕ್ಕೆ ಸೇರಿಕೊಂಡ ನಂತರ ಈ ಒಂದು ಸಹಕಾರಿ ಚೌಕಟ್ಟಿನ ಕಾನೂನು ಸ್ಥಿತಿ ಏನಿರುತ್ತೆ, ಸೊ ಇದನ್ನ ಔಪಚಾರಿಕವಾಗಿ ಆಫ್ರಿಕನ್ ಒಕ್ಕೂಟ ದೃಢಪಡಿಸಿರ್ತಕ್ಕಂಥದ್ದನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಆಬ್ವಿಯಸ್ಲಿ ಇದು ಮುಂದೆ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಅನ್ನ ಪ್ರಾರಂಭವಾಗ್ತಕ್ಕಂಥ ಒಂದು ಟ್ರಿಗರಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ಮುಂದೆ ನೋಡಬೇಕು ಇಲ್ಲಿ ಏನೇನು ಪೊಲಿಟಿಕಲ್ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು, ಈ ಒಂದು ಅಕಾರ್ಡ್ ಅಥವಾ ಒಪ್ಪಂದದ ಆಬ್ಜೆಕ್ಟಿವ್ ಏನಾಗಿರುತ್ತೆ ಅಂದ್ರೆ ಎನ್ಶೋರ್ ಸಸ್ಟೈನಬಲ್ ಅಂಡ್ ಈಕ್ವಿಟಲ್ ಯೂಸ್ ಆಫ್ ದಿ ಆಲ್ ಬೇಸಿನ್ ಕಂಟ್ರೀಸ್. ಆಕ್ಚುಲಿ ಆಲ್ ಬೇಸಿನ್ ಕಂಟ್ರೀಸ್ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ನೈಲ್ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಜಲಾನಯ ರಾಷ್ಟ್ರಗಳು ಇದಕ್ಕೆ ಒಪ್ಕೊಳ್ಬೇಕಾಗಿತ್ತು. ಬಟ್ ಆಲ್ರೆಡಿ ಅವರು ಈಜಿಪ್ಟ್ ಅನ್ನ ಹೊರಗಿಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಪ್ರಾಬ್ಲಮ್ಸ್ ಅನ್ನ ಫ್ಯೂಚರ್ ಅಲ್ಲಿ ಫೇಸ್ ಮಾಡಬೇಕಾಗಿರುತ್ತೆ. ಸೊ ಈಗ ನಾವು ನೈಲ್ ರಿವರ್ ಬಗ್ಗೆ ತಿಳ್ಕೊಳ್ತಾ ಬರೋಣ. ಸೊ ಇದು ಒನ್ ಆಫ್ ದಿ ಲಾಂಗೆಸ್ಟ್ ರಿವರ್ಸ್ ಇನ್ ದ ವರ್ಲ್ಡ್ ಆಗಿರುತ್ತೆ. ಪ್ರಪಂಚದ ಅತ್ಯಂತ ಉದ್ದವಾದ ನದಿಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ 6650 ಕಿಲೋಮೀಟರ್ಸ್ ಉದ್ದ ಇರತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದು 11 ಕಂಟ್ರಿಗಳ ಮುಖಾಂತರ ಇದು ಫ್ಲೋ ಆಗುತ್ತೆ. ಆ 11 ಕಂಟ್ರಿಗಳು ಉಗಾಂಡ, ಕೆನ್ಯಾ, ತಾಂಜೇನಿಯಾ, ರುವಾಂಡಾ, ಬರುಂಡಿ, ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಸೌತ್ ಸುಡಾನ್, ಇಥಿಯೋಪಿಯಾ, ಎರಿಟ್ರಿಯಾ ಮತ್ತು ಈಜಿಪ್ಟ್ ಮುಖಾಂತರ 11 ರಾಷ್ಟ್ರಗಳ ಮುಖಾಂತರ ಹರಿತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದರಲ್ಲಿ 2 ಟ್ರಿಬ್ಯೂಟರೀಸ್ಗಳನ್ನು ಅಥವಾ ಉಪನದಿಗಳನ್ನು ನೋಡ್ಬೋದು. ಒಂದನ್ನು ವೈಟ್ ನೈಲ್ ಅಥವಾ ಬಿಳಿಯ ನೈಲ್ ಅಂತ ಕರಿತೇವೆ. ಇದು ಲೇಕ್ ವಿಕ್ಟೋರಿಯಾದಿಂದ ಪ್ರಾರಂಭವಾಗುತ್ತೆ, ಅದನ್ನು ನಾವು ಮ್ಯಾಪಲ್ಲಿ ಆಲ್ರೆಡಿ ರೀಡ್ ಮಾಡಿದ್ದೇವೆ. ಸೊ ಎರಡನೇದನ್ನು ನಾವು ಬ್ಲೂ ನೈಲ್ ಅಂತ ಕರಿತೇವೆ. ಸೊ ಇದು ಲೇಕ್ ತಾನಾ ಇನ್ ಇಥಿಯೋಪಿಯಾದಲ್ಲಿ ಪ್ರಾರಂಭವಾಗ್ತಕ್ಕಂಥ ಒಂದು ಉಪನದಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 15. ಸೊ ವಿಶ್ವದ ಅತಿ ಎತ್ತರದ ಪ್ರದೇಶದ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ವೇರ್ ಆಸ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಬೀನ್ ಸೆಟ್ ಅಪ್. ಸೊ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಹಸಿರು ಜಲಜನಕವನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸ್ಥಾವರವನ್ನು ಡೆವಲಪ್ ಮಾಡಿದ್ದಾರೆ. ಸೊ ಅದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದರೆ ಆ ಒಂದು ಪ್ರೊಡಕ್ಷನ್ ಆಗ್ತಕ್ಕಂಥ ಹಸಿರು ಜಲಜನಕವನ್ನು ಅಲ್ಲೇ ಬಳಕೆ ಮಾಡ್ಕೊಳ್ಬೋದು. ಅದರಿಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ನಾವು ಸೇವ್ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಎಲ್ಲಿ ಡೆವಲಪ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಆಬ್ವಿಯಸ್ಲಿ ಎತ್ತರದ ಪ್ರದೇಶ ಅಂದ ಕೂಡಲೇ ಲೇ ಲಡಾಖಲ್ಲಿ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದು ನಮ್ಮ ಭಾರತ ದೇಶದ ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಏನೋ ಗ್ರೀನ್ ಹೈಡ್ರೋಜನ್ ಒಂದು ಸ್ಥಾವರವಾಗಿರುತ್ತೆ. ಹಾಗಿದ್ರೆ ಹಸಿರು ಜಲಜನಕವನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ? ಸೊ ಹಸಿರು ಜಲಜನಕಕ್ಕೆ ಸೋರ್ಸ್ ಏನಾಗಿರುತ್ತೆ ಅಂದರೆ ವಾಟರ್, ನೀರನ್ನು ಏನು ಮಾಡ್ತಾರೆ ಅಂದರೆ ರಿನ್ಯೂವಬಲ್ ಎನರ್ಜಿಯನ್ನು ಪಾಸ್ ಮಾಡುವ ಮುಖಾಂತರ, ಅಂದರೆ ನವೀಕರಿಸಬಹುದಾಗಿರ್ತಕ್ಕಂಥ ಇಂಧನ, ಅದು ಸೌರಶಕ್ತಿ ಆಗಿರ್ಬೋದು ಅಥವಾ ಪವನ ಶಕ್ತಿ ಆಗಿರ್ಬೋದು, ಈ ರೀತಿ ನವೀಕರಿಸಬಹುದಾದ ಇಂಧನವನ್ನು ಪಾಸ್ ಮಾಡುವ ಮುಖಾಂತರ ಹೈಡ್ರೋಜನ್ನನ್ನು ಸ್ಪ್ಲಿಟ್ ಮಾಡ್ತಾರೆ. ಹೆಂಗೆ ಸ್ಪ್ಲಿಟ್ ಮಾಡ್ತಾರೆ ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಸ್ಪ್ಲಿಟ್ ಮಾಡ್ತಾರೆ. ಈ ಒಂದು ಹೈಡ್ರೋಜನ್ನನ್ನೇ ನಾವೇನಂತ ಕರಿತೀವಿ ಅಂದರೆ ಗ್ರೀನ್ ಹೈಡ್ರೋಜನ್ ಅಂತ ಕರಿತೇವೆ. ಇದನ್ನು ಯಾಕೆ ಗ್ರೀನ್ ಹೈಡ್ರೋಜನ್ ಅಂತ ಕರಿತೀವಿ ಅಂದರೆ ಈ ನೀರನ್ನು ಸ್ಪ್ಲಿಟ್ ಮಾಡಲಿಕ್ಕೆ ನಾವು ರಿನ್ಯೂವಬಲ್ ಎನರ್ಜಿಯನ್ನು ಬಳಕೆ ಮಾಡ್ಕೊಂಡಿರ್ತೇವೆ. ಸಪೋಸ್ ನಾವೇನಾದರೂ ನಾನ್ ರಿನ್ಯೂವಬಲ್ ಎನರ್ಜಿಯನ್ನು ಬಳಕೆ ಮಾಡಿಕೊಂಡು ಇದೇ ಪ್ರೋಸೆಸ್ಸನ್ನು ಮಾಡಿದ್ರೆ
ಅದನ್ನು ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರೆಯೋದಿಲ್ಲ, ಅದಕ್ಕೆ ಬೇರೆ ಬೇರೆ ಕಲರ್ ಕೋಡ್ಸ್ ಇದ್ದಾವೆ. ಆ ಕಲರ್ ಕೋಡ್ಸ್ ಏನಿದೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಬರ್ತೇನೆ. ಸೊ ಇದನ್ನು ನಾವು ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಂತ ಕರಿತೇವೆ, ಅಂದರೆ ನೀರಿನ ಅಥವಾ ಜಲ ವಿದ್ಯುತ್ ವಿಭಜೀಕರಣ ಅಂತ ಹೇಳ್ತೇವೆ. ಸೊ ಈ ಒಂದು ವಿಭಜನೆ ಮಾಡುವ ಮುಖಾಂತರ ತಯಾರಿ ಮಾಡ್ತಕ್ಕಂಥ ಇಂಧನವನ್ನು ನಾವೇನಂತ ಕರಿತೀವಿ ಅಂದರೆ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಈ ಒಂದು ಹೈಡ್ರೋಜನ್ ಅನ್ನ ತಯಾರಿ ಮಾಡ್ತಕ್ಕಂಥ ನ್ಯಾಷನಲ್ ಪವರ್ ಥರ್ಮಲ್ ಕಾರ್ಪೊರೇಷನ್ ಏನಿರುತ್ತೆ, ಸೊ ಇವರು ವರ್ಲ್ಡ್ಸ್ ಹೈಯೆಸ್ಟ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಅನ್ನ ಲೇ ಲಡಾಖ್ ಅಲ್ಲಿ ಈಗ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಕೀ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಇದನ್ನ ಲೇ ಲಡಾಖ್ ಅಲ್ಲಿ ಒಂದು ಊರು ಬರುತ್ತೆ, ಹಳ್ಳಿ ಬರುತ್ತೆ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಚೋಗ್ಲಾಮ್ ಸರ್ ಅಂತ ಹೇಳ್ತೇವೆ. ಈ ಒಂದು ಚೋಗ್ಲಾಮ್ ಸರ್ ಬಳಿ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಬಳಕೆ ಮಾಡ್ತಕ್ಕಂಥ ವಿದ್ಯುತ್ ಯಾವ್ದಾಗಿರುತ್ತೆ ಅಂದ್ರೆ ಸೋಲಾರ್ ಪವರ್, ಸೌರ ವಿದ್ಯುತ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. 1.7 ಮೆಗಾವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಲಾಂಟ್ ಪವರ್ ಅನ್ನ ಸೊ ಇದಕ್ಕೆ ವಿದ್ಯುತ್ ಆಗಿ ಹರಿಸುವ ಮುಖಾಂತರ ಜಲ ವಿಭಜನೆಯನ್ನ ಮಾಡುವ ಮುಖಾಂತರ ಸ್ವಚ್ಛವಾಗಿರ್ತಕ್ಕಂಥ ಹೈಡ್ರೋಜನ್ ಇಂಧನವನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದರ ಡೈಲಿ ಪ್ರೊಡಕ್ಷನ್ ಎಷ್ಟಿರುತ್ತೆ ಅಂದ್ರೆ 80 kgs, ಒಂದು ದಿನಕ್ಕೆ 80 kg ಹಸಿರು ಜಲಜನಕವನ್ನು ಪ್ರೊಡ್ಯೂಸ್ ಮಾಡ್ತಾರೆ. 80 kg ನಮಗೆ ಚಿಕ್ಕ ಸಂಖ್ಯೆ ಅನ್ಸುತ್ತೆ, ಬಿಕಾಸ್ ಅನಿಲಗಳು ತುಂಬಾ ಹಗುರವಾಗಿರುತ್ತೆ. 80 kg ಇಸ್ ವೆರಿ ಹ್ಯೂಜ್ ಥಿಂಗ್ ಇನ್ ಟರ್ಮ್ಸ್ ಆಫ್ ಗ್ಯಾಸಸ್. ಅದೇ ಲಿಕ್ವಿಡ್ ಆಗಿದ್ರೆ, ಘನ ಪದಾರ್ಥ ಆಗಿದ್ರೆ ಚಿಕ್ಕದಾಗಿತ್ತು, ಅನಿಲವಾಗಿರೋದ್ರಿಂದ ಅದು ತುಂಬಾ ದೊಡ್ಡದಾಗಿರ್ತಕ್ಕಂಥ ಮೊತ್ತವಾಗಿರುತ್ತೆ. ಸೊ ಇದು 5 ಇಂಟ್ರಾಸಿಟಿ ಫ್ಯೂಯಲ್ ಸೆಲ್ ಎಲೆಕ್ಟ್ರಿಕ್ ಬಸ್ಸಸ್ಗಳು, ಅಂದ್ರೆ 5 ಇಂಟ್ರಾಸಿಟಿ ಇಂಧನ ಸೆಲ್ ಎಲೆಕ್ಟ್ರಿಕ್ ಬಸ್ಸಸ್ಗಳಿಗೆ ಸೊ ಫ್ಯೂಯಲ್ ಅನ್ನ ಒದಗಿಸಬಹುದಾಗಿರ್ತಕ್ಕಂಥ ಕೆಪಾಸಿಟಿಯನ್ನ ಹೊಂದಿರಷ್ಟು ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಐ ಟೋಲ್ಡ್ ಯು ದೇರ್ ಆರ್ ಡಿಫರೆಂಟ್ ಕಲರ್ ಕೋಡ್ಸ್ ಅಂತ. ಸೊ ಮೊದಲನೇ ಕಲರ್ ಕೋಡ್ ಅನ್ನು ನಾವು ಗ್ರೇ ಹೈಡ್ರೋಜನ್ ಅಂತ ಹೇಳ್ತೇವೆ, ಬೂದು ಜಲಜನಕ ಅಂತ ಹೇಳ್ತೇವೆ. ಗ್ರೇ ಹೈಡ್ರೋಜನ್ ಅನ್ನ ಡೆವಲಪ್ ಮಾಡಲಿಕ್ಕೆ ಯಾವ ಫ್ಯೂಯಲ್ ಅನ್ನ ಬಳಕೆ ಮಾಡ್ತಾರೆ ಅಂದ್ರೆ ಅವರು ಫಾಸಿಲ್ ಫ್ಯೂಯಲ್ಸ್ ಗಳನ್ನ ಬಳಕೆ ಮಾಡ್ಕೊಳ್ತಾರೆ, ಅಂದ್ರೆ ಪಳೆಯುಳಿಕೆ ಇಂಧನಗಳನ್ನ ಬಳಕೆ ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಮೀಥೇನ್ ಆಗಿರ್ಬೋದು. ಸೊ ಈ ರೀತಿಯ ಇಂಧನಗಳನ್ನ ಬಳಕೆ ಮಾಡೋದ್ರಿಂದ ಇದನ್ನ ನಾವು ಗ್ರೇ ಹೈಡ್ರೋಜನ್ ಅಂತ ಕರಿತೇವೆ. ನೆಕ್ಸ್ಟ್ ನಾವು ಬ್ರೌನ್ ಹೈಡ್ರೋಜನ್ ಅಂತ ಹೇಳ್ತೇವೆ, ಕಂದು ಜಲಜನಕ ಅಂತ ಹೇಳ್ತೇವೆ. ಸೊ ಇದನ್ನ ಪ್ರೊಡ್ಯೂಸ್ ಮಾಡಲಿಕ್ಕೆ ಅವರು ಕೋಲನ್ನ ಬಳಕೆ ಮಾಡ್ತಾರೆ, ಅಂದ್ರೆ ಬ್ರೌನ್ ಲಿಗ್ನೈಟ್ ಕೋಲನ್ನ ಬಳಕೆ ಮಾಡ್ತಾರೆ ಅಥವಾ ಕಲ್ಲಿದ್ದಲನ್ನ ಬಳಕೆ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕಾಗಿ ಇದನ್ನ ನಾವು ಬ್ರೌನ್ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಇನ್ನೊಂದು ಹೈಡ್ರೋಜನ್ ಅನ್ನ ನಾವು ಬ್ಲೂ ಹೈಡ್ರೋಜನ್ ಅಥವಾ ನೀಲಿ ಜನಜನಕ ಅಂತ ಕರಿತೇವೆ. ಸೊ ನೀಲಿ ಜನಜನಕ ಮತ್ತೆ ಗ್ರೇ ಹೈಡ್ರೋಜನ್ ಎರಡೂ ಕೂಡ ಒಂದೇ. ಬಟ್ ಡಿಫ್ರೆನ್ಸ್ ಏನು ಅಂದ್ರೆ, ಈ ಗ್ರೇ ಹೈಡ್ರೋಜನ್ ಅನ್ನ ತಯಾರಿ ಮಾಡುವಾಗ ಕಾರ್ಬನ್ ಡೈಆಕ್ಸೈಡ್ ಏನ್ ರಿಲೀಸ್ ಆಗುತ್ತೆ ಅದನ್ನ ಅಟ್ಮಾಸ್ಫಿಯರ್ಗೆ ಬಿಟ್ಬಿಡ್ತಾರೆ. ಬಟ್ ಬ್ಲೂ ಹೈಡ್ರೋಜನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕ್ಯಾಪ್ಚರ್ ಮಾಡ್ತಾರೆ. ಸೊ ಆ ಕ್ಯಾಪ್ಚರ್ ಮಾಡಿದಾಗ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಲೂ ಹೈಡ್ರೋಜನ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಬರುತ್ತೆ ಗ್ರೀನ್ ಹೈಡ್ರೋಜನ್. ನಿಮ್ಗೆ ಆಲ್ರೆಡಿ ಗೊತ್ತು, ರಿನ್ಯೂಬಲ್ ಎನರ್ಜಿ ಯಾವ್ದನ್ನಾದ್ರೂ ಯೂಸ್ ಮಾಡಿದ್ರು ಕೂಡ ಅದನ್ನ ನಾವು ಗ್ರೀನ್ ಎನರ್ಜಿ ಅಥವಾ ಗ್ರೀನ್ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಅದರಲ್ಲಿ ಸೌರ ಶಕ್ತಿಯನ್ನ ಬಳಕೆ ಮಾಡಿದ್ರೆ ನಾವು ಯೆಲ್ಲೋ ಹೈಡ್ರೋಜನ್ ಅಥವಾ ಹಳದಿ ಜಲಜನಕ ಅಂತ ಹೇಳ್ಬೋದಾಗಿರುತ್ತೆ. ಸೊ ಯೆಲ್ಲೋ ಹೈಡ್ರೋಜನ್ ಇಸ್ ಪಾರ್ಟ್ ಆಫ್ ಗ್ರೀನ್ ಹೈಡ್ರೋಜನ್, ಅಂದ್ರೆ ಹಸಿರು ಜಲಜನಕದ ಒಂದು ಭಾಗವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಪಿಂಕ್ ಹೈಡ್ರೋಜನ್, ಗುಲಾಬಿ ಜಲಜನಕ ಅಂತ ಕರಿತೇವೆ. ಸೊ ಯಾವಾಗ ನಾವು ನ್ಯೂಕ್ಲಿಯರ್ ಎನರ್ಜಿಯನ್ನ ಯೂಸ್ ಮಾಡಿಕೊಂಡು ನೀರನ್ನ ಸ್ಪ್ಲಿಟ್ ಮಾಡ್ತೇವೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪಿಂಕ್ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಇಷ್ಟು ಮಾಹಿತಿ ಒಂದು ಹೈಡ್ರೋಜನ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 16. ಅಂಡಮಾನ್ ಪಾರಾದೀಪ್ ಸಬ್ಸೀನ್ ಪವರ್ ಲಿಂಕ್ ಅನ್ನು ಎಷ್ಟು ದೂರದವರೆಗೆ ಪ್ರಸ್ತಾಪಿಸಲಾಗಿದೆ? ಸೊ ವಾಟ್ ಇಸ್ ದ ಪ್ರಪೋಸ್ಡ್ ಡಿಸ್ಟೆನ್ಸ್ ಆಫ್ ಅಂಡಮಾನ್ ಪಾರಾದೀಪ್ ಸಬ್ಸಿ ಪವರ್ ಲಿಂಕ್? ಸೊ ಇದು ಸಬ್ಸಿನ ಪವರ್ ಲಿಂಕ್, ಅಂದ್ರೆ ಸಬ್ಸಿ ಅಂದ್ರೆ ಸಮುದ್ರದ ಅಡಿಯಲ್ಲಿ ಆಗ್ತಕ್ಕಂಥ ಒಂದು ಕೇಬಲ್ ಆಗಿರುತ್ತೆ. ಸೊ ಇಲ್ಲಿ ಎಲ್ಲಿಂದ ಎಲ್ಲಿಗೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅಂಡಮಾನ್ ಮತ್ತೆ ಪಾರಾದೀಪ್ ನಮ್ಗೆ ಗೊತ್ತು ಒಡಿಶಾದಲ್ಲಿರ್ತಕ್ಕಂಥ ಭಾಗವಾಗಿರುತ್ತೆ. ಸೊ ಒಡಿಶಾದಿಂದ ಅಂಡಮಾನ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪೈಪ್ ಲೈನ್ ಏನಿರುತ್ತೆ ಅದು ಎಷ್ಟು ದೂರ ಅಂತಕ್ಕಂಥದ್ದು, ಇದು 150 ಕಿಲೋಮೀಟರ್ ವಿಸ್ತೀರ್ಣವನ್ನ ಪೈಪ್ ಲೈನ್ ಆಗಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಒಡಿಶಾದ ಪ್ಯಾರಾದೀಪ್ನಿಂದ ಇಲ್ಲಿರ್ತಕ್ಕಂಥ ಅಂಡಮಾನ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪೈಪ್ ಲೈನ್ ಆಗಿರುತ್ತೆ. ಸೊ ಏನ್ ಇದರ ಪರ್ಪಸ್, ಇದರಿಂದ ಏನಾಗುತ್ತೆ ಬೆನಿಫಿಟ್ಸ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಡಿಸ್ಟೆನ್ಸ್ ಇಸ್ ವೆರಿ ಸಿಂಪಲ್, 1150 ಕಿಲೋಮೀಟರ್ ಆಗಿರುತ್ತೆ. ಇದು ಅಂಡರ್ ಸಿ ಪವರ್ ಕೇಬಲ್ ಆಗಿರುತ್ತೆ, ಅಂದ್ರೆ ಸಮುದ್ರದ ಅಡಿಯಲ್ಲಿ ವಿದ್ಯುತ್ ಅನ್ನ ಸಂಪರ್ಕ ಮಾಡ್ತಕ್ಕಂಥ ಒಂದು ಕೇಬಲ್ ಆಗಿರುತ್ತೆ. ಸೊ ಇದು ಪೋರ್ಟ್
ಪೋರ್ಟ್ ಬ್ಲೇರ್ ಇನ್ ಅಂಡಮಾನ್ನ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂಥ ಪೋರ್ಟ್ ಬ್ಲೇರನ್ನು ಮತ್ತು ಐಲ್ಯಾಂಡ್ ಆಫ್ ಪ್ಯಾರಾದೀಪ್, ಒಡಿಶಾದ ಒಂದು ಪ್ಯಾರಾದೀಪ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಎಲೆಕ್ಟ್ರಿಕ್ ಪೈಪನ್ನು ಈಗ ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಫೇಸ್ 1 ಹಂತ 1ರಲ್ಲಿ ಹೈ ವೋಲ್ಟೇಜ್ ಡೈರೆಕ್ಟ್ ಕರೆಂಟ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಂಡು 500 ಮೆಗಾವ್ಯಾಟಷ್ಟು ವಿದ್ಯುತ್ತನ್ನು ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೋದಾಗಿರುತ್ತೆ. ಎರಡನೇ ಫೇಸಲ್ಲಿ 250 ಮೆಗಾವ್ಯಾಟಷ್ಟು HVDC ಟರ್ಮಿನಲನ್ನು ಆ್ಯಡ್ ಮಾಡ್ಕೊಳ್ತಾರೆ. ಸೊ ಇದು ಪೋರ್ಟ್ ಬ್ಲೇರನ್ನು ಮತ್ತು ನಿಕೋಬಾರ್ ಐಲ್ಯಾಂಡನ್ನು ಸೊ ವಿದ್ಯುತ್ನ ಮುಖಾಂತರ ಸಂಪರ್ಕ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ಈ ಒಂದು ವ್ಯವಸ್ಥೆ ಏನಿದೆ OSOWOG ಅಂತ ಹೇಳ್ತೇವೆ, ಅಂದರೆ ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಅಂತ ಕರಿತೇವೆ. ಅಂದರೆ ಭೂಮಿಗೆ ಇರ್ತಕ್ಕಂಥದ್ದು ಒಂದೇ ಸೂರ್ಯ, ಸೊ ನಮಗಿರ್ತಕ್ಕಂಥದ್ದು ಒಂದೇ ಪ್ರಪಂಚ. ಸೊ ಒಂದೇ ಪ್ರಪಂಚವನ್ನು ಒಂದೇ ಕನೆಕ್ಷನ್ ಆಗಿ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಪ್ರಾಕ್ಟಿಕಲಿ ಆ್ಯಕ್ಚುಲಿ ಇದನ್ನು ಪ್ರಾರಂಭ ಮಾಡಿದಾಗ ಇದು ಸಾಧ್ಯನಾ ಅಂತ ಅನಿಸ್ತಾ ಇತ್ತು, ಬಟ್ ಗ್ರ್ಯಾಜುಯಲಿ ಅದು ರಿಯಲೈಸ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ರಾಷ್ಟ್ರಗಳ ಮಧ್ಯೆ ವಿದ್ಯುತ್ತನ್ನು ಸಂಪರ್ಕ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ನಥಿಂಗ್ ಈಸ್ ಇಂಪಾಸಿಬಲ್. ಸೊ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಎವಾಲ್ವ್ಡ್ ಸೋ ಮಚ್ ದಟ್ ದೇ ಕ್ಯಾನ್ ಕನೆಕ್ಟ್ ಎನಿ ಕಂಟ್ರಿ ಫ್ರಮ್ ಎನಿವೇರ್. ಸೊ ಅಷ್ಟು ತಂತ್ರಜ್ಞಾನವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರಿಡ್ ಏನಿದೆ, ಸೊ ಅದರ ಭಾಗವಾಗಿ ಈ ಒಂದು ಎಲೆಕ್ಟ್ರಿಕ್ ಲಿಂಕ್ ಅನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಮ್ಮ ಭಾರತ ದೇಶದಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 17. ಶೇಲ್ ಗ್ಯಾಸ್ ಉತ್ಪಾದನೆಯ ಸಾಮರ್ಥ್ಯವನ್ನು ಹೊಂದಿರುವ ಪೂರ್ವ ದಕ್ಷಿಣ ಕರ್ಣಾಪುರ ಕಲ್ಲಿದ್ದಲು ಕ್ಷೇತ್ರ ಎಲ್ಲಿದೆ? ಸೊ ವೇರ್ ಇಸ್ ದ ಈಸ್ಟ್ ದಕ್ಷಿಣ ಕರ್ಣಾಪುರ ಕೋಲ್ ಫೀಲ್ಡ್ ವಿಚ್ ಹ್ಯಾಸ್ ದಿ ಪೊಟೆನ್ಷಿಯಲ್ ಟು ಪ್ರೊಡ್ಯೂಸ್ ಶೇಲ್ ಗ್ಯಾಸ್. ಶೇಲ್ ಗ್ಯಾಸ್ ಅಂತಕ್ಕಂಥದ್ದು ಕೂಡ ಒಂದು ಎನರ್ಜಿ ಅಥವಾ ಒಂದು ಇಂಧನವಾಗಿರುತ್ತೆ. ಸೊ ಇದು ಕೂಡ ನಮ್ಮ ಭಾರತ ದೇಶದಲ್ಲಿ ಪತ್ತೆಯಾಗಿರುತ್ತೆ. ಸೊ ಇದು ಹೆಚ್ಚಾಗಿ USA ಯಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಇಂಧನವಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಕರ್ಣಾಪುರ ಕಲ್ಲಿದ್ದಲು ಕ್ಷೇತ್ರದಲ್ಲೂ ಕೂಡ ಪತ್ತೆಯಾಗಿದೆ. ಹಾಗಿದ್ರೆ ಕರ್ಣಾಪುರ ಕಲ್ಲಿದ್ದಲು ಕ್ಷೇತ್ರ ಎಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದನ್ನ ನಾವು ಜಾರ್ಖಂಡ್ ನಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ಶೇಲ್ ಗ್ಯಾಸ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಭೂಮಿಯ ಆಳದಲ್ಲಿ ಈ ಆರ್ಗ್ಯಾನಿಕ್ ಮೆಟೀರಿಯಲ್ಸ್ ಎಲ್ಲ ಬಹಳ ವರ್ಷಗಳಿಂದ ಡಂಪ್ ಆದಾಗ ಅದು ಶೇಲ್ ರಾಕ್ ಆಗಿ ಕನ್ವರ್ಟ್ ಆಗಿರುತ್ತೆ, ಅಂದ್ರೆ ಶೇಲ್ ಕಲ್ಲಾಗಿ ಕನ್ವರ್ಟ್ ಆಗಿರುತ್ತೆ. ಅದರ ಅಡಿಯಲ್ಲಿ ಈ ಒಂದು ಅನಿಲವನ್ನು ನಾವು ನೋಡ್ಬೋದಾಗಿರುತ್ತೆ, ಅಂದರೆ ಅದರ ಒಳಗಡೆ ಅನಿಲ ಟ್ರ್ಯಾಪ್ ಆಗಿರುತ್ತೆ. ಸೊ ಅದರ ಒಳಗಡೆ ಟ್ರ್ಯಾಪ್ ಆಗಿರ್ತಕ್ಕಂಥ ಅನಿಲ ಬಿಡುಗಡೆ ಆಗೋದಿಲ್ಲ. ಅದನ್ನು ಬಿಡುಗಡೆ ಆಗ್ಲಿಕ್ಕೆ ಏನು ಮಾಡ್ತಾರೆ ಅಂದರೆ ಒಂದು ಹೋಲನ್ನು ಡ್ರಿಲ್ ಮಾಡ್ತಾರೆ. ಡ್ರಿಲ್ ಮಾಡಿ ಆ ಹೋಲ್ ಒಳಗಡೆ ವಾಟರ್, ಸ್ಯಾಂಡ್ ಮತ್ತು ಕೆಮಿಕಲ್ಸನ್ನು ಇಂಜೆಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಸಾಮಾನ್ಯವಾಗಿ ಅವ್ರು ಬಳಸ್ತಕ್ಕಂಥದ್ದು ಗಾರ್ ಗಮ್ಮನ್ನು ಬಳಕೆ ಮಾಡ್ತಾರೆ. ಸೊ ಯಾವಾಗ ಇಷ್ಟು ಕೆಮಿಕಲ್ಸನ್ನು ಇಲ್ಲಿ ಇಂಜೆಕ್ಟ್ ಮಾಡ್ತಾರೆ, ಆ ಶೇಲ್ ರಾಕ್ ಏನಿರುತ್ತೆ ಅದು ಸ್ಪ್ಲಿಟ್ ಆಗುತ್ತೆ, ಒಡಿಲಿಕ್ಕೆ ಪ್ರಾರಂಭವಾಗುತ್ತೆ. ಅದು ಯಾವಾಗ ಒಡಿಲಿಕ್ಕೆ ಪ್ರಾರಂಭವಾಗುತ್ತೆ, ಅದರಲ್ಲಿರ್ತಕ್ಕಂಥ ಗ್ಯಾಸನ್ನು ಮತ್ತೆ ಇದೇ ಪೈಪ್ಲೈನ್ನ ಮುಖಾಂತರ ಕಲೆಕ್ಟ್ ಮಾಡ್ಕೊಳ್ಳೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಮಾಡಬಾರ್ದು ಅಂತ ಪರಿಸರವಾದಿಗಳು ಅದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ, ಸೊ ಇಲ್ಲಿರ್ತಕ್ಕಂಥ ವಾಟರ್ ಟೇಬಲ್ ಏನಿದೆ ಇದು ಕಲುಷಿತಗೊಳ್ಳುತ್ತೆ, ಇದರಿಂದ ಪೊಲ್ಯೂಷನ್ ಆಗುತ್ತೆ, ನೀರು ಹಾಳಾಗುತ್ತೆ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಡಿ ಅಂತ ಎನ್ವೈರನ್ಮೆಂಟಲಿಸ್ಟ್ ಪ್ರಪೋಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಮುಂದಿನ ನಿರ್ಧಾರ ಏನಾಗುತ್ತೆ ಅದನ್ನ ನಾವು ಮುಂದೆ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈಗ ಡಿಟೆಕ್ಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಜಾರ್ಖಂಡ್ನಲ್ಲಿ. ಸೊ ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಇಲ್ಲಿ ಕರ್ಣಾಪುರ ಅಂತ ನಾವೇನು ನೋಡ್ತೇವೆ. ಸೊ ಇವನ್ ಅಲ್ಲಿರ್ತಕ್ಕಂಥ ರಾಣಿಗಂಜ್ನಲ್ಲೂ ಕೂಡ ಈ ಒಂದು ಶೇಲ್ ಗ್ಯಾಸ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ಫ್ಯಾಕ್ಟ್ ಕೃಷ್ಣಾ ಗೋದಾವರಿ ಬೇಸಿನಲ್ಲೂ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಕಾವೇರಿ ಬೇಸಿನಲ್ಲೂ ಕೂಡ ನೋಡ್ಬೋದಾಗಿರುತ್ತೆ. ಇವನ್ ಕ್ಯಾಂಬೆ ಬೇಸಿನ್ ಅಂತ ಕರಿತೇವೆ, ಇಲ್ಲೂ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಭಾರತ ದೇಶದಲ್ಲೂ ಕೂಡ ಈ ಶೇಲ್ ಗ್ಯಾಸ್ ಅಂತಕ್ಕಂಥದ್ದು ಅಲ್ಲಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಇದು ಸಿಗ್ನಿಫಿಕೆಂಟ್ ಶೇಲ್ ಗ್ಯಾಸ್ ಜನರೇಷನ್ ಪೊಟೆನ್ಷಿಯಲ್ ಹಿಂದೆ ಈಸ್ಟರ್ನ್ ಸೌತ್ ಕರ್ಣಾಪುರ್ ಕೋಲ್ಫೀಲ್ಡ್ ಇನ್ ಜಾರ್ಖಂಡ್. ಸೊ ಜಾರ್ಖಂಡ್ನ ಈ ಒಂದು ಭಾಗದಲ್ಲಿ ಶೇಲ್ ಗ್ಯಾಸ್ ಪತ್ತೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಶೇಲ್ ಗ್ಯಾಸ್ ಅಂತಕ್ಕಂಥದ್ದು ಟೈಪ್ ಆಫ್ ನ್ಯಾಚುರಲ್ ಗ್ಯಾಸ್ ಆಗಿರುತ್ತೆ, ಅಂದರೆ ಒಂದು ವಿಧದ ನೈಸರ್ಗಿಕ ಅನಿಲವಾಗಿರುತ್ತೆ. ಸೊ ಇದು ಟ್ರ್ಯಾಪ್ಡ್ ವಿತ್ ಇನ್ ದಿ ಶೇಲ್ ರಾಕ್ ಫಾರ್ಮೇಷನ್. ಆ ಒಂದು ಶಿಲೆಗಳೇನಿರ್ತವೆ, ಸೊ ಅದರ ಅಡಿಯಲ್ಲಿ ಅಥವಾ ಅದರ ಒಳಗಡೆ ಸಿಕ್ಕಾಕೊಂಡಿರ್ತಕ್ಕಂಥ ಒಂದು ಅನಿಲವಾಗಿರುತ್ತೆ. ಸೊ ಇದು ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಸಾವಯವ ವಸ್ತುಗಳಿಂದ, ಅಂದರೆ ಬಹಳ ಪುರಾತನ ಕಾಲದಿಂದ ಸಾವಯವ ವಸ್ತುಗಳು ಮಣ್ಣಲ್ಲಿ ಏನು ಹೂತೋಗಿರ್ತವೆ, ಸೊ ಅದು ಒಂದು ಶೇಲ್ ರಾಕ್ ಆಗಿ ಕನ್ವರ್ಟ್ ಆಗಿರ್ತಕ್ಕಂಥ ಒಂದು ಸೋರ್ಸ್ ಆಗಿರುತ್ತೆ. ಸೊ ಮಿಲಿಯನ್ಸ್ ಆಫ್ ಇಯರ್ಸ್ ಎಗೋ ಈ ಒಂದು ಹೀಟ್ ಪ್ರೆಷರ್ ಟ್ರಾನ್ಸ್ಫಾರ್ಮ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಇಂಟು ಶೇಲ್ ಅಂಡ್ ನ್ಯಾಚುರಲ್ ಗ್ಯಾಸ್. ಅಂದರೆ ಮಿಲಿಯನ್ ವರ್ಷಗಳ ಗಟ್ಟಲೆ
ಅಲ್ಲಿರ್ತಕ್ಕಂಥ ಟೆಂಪರೇಚರ್ ಆಗಿರ್ಬೋದು ಅಥವಾ ಪ್ರೆಷರ್ ಆಗಿರ್ಬೋದು, ಇವೆರಡರ ಕಾರಣಗಳಿಂದ ಅದು ಶೇಲ್ ಆಗಿ ಕನ್ವರ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಎಕ್ಸ್ಟ್ರಾಕ್ಷನ್ ಮಾಡ್ತಕ್ಕಂಥ ಒಂದು ಮೆಥಡ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಹೈಡ್ರಾಲಿಕ್ ಫ್ರಾಕ್ಚರಿಂಗ್ ಅಥವಾ ಫ್ರಾಕಿಂಗ್ ಅಂತ ಕರಿತೇವೆ. ಸೊ ಈ ಒಂದು ಹೈಡ್ರಾಲಿಕ್ ಫ್ರಾಕ್ಚರಿಂಗ್ ಅಥವಾ ಫ್ರಾಕಿಂಗ್ ಅನ್ನು ಮಾಡುವ ಮುಖಾಂತರ ಶೇಲ್ ಗ್ಯಾಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಮೆಥಡ್ ನಲ್ಲಿ ಅವ್ರು ಏನನ್ನ ಇಂಜೆಕ್ಟ್ ಮಾಡ್ತಾರೆ ಅಂದ್ರೆ ವಾಟರ್, ಸ್ಯಾಂಡ್ ಮತ್ತೆ ಕೆಮಿಕಲ್ಸ್ ಅನ್ನ ಹೈ ಪ್ರೆಷರ್ ಅಲ್ಲಿ ಅವರು ಇಂಜೆಕ್ಟ್ ಮಾಡುವ ಮುಖಾಂತರ ಆ ಶೇಲ್ ರಾಕ್ ಅನ್ನ ಬ್ರೇಕ್ ಮಾಡ್ತಾರೆ. ಸೊ ಬ್ರೇಕ್ ಮಾಡುವ ಮುಖಾಂತರ ಈ ಒಂದು ಇಂಧನವನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ರೀತಿಯ ಶೇಲ್ ಗ್ಯಾಸ್ಗಳನ್ನ ನಾವು ಸಾಮಾನ್ಯವಾಗಿ ಯುನೈಟೆಡ್ ಸ್ಟೇಟ್ಸ್, ಕೆನಡಾ, ಚೈನಾ ಮತ್ತೆ ಪಾರ್ಟ್ಸ್ ಆಫ್ ಯುರೋಪ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದ್ರೆ ಗ್ರೌಂಡ್ ವಾಟರ್ ಕಂಟ್ಯಾಮಿನೇಷನ್ ಆಗ್ತಕ್ಕಂಥ ಒಂದು ಪ್ರಾಬ್ಲಮ್ ಇರುತ್ತೆ. ಈವನ್ ಸಿಸ್ಮಿಕ್ ಆಕ್ಟಿವಿಟೀಸ್ ಅಥವಾ ಭೂಕಂಪ ಚಟುವಟಿಕೆಗಳು ಕೂಡ ಜಾಸ್ತಿ ಆಗ್ಬೋದಾಗಿರುತ್ತೆ. ಮೀಥೇನ್ ಕೂಡ ಇಮಿಷನ್ ಆಗ್ಬೋದಾಗಿರುತ್ತೆ. ಸೊ ಮೀಥೇನ್ ಹ್ಯಾಸ್ ಮೋರ್ ಪೊಟೆನ್ಷಿಯಲ್ ಗ್ರೀನ್ ಹೌಸ್ ಗ್ಯಾಸ್ ಕಂಪೇರ್ ಟು ಕಾರ್ಬನ್ ಡೈಆಕ್ಸೈಡ್. ಸೊ ಅದರಿಂದ ಮೀಥೇನ್ ಕೂಡ ಡೇಂಜರಸ್ ಆಗಿರ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 18. ಸಹರಾ ಮರುಭೂಮಿಯ ಎಷ್ಟು ದೇಶಗಳನ್ನು ವ್ಯಾಪಿಸಿದೆ? ಹೌ ಮೆನಿ ಕಂಟ್ರೀಸ್ ಡಸ್ ಸಹರಾ ಡೆಸರ್ಟ್ ಸ್ಪ್ಯಾನ್ ಅಕ್ರಾಸ್? ಸೊ ಸಹರಾ ಮರುಭೂಮಿ ಒಟ್ಟು 11 ರಾಷ್ಟ್ರಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸಹರಾ ಮರುಭೂಮಿ ಬಗ್ಗೆ ಪ್ರಶ್ನೆ ಕೊಡಲಿಕ್ಕೆ ಕಾರಣ ಏನಂದರೆ ಸೌದಿ ಅರೇಬಿಯಾದ ಒಂದು ಭಾಗದಲ್ಲಿ ಐತಿಹಾಸಿಕವಾಗಿ ಮೊಟ್ಟ ಮೊದಲ ಬಾರಿಗೆ ಮಳೆ ಹೇಗಾಗಿದೆ, ಅದೇ ರೀತಿ ಈ ಒಂದು ಸಹರಾ ಮರುಭೂಮಿಯಲ್ಲಿ 50 ವರ್ಷಗಳಿಂದ ಮಳೆ ಆಗಿರಲಿಲ್ಲ. ಬಟ್ ಸಹರಾ ಮರುಭೂಮಿಯ ಒಂದು ಭಾಗದಲ್ಲಿ ಅತಿ ಹೆಚ್ಚಿನ ಮಳೆ ಈ ವರ್ಷ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದು ಕೂಡ ಕ್ಲೈಮೇಟ್ ಚೇಂಜಿನ ಕಾರಣದಿಂದ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಫಸ್ಟ್ ಟೈಮ್ ಇನ್ 50 ಇಯರ್ಸ್, 50 ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸೌತ್ ಈಸ್ಟರ್ನ್ ಮೊರಾಕೋದಲ್ಲಿರ್ತಕ್ಕಂಥ ಸಹರಾ ಮರುಭೂಮಿಯ ಭಾಗ ಏನಿದೆ, ಸೊ ಅಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಮೊರಾಕೋ ನೀವೆಲ್ಲಿ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ನಾವು ಈ ಒಂದು ಸಹರಾ ಡೆಸರ್ಟ್ ಅನ್ನ ಮೊರಾಕೋ ರಾಷ್ಟ್ರದಲ್ಲಿ ಕೂಡ ನೋಡಬಹುದಾಗಿರುತ್ತೆ. ಆಸ್ ಐ ಟೋಲ್ಡ್ ಯು ಬಿಫೋರ್, 11 ರಾಷ್ಟ್ರಗಳಲ್ಲಿ ಸಹರಾ ಮರುಭೂಮಿ ಇರುತ್ತೆ. ಮೊರಾಕೋದಲ್ಲೂ ಕೂಡ ಸಹರಾ ಮರುಭೂಮಿ ಇರುತ್ತೆ. ಸೊ ಅಲ್ಲಿ ಈ ಒಂದು ಹೆಚ್ಚಿನ ಮಳೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮೊರಾಕೋದ ನೈಬರಿಂಗ್ ಕಂಟ್ರೀಸ್ ಯಾವ್ದು ಅಂದ್ರೆ ಅಲ್ಜೀರಿಯಾ ಮತ್ತು ಮರಿಷಿಯಾನ ನೋಡಬಹುದಾಗಿರುತ್ತೆ. ಸೊ ಈ ಕಡೆ ನಾವು ಅಟ್ಲಾಂಟಿಕ್ ಓಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮೊರಾಕೋದ ಕ್ಯಾಪಿಟಲ್ ಸಿಟಿ ರಬಾಟ್ ಅನ್ನ ಅದರ ಕ್ಯಾಪಿಟಲ್ ಸಿಟಿ ಅಂತ ಕರಿತೇವೆ. ಸೊ ಇದು ಅಲ್ಲಿರ್ತಕ್ಕಂಥ ಒಂದು ಹಳ್ಳಿ, ಆ ಒಂದು ಹಳ್ಳಿಯನ್ನ ನಾವು ಟ್ಯಾಗೋ ಯುನೈಟ್ ಅಂತ ಕರಿತೇವೆ. ಸೊ ಇದರಿಂದ 450 ಕಿಲೋಮೀಟರ್ ಸೌತ್ ಆಫ್ ರಬಾಟ್ ಏನಿದೆ, ಸೊ ಆ ಒಂದು ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿ ಒಂದು ಲೇಕ್ ಇದೆ. ಆ ಲೇಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಲೇಕ್ ಇರಿಕಿ ಅಂತ ಕರಿತೇವೆ. ನಿಮ್ಗೆ ಎಕ್ಸಾಮಲ್ ಕೇಳ್ಬೋದು, ಲೇಕ್ ಇರಿಕಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು, ಅದು ಯಾವ ರಾಷ್ಟ್ರದಲ್ಲಿದೆ ಅಂತ. ಸೊ ಈ ಒಂದು ಲೇಕ್ ಇರಿಕಿ ಅಂತಕ್ಕಂಥದ್ದು 1925ರಿಂದ ಡ್ರೈ ಆಗಿತ್ತು. ಇದು ಮತ್ತೊಮ್ಮೆ ತುಂಬಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ಕ್ಲೈಮೇಟ್ ಚೇಂಜ್ ಆಗಿರುತ್ತೆ. ಸೊ ಹಾಗಿದ್ರೆ ಸಹರಾ ಡೆಸರ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇಟ್ ಇಸ್ ದಿ ಲಾರ್ಜೆಸ್ಟ್ ಹಾಟ್ ಡೆಸರ್ಟ್ ಇನ್ ದ ವರ್ಲ್ಡ್. ಅಂದ್ರೆ ನಮ್ಮ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮತ್ತೆ ಅತ್ಯಂತ ಶುಷ್ಕವಾಗಿರ್ತಕ್ಕಂಥ ಒಂದು ಮರುಭೂಮಿ ಆಗಿರುತ್ತೆ. ಸೊ ಇದು 9.2 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ವಿಸ್ತೀರ್ಣವನ್ನ ಹೊಂದಿರತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ಮರುಭೂಮಿ ಇದಾಗಿರುತ್ತೆ. ಸೊ ಇದರ ಲೊಕೇಶನ್ ಅನ್ನ ನಾವು ನೋಡೋದಾದ್ರೆ ಅಕ್ರಾಸ್ ನಾರ್ತ್ ಆಫ್ರಿಕಾ, ಸೊ ಉತ್ತರ ಆಫ್ರಿಕಾದ ಅನೇಕ ರಾಷ್ಟ್ರಗಳಲ್ಲಿ ಸ್ಪ್ರೆಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಸ್ಪ್ಯಾನ್ಸ್ ಅಕ್ರಾಸ್ 11 ಕಂಟ್ರೀಸ್, 11 ರಾಷ್ಟ್ರಗಳಲ್ಲಿ. ಆ 11 ರಾಷ್ಟ್ರಗಳನ್ನ ನಾವು ಮ್ಯಾಪ್ ಮುಖಾಂತರ ನೋಡ್ತಾ ಬರೋಣ. ಸೊ ಈಗ ಮಳೆ ಆಗಿರ್ತಕ್ಕಂಥದ್ದು ಮೊರಾಕೋದಲ್ಲಿ, ಅದಾದ್ಮೇಲೆ ಸೊ ಇದು ಮರುಭೂಮಿ ಇರ್ತಕ್ಕಂಥದ್ದು ದಿಸ್ ಇಸ್ ಒನ್, ದೆನ್ ಅಲ್ಜೀರಿಯಾ, ಅದಾದ್ಮೇಲೆ ಟುನೀಷಿಯಾ, ಸೊ ಅದಾದ್ಮೇಲೆ ಲಿಬಿಯಾ, ಅದಾದ್ಮೇಲೆ ಈಜಿಪ್ಟ್, ಅದಾದ್ಮೇಲೆ ಸುಡಾನಲ್ಲಿ ನಾವು ನೋಡ್ಬೋದು. ಸೊ 5, 6, ಚಾಡಲ್ಲಿ ನಾವು ನೋಡ್ಬೋದು 7, ನೈಜರ್ 8, ಮಾಲಿ 9, ಮರಿಷಿಯಾನ 10, ಮತ್ತು ವೆಸ್ಟರ್ನ್ ಸಹಾರಾ ಅಂತ ಇಲ್ಲೊಂದು ಕಂಟ್ರಿ ಇದೆ. ಸೊ ಇದು 11 ಕಂಟ್ರಿ ಆಗಿರುತ್ತೆ. ಬಟ್ ಕೆಲವೊಂದು ಮ್ಯಾಪ್ಸನ್ನು ನೀವು ನೋಡಿದ್ರೆ ಸೊ ಈವನ್ ಎರಿಟ್ರಿಯಾನ ಕೂಡ ಇಲ್ಲಿ ಮಾರ್ಕ್ ಮಾಡಿರ್ತಾರೆ. ಬಟ್ ಡೋಂಟ್ ಟೇಕ್ ಎರಿಟ್ರಿಯಾ ಬಿಕಾಸ್ ಅದು ಎಕ್ಸ್ಟೆನ್ಷನ್ ಆಫ್ ಸಹಾರಾ ಡೆಸರ್ಟ್ ಆಗಿರುತ್ತೆ. ಸೊ ಅದನ್ನು ನಾವು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಬಾರ್ದು. ಕೇವಲ ಸೊ ಇದನ್ನು ನಾವು ಸಹೇಲ್ ರೀಜನ್ ಅಂತ ಕರಿತೇವೆ, ಅದನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಕೇವಲ ಈ ಒಂದು ಡೆಸರ್ಟ್ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಸೊ ಒಟ್ಟು 11 ರಾಷ್ಟ್ರಗಳನ್ನ ಇದರ ರೇಂಜ್ ಕಂಟ್ರೀಸ್ಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಡೇ ಟೈಮಲ್ಲಿ ಇದರ ಟೆಂಪರೇಚರ್ ಸಾಮಾನ್ಯವಾಗಿ 50 ಡಿಗ್ರಿ ಸೆಲ್ಸಿಯಸ್ಗೆ ತಲುಪ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಕೆಲವೊಂದು ಜೀವ ವೈವಿಧ್ಯತೆ ಯಾವುದು ಅಂದರೆ ಫೆನೆಕ್ ಫಾಕ್ಸ್, ಡಾರ್ಮೆಟ್ರಿ ಕ್ಯಾಮಲ್ಸ್ ಮತ್ತು ವೇರಿಯಸ್ ರೆಪ್ಟೈಲ್ಸ್ಗಳು ಮತ್ತು ಇನ್ಸೆಕ್ಟ್ಸ್ಗಳನ್ನು ಸೊ ಈ ಒಂದು ಮರುಭೂಮಿಯಲ್ಲಿ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 19.
ನ್ಯಾಷನಲ್ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಅನ್ನು ಎಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ? ಸೊ ವೇರ್ ಇಸ್ ದಿ ನ್ಯಾಷನಲ್ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್ ಬೀಯಿಂಗ್ ಡೆವಲಪ್ಡ್? ಅಂದರೆ ನಮ್ಮ ಭಾರತ ದೇಶದ ಸಾಗರ ಪರಂಪರೆ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಾರಂಪರಿಕ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲೋಥಲ್ನಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಎಕ್ಸಾಕ್ಟ್ಲಿ ಒಂದು ರೀಸನ್ ಇರುತ್ತೆ, ಯಾಕೆ ಅಲ್ಲೇ ಮಾಡ್ತಾ ಇದ್ದಾರೆ. ಆ ರೀಸನ್ ಅನ್ನು ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಪ್ಡೇಟ್ ಏನು ಅಂದ್ರೆ, ಕ್ಯಾಬಿನೆಟ್ ಅಪ್ರೂವ್ಸ್ ದಿ ಡೆವಲಪ್ಮೆಂಟ್ ಆಫ್ NMHC ಅಟ್ ಲೋಥಲ್ ಗುಜರಾತ್ನ ಲೋಥಲ್ನ ಬಳಿ. ಸೊ ಕ್ಯಾಬಿನೆಟ್ ಈ ಒಂದು ಮೆರಿಟೈಮ್ ಕಾಂಪ್ಲೆಕ್ಸ್ ಅನ್ನ ಡೆವಲಪ್ ಮಾಡಲಿಕ್ಕೆ ಸೊ ಅಂಗೀಕಾರವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆ, ನಮ್ಮ ಭಾರತ ದೇಶದ ರಿಚ್ ಮೆರಿಟೈಮ್ ಹೆರಿಟೇಜ್ ಅಂದ್ರೆ ಸಮೃದ್ಧವಾಗಿರ್ತಕ್ಕಂಥ ಸಾಗರ ಪರಂಪರೆ ಏನಿದೆ, ಸೊ ಇದು 4500 ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥ ಒಂದು ಪರಂಪರೆ ಏನಿದೆ, ಆ ಪರಂಪರೆಯನ್ನ ತೋರಿಸಿಕೊಳ್ತಕ್ಕಂಥ ಒಂದು ಕಾಂಪ್ಲೆಕ್ಸ್ ಆಗಿ ಅದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನ 2 ಹಂತಗಳಲ್ಲಿ ಡೆವಲಪ್ ಮಾಡ್ತಾರೆ. ಸೊ ಇದರ ಫೇಸ್ 1 ಆಲ್ರೆಡಿ 60% ಕಂಪ್ಲೀಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 2025 ವೇಳೆಗೆ ಫೇಸ್ 1 ಅಥವಾ ಹಂತ 1 ಕಂಪ್ಲೀಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಫೇಸ್ 1B ಅಂತ ಬರುತ್ತೆ, ಮತ್ತೆ ಸೆಕೆಂಡ್ ಫೇಸ್ ಅಂತ ಬರುತ್ತೆ. ಸೊ ಇದಕ್ಕೆಲ್ಲ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಬೇಕಾಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಏನು ಅಂದ್ರೆ, ಇಲ್ಲಿ ಲೈಟ್ ಹೌಸ್ ಮ್ಯೂಸಿಯಂ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಯಾವ ಹಂತದಲ್ಲಿ ಅಂದ್ರೆ ಫೇಸ್ 1B ಅಲ್ಲಿ ಲೈಟ್ ಹೌಸ್ ಮ್ಯೂಸಿಯಂ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಯಾರು ಫಂಡ್ ಕೊಡ್ತಾ ಇದ್ದಾರೆ ಅಂದ್ರೆ, ಡೈರೆಕ್ಟರೇಟ್ ಜನರಲ್ ಆಫ್ ಲೈಟ್ ಹೌಸ್ ಅಂಡ್ ಲೈಟ್ ಶಿಪ್ ಏನಿದೆ, ಸೊ ಇವರು ಕೊಡ್ತಾ ಇರ್ತಕ್ಕಂಥ ನಿಧಿಯ ಪ್ರಕಾರ ಒಂದು ಲೈಟ್ ಹೌಸ್ ಮ್ಯೂಸಿಯಂ ಅನ್ನ ಕೂಡ ಸೊ ಈ ಕಾಂಪ್ಲೆಕ್ಸ್ ಅಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈಗ ನಾವು ಲೋಥಲ್ ಗುಜರಾತ್ ಬಗ್ಗೆ ತಿಳ್ಕೊಳ್ಳೋಣ, ಯಾಕೆ ಇಲ್ಲೇ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅನ್ನೋ ಪಾಯಿಂಟ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೋಥಲ್ ಅಂತಕ್ಕಂಥದ್ದು ಒಂದು ಏನ್ಷಿಯಂಟ್ ಸಿಟಿ, ಅಂದ್ರೆ ಒಂದು ಪುರಾತನವಾಗಿರ್ತಕ್ಕಂಥ ನಗರವಾಗಿರುತ್ತೆ. ಸೊ ಯಾವ ಒಂದು ನಾಗರಿಕತೆ ಸಮಯದಲ್ಲಿ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಸಿಂಧೂ ಕಣಿವೆ ನಾಗರಿಕತೆಯ ಸಮಯದಲ್ಲಿ ಒಂದು ಪುರಾತನವಾಗಿರ್ತಕ್ಕಂಥ ನಗರವಾಗಿರುತ್ತೆ. ಸೊ ಇದು ಬಾಲ್ ರೀಜನ್ ಆಫ್ ದಿ ಮಾಡರ್ನ್ ಸ್ಟೇಟ್ ಆಫ್ ಗುಜರಾತ್ನ ಈಗ ಬಾಲ್ ರೀಜನ್ ಅಂತ ನಾವೇನು ಹೇಳ್ತೇವೆ, ಸೊ ಆ ಒಂದು ಗುಜರಾತ್ ರಾಜ್ಯದ ಬಾಲ್ ಪ್ರದೇಶದಲ್ಲಿ ಈಗ ಪ್ರಸ್ತುತವಾಗಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಒನ್ ಆಫ್ ದಿ ಮೋಸ್ಟ್ ಪ್ರಾಮಿನೆಂಟ್ ಸಿಟೀಸ್ ಅಂತ ಕರೀತಾ ಇದ್ರು. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸಮಯದಲ್ಲಿ ಅತ್ಯಂತ ಪ್ರಮುಖ ನಗರಗಳಲ್ಲಿ ಇದು ಕೂಡ ಒಂದಾಗಿತ್ತು. ಸೊ ಇದು 3700 BC ಸಮಯದಲ್ಲಿ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಎಸ್ಕವೇಷನ್ಸ್ ಅನ್ನ ಮಾಡಿರ್ತಾರೆ, ಅಂದ್ರೆ ಉತ್ಖನನಗಳನ್ನ ಮಾಡಿರ್ತಾರೆ. ಯಾರು ಉತ್ಖನನ ಮಾಡ್ತಾರೆ ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಉತ್ಖನನವನ್ನು ಮಾಡಿರ್ತಾರೆ. 1955 ಇಂದ 1960 ವರೆಗೂ ಉತ್ಖನನಗಳನ್ನ ಮಾಡಿದಾಗ ಸೊ ಇಲ್ಲಿರ್ತಕ್ಕಂಥ ಅರ್ಲಿಯೆಸ್ಟ್ ನೋನ್ ಡಾಕ್ ಆಫ್ ದಿ ವರ್ಲ್ಡ್, ಅಂದ್ರೆ ಪ್ರಪಂಚದಲ್ಲಿಯೇ ಮೊದಲ ಬಾರಿಗೆ ಒಂದು ಹಡಗು ಕಟ್ಟೆ ಇಲ್ಲಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇವಾಗ ನಮ್ಗೆ ಅರ್ಥ ಆಗುತ್ತೆ ಯಾಕೆ ಆ ಒಂದು ಹೆರಿಟೇಜ್ ಸೆಂಟರ್ ಅನ್ನ ಅಲ್ಲೇ ಡೆವಲಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಪಂಚದಲ್ಲಿಯೇ ಮೊದಲ ಹಡಗು ಕಟ್ಟೆ ಪತ್ತೆ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರೋದ್ರಿಂದ ಸೊ ಅದೊಂದು ಪರಂಪರೆ ಆಗಿರುತ್ತೆ. ಆ ಒಂದು ಪರಂಪರೆಯನ್ನ ಅದೇ ಸ್ಥಳದಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಪ್ರೋಸೆಸ್ ನ ಒಂದು ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಡಾಕ್ ಏನಿರುತ್ತೆ, ಸೊ ಇಟ್ ಕನೆಕ್ಟೆಡ್ ದಿ ಸಿಟಿ ಟು ದಿ ಏನ್ಷಿಯಂಟ್ ಕೋರ್ಸ್ ಆಫ್ ದಿ ಸಬರಾಮತಿ ರಿವರ್. ಸೊ ಸಬರಾಮತಿ ರಿವರ್ ಅನ್ನ ಸೊ ಇದು ವೆಸ್ಟರ್ನ್ ಏಷ್ಯಾ ಮತ್ತು ಆಫ್ರಿಕಾಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗವಾಗಿತ್ತು. ಸೊ ಈ ಒಂದು ಮಾರ್ಗವಾಗಿ ಇದು ಪ್ರಪಂಚದಲ್ಲಿ ಅತ್ಯಂತ ಹಳೇದಾಗಿರ್ತಕ್ಕಂಥ ಹಡಗು ಕಟ್ಟೆಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದೊಂದು ವೈಟಲ್ ಟ್ರೇಡ್ ಸೆಂಟರ್ ಆಗಿರುತ್ತೆ. ಅಂದ್ರೆ ಲೋಥಲ್ ಏನಿರುತ್ತೆ ಅದು ಪ್ರಮುಖವಾಗಿರ್ತಕ್ಕಂಥ ವ್ಯಾಪಾರ ಕೇಂದ್ರವಾಗಿರುತ್ತೆ. ಸೊ ಅಲ್ಲಿ ಬೀಡ್ ಮೇಕಿಂಗ್ ಇಂಡಸ್ಟ್ರೀಸ್ ಅಂದ್ರೆ ಒಂದು ಮಣಿಗಳನ್ನ ತಯಾರಿ ಮಾಡಿಸ್ತಕ್ಕಂಥ ಉದ್ಯಮ, ಜೆಮ್ ಸ್ಟೋನ್ಸ್ ಗಳಾಗಿರ್ಬೋದು, ಮತ್ತೆ ಆರ್ನಮೆಂಟ್ಸ್ ಅಂದ್ರೆ ಆಭರಣಗಳನ್ನ ತಯಾರಿ ಮಾಡ್ತಕ್ಕಂಥ ಒಂದು ಕೇಂದ್ರವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಿಟಿಯ ಒಂದು ಟ್ರೇಡ್ ನೆಟ್ವರ್ಕ್ ಏನಿರುತ್ತೆ ಅಥವಾ ವ್ಯಾಪಾರದ ಒಂದು ಜಾಲ ಏನಿರುತ್ತೆ ಅದು ಮೆಸೊಪೊಟೇಮಿಯಾ, ಈಜಿಪ್ಟ್ ಮತ್ತೆ ಪರ್ಷಿಯಾವರೆಗೂ ಸ್ಪ್ರೆಡ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಆರ್ಕಿಯಾಲಜಿಕಲ್ ಫೀಚರ್ಸ್ ಅನ್ನ ನಾವು ನೋಡೋದಾದ್ರೆ ಇಲ್ಲಿ ಆಕ್ರೋಪೋಲಿಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ, ಅಂದ್ರೆ ಸಮಾಧಿಗಳನ್ನ ನಾವು ನೋಡಬಹುದಾಗಿರುತ್ತೆ, ಲೋವರ್ ಟೌನ್ ಗಳನ್ನ ನೋಡಬಹುದಾಗಿರುತ್ತೆ, ಬೀಡ್ ಫ್ಯಾಕ್ಟರಿ ಆಲ್ರೆಡಿ ನಾವು ನೋಡಿದ್ದೇವೆ, ಉಗ್ರಾಣಗಳು ಅಥವಾ ವೇರ್ ಹೌಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಈವನ್ ಸೊಫಿಸ್ಟಿಕೇಟೆಡ್ ಡ್ರೈನೇಜ್ ಸಿಸ್ಟಮ್ ಅಂದ್ರೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆ ಇವತ್ತಿಗೂ ಇಲ್ಲ ನಮ್ಮ ಬೆಂಗಳೂರಲ್ಲಿ. ಸೊ ಮಳೆ ಆದ್ರೆ ಫ್ಲಡ್ ಆಗುತ್ತೆ. ಸೊ ಆ ಕಾಲದಲ್ಲಿ ನಾವು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಡ್ರೈನೇಜ್ ಸಿಸ್ಟಮ್ ಅನ್ನ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ದಟ್ ವಾಸ್ ದೇರ್ ಗ್ರೇಟ್ನೆಸ್ ಅನ್ನೋದನ್ನ ನಾವು ನೋಡಬಹುದಾಗಿರುತ್ತೆ. ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಥವಾ ಯುನೆಸ್ಕೋ ವಿಶ್ವ ಪಾರಂಪರೆಯ
ಪಟ್ಟಿಗೆ ಸೇರಿಸಲಿಕ್ಕೆ ನಾಮಿನೇಟ್ ಅಥವಾ ನಾಮನಿರ್ದೇಶನ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 20. ಭಾರತದ ಯಾವ ರಾಜ್ಯವು ಸ್ಥಳೀಯ ಹಸುಗಳನ್ನು ರಾಜ್ಯದ ತಾಯಿ ಎಂದು ಗುರುತಿಸಿದೆ? ಸೊ ವಿಚ್ ಸ್ಟೇಟ್ ಇನ್ ಇಂಡಿಯಾ ಹ್ಯಾಸ್ ರೆಕಗ್ನೈಸ್ಡ್ ಇಂಡಿಜಿನಸ್ ಕೌ ಆಸ್ ದಿ ಮದರ್ ಆಫ್ ದಿ ಸ್ಟೇಟ್? ಸೊ ಒಂದು ರಾಜ್ಯ ನಮ್ಮ ಭಾರತ ದೇಶದಲ್ಲಿ ಒಂದು ಸ್ಥಳೀಯ ಹಸುವನ್ನು ಮದರ್ ಆಫ್ ದಿ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಿರುತ್ತೆ. ಯಾವ ರಾಜ್ಯ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮಹಾರಾಷ್ಟ್ರದಲ್ಲಿ ದೇಸಿ ಹಸುಗಳನ್ನು ಈಗ ರಾಜ್ಯ ಮಾತಾ ಅಥವಾ ಗೋಮಾತಾ ಅಂತ ಇಲ್ಲಿ ಡೆಸಿಗ್ನೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರಿಮೆಂಬರ್, ಇದು ಇಂಡಿಜಿನಸ್ ಕೌಸ್ ಅಂದರೆ ಅಲ್ಲೇ ಸ್ಥಳೀಯವಾಗಿ ಇರ್ತಕ್ಕಂಥ ಒಂದು ಹಸುಗಳನ್ನು ರಾಜ್ಯ ಮಾತಾ ಗೋಮಾತಾ ಅಂತ ಡೆಸಿಗ್ನೇಟ್ ಮಾಡಿರ್ತಾರೆ. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಅಥವಾ ಆ ಒಂದು ಸ್ಥಳೀಯವಾಗಿರ್ತಕ್ಕಂಥ ಬ್ರೀಡ್ಸಿಂದ ನಮ್ಗೆ ಆಗ್ತಕ್ಕಂಥ ಬೆನಿಫಿಟ್ ನ್ಯೂಟ್ರಿಷನಲ್ ಅಂದರೆ ಪೌಷ್ಟಿಕಾಂಶಗಳು ಸಿಗುತ್ತೆ, ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ಬೋದಾಗಿರುತ್ತೆ, ಈವನ್ ಸಾಂಸ್ಕೃತಿಕವಾಗಿ ಅಥವಾ ಕಲ್ಚರಲ್ಲಿ ಕೂಡ ಅವು ಸಿಗ್ನಿಫಿಕೆಂಟ್ ಅನ್ನು ಹೊಂದಿರುವ ಕಾರಣದಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅದರಿಂದ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಇನ್ಮೇಲೆ ಸಪೋರ್ಟ್ ಮಾಡುತ್ತೆ. ಯಾವ ರೀತಿಯ ಸಪೋರ್ಟನ್ನು ಮಾಡುತ್ತೆ ಅಂದರೆ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಮಾಡುತ್ತೆ. ಏನಕ್ಕೆ ಅಂದರೆ ಈ ಒಂದು ಇಂಡಿಜಿನಸ್ ಕೌಸ್ ಏನಿರುತ್ತೆ ಅದನ್ನು ಇನ್ನೂ ಹೆಚ್ಚು ಸಾಕಲಿಕ್ಕೆ ಹಣಕಾಸಿನ ಬೆಂಬಲವನ್ನು ಇನ್ಮೇಲೆ ಅಲ್ಲಿ ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಯು ಮೀನ್ ಬೈ ಇಂಡಿಜಿನಸ್ ಕೌಸ್? ದೇಶೀಯ ಹಸುಗಳು ಎಂದ್ರೇನು ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಬರೋಣ. ಸೊ ಅವು ಕಲ್ಚರಲಿ, ನ್ಯೂಟ್ರಿಷನಲಿ ಮತ್ತು ಅಗ್ರಿಕಲ್ಚರ್ ವ್ಯಾಲ್ಯೂಯನ್ನು ಹೊಂದಿರುತ್ತೆ. ಅಂದರೆ ಸಾಂಸ್ಕೃತಿಕವಾಗಿ, ಪೋಷಕಾಂಶವಾಗಿ ಮತ್ತು ಕೃಷಿಗಾಗಿ ಒಂದು ಪರಂಪರೆಯನ್ನು ಹೊಂದಿರತಕ್ಕಂಥ ಹಸುಗಳಾಗಿರ್ತವೆ. ಸೊ ಪ್ರಮುಖವಾದ ಬ್ರೀಡ್ಗಳನ್ನು ನಾವು ನೋಡೋದಾದ್ರೆ ಗಿರ್, ಸಾಹಿವಾಲ್, ರೆಡ್ ಸಿಂಧಿ, ರಾತಿ ಮತ್ತು ಕಾಂಕ್ರೇಜ್ ಅಂತ ನಾವೇನು ಹೇಳ್ತೇವೆ. ಸೊ ಇವೆಲ್ಲ ಸ್ಥಳೀಯವಾಗಿರ್ತಕ್ಕಂಥ ರಾಸುಗಳಿಗೆ ಎಕ್ಸಾಂಪಲ್ಸ್ ಆಗಿರ್ತವೆ. ಸೊ ಇದರಿಂದ ಸಿಗ್ತಕ್ಕಂಥ ಒಂದು ಪ್ರೋಟೀನ್ ಯಾವುದು ಅಂದರೆ ಬೀಟಾ ಕೇಸಿನ್ ಪ್ರೋಟೀನ್ ಅಂತ ಕರಿತೇವೆ. ಈ ಕೇಸಿನ್ ಅಂತಕ್ಕಂಥದ್ದು ಸುಲಭವಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಮಕ್ಕಳಿಗೆ ನಾವು ಯಾಕೆ ಹಾಲನ್ನೇ ಜಾಸ್ತಿ ಕೊಡ್ತೀವಿ ಅಂದರೆ ಈ ಕೇಸಿನ್ ಪ್ರೋಟೀನ್ ಏನಿದೆ ಸೊ ಇದು ಮಕ್ಕಳಲ್ಲಿ ಸುಲಭವಾಗಿ ಡೈಜೆಸ್ಟ್ ಆಗ್ತಕ್ಕಂಥ ಒಂದು ಪ್ರೋಟೀನ್ ಆಗಿರೋದ್ರಿಂದ ಮಕ್ಕಳಿಗೆ ಹೆಚ್ಚಾಗಿ ನಾವು ಹಾಲನ್ನು ಆಹಾರವಾಗಿ ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಲೋಕಲ್ ಕ್ಲೈಮೇಟ್ ಏನಿರುತ್ತೆ ಅಂದರೆ ಸ್ಥಳೀಯವಾಗಿರ್ತಕ್ಕಂಥ ಹವಾಮಾನ ಏನಿರುತ್ತೆ ಸೊ ಅದಕ್ಕೆ ಸುಲಭವಾಗಿ ಹೊಂದಿಕೊಳ್ತಕ್ಕಂಥ ಒಂದು ತಳಿಗಳು ಇವಾಗಿರುತ್ತೆ. ಸೊ ಇದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸ್ಥಳೀಯ ರಾಸುಗಳ ಬಗ್ಗೆ ತಿಳ್ಕೊಳ್ಳೋಣ. ಇದು KS ಮೀನ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಅಮೃತ್ ಮಹಲ್ ಅಂತ ಹೇಳ್ತೇವೆ. ಈ ಒಂದು ಅಮೃತ್ ಮಹಲ್ ಏನಿದೆ ಇಟ್ ಈಸ್ ನೋನ್ ಫಾರ್ ಇಟ್ಸ್ ಸ್ಟ್ರೆಂತ್ ಅಂಡ್ ಎಂಡ್ಯೂರೆನ್ಸ್ ಅಂದರೆ ಅದು ತನ್ನ ಶಕ್ತಿ ಮತ್ತು ಸಹಿಷ್ಣುತೆಗೆ ತುಂಬ ಹೆಸರುವಾಸಿಯಾಗಿರುತ್ತೆ. ಸೊ ಇದನ್ನು ನಾವು ಡ್ರಾಟ್ ಪರ್ಪಸ್ ಅಂದರೆ ನಮ್ಮ ದುಡಿಮೆ ಮತ್ತು ಸಾರಿಗೆಗಾಗಿ ಸೊ ಈ ಒಂದು ರಾಸುಗಳನ್ನು ನಮ್ಮ ಕರ್ನಾಟಕದಲ್ಲಿ ಬಳಕೆ ಮಾಡಲಾಗುತ್ತೆ. ಸೊ ಎರಡನೇದನ್ನು ನಾವು ಡಿಯೋನಿ ಅಂತ ಕರಿತೇವೆ. ಸೊ ಇದು ಡ್ಯುಯಲ್ ಪರ್ಪಸ್ ಬ್ರೀಡ್ ಆಗಿರುತ್ತೆ ಅಂದರೆ ಉದ್ದೇಶವಾಗಿ ಬಳಸ್ಬೋದು. ಏನಿದು ಡ್ಯುಯಲ್ ಪರ್ಪಸ್ ಅಂದರೆ ಡ್ರಾಟ್ ಸಾರಿಗೆ ಮತ್ತು ನಮ್ಮ ಕೃಷಿಯಲ್ಲೂ ಕೂಡ ಅದನ್ನು ಬಳಸ್ಬೋದಾಗಿರುತ್ತೆ. ಈವನ್ ಮಿಲ್ಕ್ ಪ್ರೊಡಕ್ಷನ್ ಅಥವಾ ಹಾಲಿನ ಉತ್ಪಾದನೆಗೂ ಕೂಡ ನಾವು ಇದನ್ನು ಬಳಸ್ಬೋದಾಗಿರುತ್ತೆ. ಸೊ ಮೂರನೇದನ್ನು ನಾವು ಹಳ್ಳಿಕಾರ್ ಅಂತ ಕರಿತೇವೆ. ಸೊ ಇದು ಡ್ರಾಟ್ ಬ್ರೀಡ್ ಆಗಿರುತ್ತೆ ಅಂದರೆ ನಮ್ಮ ಕೃಷಿಗೆ ಮತ್ತು ಸಾಗಾಣಿಗೆ ಇದನ್ನು ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇದರ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂದರೆ ಟಫ್ ಕಂಡೀಷನ್ಸ್ ಅಂದರೆ ತುಂಬ ಕಷ್ಟವಾಗಿರ್ತಕ್ಕಂಥ ಅಥವಾ ಕಠಿಣ ಪರಿಸ್ಥಿತಿಗಳಲ್ಲೂ ಕೂಡ ಇದು ಕೆಲಸ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ನೆಕ್ಸ್ಟ್ ನಾವು ಕಿಲಾರಿ ಅಂತ ಕರಿತೇವೆ. ಸೊ ಇದು ಡ್ರಾಟ್ ಬ್ರೀಡ್ ಆಗಿರುತ್ತೆ ಅಂದರೆ ಉಳುಮೆಗೆ ಮತ್ತು ಸೊ ಸಾರಿಗೆಗೆ ಬಳಕೆ ಮಾಡ್ಬೋದಾಗಿರುತ್ತೆ. ಸೊ ಇದಕ್ಕೂ ಕೂಡ ಸಾಕಷ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಕೃಷ್ಣಾ ವ್ಯಾಲಿ ಅಂತ ಹೇಳ್ತೇವೆ. ಸೊ ಇದನ್ನು ಪ್ರಮುಖವಾಗಿ ಡ್ರಾಟ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಲ್ನಾಡ್ ಗಿಡ್ಡ ಅಂತ ಹೇಳ್ತೇವೆ. ಗಿಡ್ಡ ಅಂತ ಹೇಳಿದ ಕೂಡಲೇ ಇದು ಡ್ವಾರ್ಫ್ ಬ್ರೀಡ್ ಆಗಿರುತ್ತೆ ಅಂದರೆ ತುಂಬ ಕುಬ್ಜವಾಗಿರ್ತಕ್ಕಂಥ ತಳಿ ಆಗಿರುತ್ತೆ. ಸೊ ಇದನ್ನು ಮಿಲ್ಕ್ ಪ್ರೊಡಕ್ಷನ್ ಅಥವಾ ಹಾಲಿನ ಉತ್ಪಾದನೆಗೆ ಬಳಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 21. ಯಾವ ವರ್ಷದಲ್ಲಿ ಕ್ರೂಸ್ ಭಾರತ್ ಮಿಷನ್ ಕ್ರೂಸ್ ಪ್ರಯಾಣಿಕರ ದಟ್ಟಣೆಯನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ? ಬೈ ವಾಟ್ ಇಯರ್ ಡಸ್ ದಿ ಕ್ರೂಸ್ ಭಾರತ್ ಮಿಷನ್ ಏಮ್ ಟು ಡಬಲ್ ಕ್ರೂಸ್ ಪ್ಯಾಸೆಂಜರ್ ಟ್ರಾಫಿಕ್? ಏನಿದು ಕ್ರೂಸ್ ಪ್ಯಾಸೆಂಜರ್ ಅಂದರೆ ನಮ್ಮ ಒಂದು ದೋಣಿಗಳ ಮುಖಾಂತರ ಮಾಡ್ತಕ್ಕಂಥ ಒಂದು ಪ್ರವಾಸೋದ್ಯಮವನ್ನು ಈಗ ಎಷ್ಟು ಸಂಖ್ಯೆ ಇದೆ ಅದನ್ನು ಡಬಲ್ ಮಾಡ್ತಕ್ಕಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡಿರ್ತಾರೆ. ಸೊ ಇದರ ಉದ್ದೇಶ ವೆರಿ ಸಿಂಪಲ್, ಟೂರಿಸಮ್ ಇಂದ ನಮ್ಮ ಭಾರತ ದೇಶದ ಆರ್ಥಿಕತೆಯನ್ನು ವೃದ್ಧಿ ಮಾಡ್ತಕ್ಕಂಥದ್ದು. ಯಾವ ವರ್ಷಕ್ಕೆ ಡಬಲ್ ಮಾಡ್ತಕ್ಕಂಥ ಗುರಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2029 ಅಥವಾ 2029ಕ್ಕೆ ಇದನ್ನು ಡಬಲ್
ಡಬಲ್ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ನಮ್ಮ ಭಾರತ ದೇಶದಲ್ಲಿ ಭಾರತ್ ಕ್ರೂಸ್ ಭಾರತ್ ಮಿಷನ್ ಅನ್ನು ಆರಂಭ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೆ ಮಾಡಿದ್ದಾರೆ, ನಾನು ಆಲ್ರೆಡಿ ಹೇಳಿದ್ದೇನೆ, ಕ್ರೂಸ್ ಟೂರಿಸಮ್ ಅನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು, ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು 2024 ಸೆಪ್ಟೆಂಬರ್ 30ರಂದು ಲಾಂಚ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದರೆ, ನಮ್ಮ ಭಾರತ ದೇಶವನ್ನು ಈ ಕ್ರೂಸ್ ಟೂರಿಸಮ್ ಏನಿದೆ ಅಂದರೆ ದೋಣಿಗಳ ಮುಖಾಂತರ ಮಾಡ್ತಕ್ಕಂಥ ಒಂದು ಪ್ರವಾಸೋದ್ಯಮ ಏನಿರುತ್ತೆ, ಸೊ ಅದಕ್ಕೆ ಜಾಗತಿಕ ಕೇಂದ್ರವನ್ನಾಗಿ ಮಾಡ್ತಕ್ಕಂಥದ್ದು. ಸೊ ಆ ಒಂದು ಟ್ರಾಫಿಕ್ ಅನ್ನು 2029ಗೆ ಡಬಲ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದನ್ನು 3 ಹಂತಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅಕ್ಟೋಬರ್ 1, 2024ರಿಂದ ಮಾರ್ಚ್ 31, 2029ರವರೆಗೆ 3 ಹಂತಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಫೋಕಸ್ಡ್ ಏರಿಯಾಸ್ ಯಾವ್ದು ಅಂದರೆ ಓಷನ್ ಹಾರ್ಬರ್ ಬೇಸ್ಡ್ ಕ್ರೂಸ್ ಸರ್ಕ್ಯೂಟ್ ಅಂತ ಕರಿತೇವೆ. ಅಂದರೆ ಓಷನ್ ಮತ್ತು ಹಾರ್ಬರ್ ಅಂದರೆ ಅಲ್ಲಿರ್ತಕ್ಕಂಥ ಬಂದರುಗಳು ಮತ್ತು ಓಷನ್ಗಳಿಗೆ ಸಂಬಂಧಪಟ್ಟಂತೆ ಇವೆಲ್ಲ ಥೀಮ್ಸ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಕ್ಯೂಟ್, ರಿವರ್ ಮತ್ತು ಐಲ್ಯಾಂಡ್, ನದಿ ಮತ್ತು ದ್ವೀಪಗಳಿಗೆ ಸಂಬಂಧಪಟ್ಟಂತೆ, ಸೊ ಅದಾದಮೇಲೆ ಐಲ್ಯಾಂಡ್ಗಳಿಗೆ ಸಂಬಂಧಪಟ್ಟಂತೆ ಒಂದು ಸರ್ಕ್ಯೂಟನ್ನು ಸೊ ಇದರ ಅಡಿಯಲ್ಲಿ ಡೆವಲಪ್ ಮಾಡ್ತಾರೆ. ಸೊ ಇದಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕ್ರೂಸ್ ಟರ್ಮಿನಲ್ಸ್ಗಳನ್ನು ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಸೊ ಈ ಒಂದು ಮಿಷನ್ನ ಅಡಿಯಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 22. ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಗೇಲ್ನ ಮೊದಲ ಸಂಕುಚಿತ ಜೈವಿಕ ಅನಿಲ ಸ್ಥಾವರ ಎಲ್ಲಿದೆ? ಸೊ ವೇರ್ ಈಸ್ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ಸ್ ಫಸ್ಟ್ ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ ಲೊಕೇಟೆಡ್? ಸೊ ರಿಮೆಂಬರ್, ಇದು ಬಯೋಗ್ಯಾಸ್ ಆಗಿರುತ್ತೆ. ದಿಸ್ ಇಸ್ ನಾಟ್ ನಾರ್ಮಲ್ ಕಂಪ್ರೆಸ್ಡ್ ಗ್ಯಾಸ್, ಇದು ಒಂದು ಜೈವಿಕ ಅನಿಲವಾಗಿರುತ್ತೆ. ಸೊ ಇದನ್ನು ಇವಾಗ ಏನು ಮಾಡಿದ್ದಾರೆ ಅಂದರೆ ಕಂಪ್ರೆಸ್ಡ್ ಬಯೋಗ್ಯಾಸ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಏನಕ್ಕೆ ಕಂಪ್ರೆಸ್ ಮಾಡ್ತಾರೆ? ನಮಗೆ ಗೊತ್ತು, ಅನಿಲಗಳ ಡೆನ್ಸಿಟಿ, ಸಾಂದ್ರತೆ ಬಹಳ ವಿಶಾಲವಾಗಿರುತ್ತೆ. ಸೊ ಅದನ್ನು ಕಂಪ್ರೆಸ್ ಮಾಡುವ ಮುಖಾಂತರ ಅದನ್ನು ಚಿಕ್ಕ ಚಿಕ್ಕ ಕಂಟೈನರ್ಗಳಲ್ಲಿ ಸ್ಟೋರ್ ಮಾಡುವ ಮುಖಾಂತರ ಸುಲಭವಾಗಿ ಅದನ್ನು ಸಾರಿಗೆ ಸಾಗಣೆ ಮಾಡ್ಬೋದಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಈ ಒಂದು ಜೈವಿಕ ಅನಿಲವನ್ನು ಮೊಟ್ಟ ಮೊದಲ ಬಾರಿಗೆ ಕಂಪ್ರೆಸ್ ಮಾಡ್ತಕ್ಕಂಥ ಒಂದು ಪ್ಲಾಂಟನ್ನು ಎಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಂಚಿ, ಜಾರ್ಖಂಡ್ನಲ್ಲಿ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಗೇಲ್ ಸ್ಥಾಪನೆ ಮಾಡಿರ್ತಕ್ಕಂಥ ಫಸ್ಟ್ CBG ಪ್ಲಾಂಟ್ ಆಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ಲಾಂಟನ್ನು ಜಾರ್ಖಂಡ್ ರಾಂಚಿಯಲ್ಲಿ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕೆಪಾಸಿಟಿ ಎಷ್ಟು ಅಂದರೆ ಒಂದು ದಿನಕ್ಕೆ 12,500 ಮೀಟರ್ ಕ್ಯೂಬ್ ಪರ್ ಡೇ ಅಷ್ಟು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಫೀಡ್ ಸ್ಟಾಕ್, ಇದು ಜೈವಿಕ ಅನಿಲವಾಗಿರೋದ್ರಿಂದ ಏನನ್ನ ಉಪಯೋಗಿಸಿ ಈ ಒಂದು ಜೈವಿಕ ಅನಿಲವನ್ನು ತಯಾರಿ ಮಾಡ್ತಾ ಇದ್ದಾರೆ ಅಂದರೆ, ಸೊ 150 ಟನ್ಸ್ ಆಫ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್, ಅಂದರೆ ಈ ಒಂದು ಮುನ್ಸಿಪಲ್ ಘನತ್ಯಾಜ್ಯವನ್ನು ಬಳಕೆ ಮಾಡ್ತಾರೆ. ಸೊ ಅದ್ರ ಜೊತೆಗೆ 15 ಟನ್ಸ್ ಆಫ್ ಕೌಡಂಗ್, ಅಂದರೆ ಒಂದು ದಿನಕ್ಕೆ 15 ಟನ್ಗಳಷ್ಟು ಹಸುವಿನ ಸಗಣಿಯನ್ನು ಬಳಕೆ ಮಾಡೋದ್ರಿಂದ ಈ ಒಂದು ಜೈವಿಕ ಇಂಧನವನ್ನು ತಯಾರಿ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದರೆ, ಒಂದು ದಿನಕ್ಕೆ 5,000 kgs ಆಫ್ ಬಯೋ CNG ಆ್ಯಂಡ್ 25 ಟನ್ಸ್ ಆಫ್ ಫರ್ಮೆಂಟೆಡ್ ಮೆನ್ಯೂರ್ ಪರ್ ಡೇ, ಅಂದರೆ ಇದರಿಂದ ಸಿಗ್ತಕ್ಕಂಥ ಒಂದು ಗೊಬ್ಬರ ಕೂಡ ಸಿಗುತ್ತೆ. ಒಂದು ದಿನಕ್ಕೆ 25 ಟನ್ಗಳಷ್ಟು ಈ ಒಂದು ಫರ್ಮೆಂಟ್ ಆಗಿರ್ತಕ್ಕಂಥ ಬಯೋ ಮೆನ್ಯೂರನ್ನು ಪಡಿಬೋದಾಗಿರುತ್ತೆ. ಅದ್ರ ಜೊತೆಗೆ 500 kgಗಳಷ್ಟು ಕಂಪ್ರೆಸ್ಡ್ ಬಯೋಗ್ಯಾಸನ್ನು ಕೂಡ ನಾವಿಲ್ಲಿ ಡೆವಲಪ್ ಮಾಡ್ಬೋದಾಗಿರುತ್ತೆ. ಸೊ ಯಾವ ಟೆಕ್ನಾಲಜಿ ಮುಖಾಂತರ ಇಲ್ಲಿ ಬಯೋಗ್ಯಾಸನ್ನು ಡೆವಲಪ್ ಮಾಡ್ತಾರೆ ಅಂದರೆ ವಾಟರ್ ಸ್ಕ್ರಬ್ಬಿಂಗ್ ಟೆಕ್ನಾಲಜಿ ಅಂತ ಕರಿತೇವೆ. ವಾಟರ್ ಸ್ಕ್ರಬ್ಬಿಂಗ್ ಅಂದರೆ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಈ ಒಂದು ತಂತ್ರಜ್ಞಾನದ ಮುಖಾಂತರ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಮಗಾಗಬಹುದಾಗಿರ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದರೆ 4,950 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಕ್ವಿವೆಲೆಂಟ್ ಎಮಿಷನ್ ಅನ್ನು ನಾವು ವಾರ್ಷಿಕವಾಗಿ ಕಡಿಮೆ ಮಾಡ್ಬೋದಾಗಿರುತ್ತೆ. ಏನಿದ್ರ ಅರ್ಥ ಅಂದರೆ, ಸೊ ನಾವು ಇದೇ ಪ್ಲೇಸಲ್ಲಿ ಅಂದರೆ ಕಂಪ್ರೆಸ್ಡ್ ಬಯೋಗ್ಯಾಸ್ನ ಪ್ಲೇಸ್ನಲ್ಲಿ ನಾರ್ಮಲ್ ಇಂಧನವನ್ನು ನಾವು ಬಳಕೆ ಮಾಡಿದರೆ ನಮ್ಮ ವಾತಾವರಣಕ್ಕೆ ಒಂದು ವರ್ಷಕ್ಕೆ 4,950 ಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಬಟ್ ಇದನ್ನು ರೀಪ್ಲೇಸ್ ಮಾಡುವುದರಿಂದ ಇಷ್ಟು ಕಾರ್ಬನ್ ಡೈಆಕ್ಸೈಡನ್ನು ನಾವು ಬಿಡುಗಡೆ ಮಾಡದೆ ಸೇವ್ ಮಾಡ್ಬೋದಾಗಿರುತ್ತೆ. ಸೊ ಅದರಿಂದ ಗ್ರೀನ್ ಹೌಸ್ ಗ್ಯಾಸಸ್ಸನ್ನು ನಾವಿಲ್ಲಿ ಪ್ರಿವೆಂಟ್ ಮಾಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ವಾಟರ್ ಸ್ಕ್ರಬ್ಬಿಂಗ್ ಟೆಕ್ನಾಲಜಿ ಏನು ಅಂದರೆ ಹೆಸರಲ್ಲೇ ಇದೆ. ಇಟ್ ಯೂಸಸ್ ವಾಟರ್, ಅಂದರೆ ನೀರನ್ನು ಬಳಕೆ ಮಾಡಿಕೊಂಡು ಆ ಒಂದು ಬಯೋಗ್ಯಾಸಲ್ಲಿ ಇರ್ತಕ್ಕಂಥ ಲಿಕ್ವಿಡ್ ಆಗಿರ್ಬೋದು ಅಥವಾ ಸಾಲಿಡ್ ಪಾರ್ಟಿಕಲ್ ಆಗಿರ್ಬೋದು, ಅದನ್ನು ಆ ಗ್ಯಾಸ್ ಸ್ಟ್ರೀಮ್ ಏನಿರುತ್ತೆ ಅಥವಾ ಆ ಒಂದು ಅನಿಲ ಏನಿರುತ್ತೆ, ಸೊ ಅದನ್ನು ಪ್ರತ್ಯೇಕ ಮಾಡಿ ಪ್ಯೂರಿಫೈ ಮಾಡ್ತಕ್ಕಂಥ ಒಂದು ಮೆಥಡನ್ನು ನಾವು ವಾಟರ್ ಸ್ಕ್ರಬ್ಬಿಂಗ್ ಅಂತ ಕರಿತೇವೆ. ಸೊ ಇದರಲ್ಲಿ
it uses to purify biogas and landfill gas to remove ಕಾರ್ಬನ್ ಡೈಆಕ್ಸೈಡ್. ಅಂದರೆ ಈ ಒಂದು ಬಯೋಗ್ಯಾಸ್ ಆಗಿರ್ಬೋದು, ಇವನ್ ಭೂಗತ ಅನಿಲವಾಗಿರ್ಬೋದು. ಸೊ ಇದನ್ನು ಶುದ್ಧೀಕರಣ ಮಾಡಲಿಕ್ಕೆ ಈ ಒಂದು ಮೆಥಡನ್ನು ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬಯೋಗ್ಯಾಸ್ನ ಯೂಸೇಜನ್ನು ನಾವು ನೋಡೋದಾದರೆ, ಸೊ ಇದನ್ನು ನಿಯರ್ ಬೈ CNG ಸ್ಟೇಷನ್ಗಳಿಗೆ ನೀಡ್ತಾರೆ. ಸೊ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದರೆ, ಒಂದು ದಿನಕ್ಕೆ 600 ವೆಹಿಕಲ್ಸ್ಗೆ ಇದು ಫ್ಯೂಯಲ್ ಆಗಿ ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರಾಂಚಿ ಅಂತ ಹೇಳಿದೆ, ಎಕ್ಸಾಕ್ಟ್ ಲೊಕೇಶನ್ ಅನ್ನು ನಾವು ಹೇಳೋದಾದ್ರೆ ಜೀರ್ ಡಂಪಿಂಗ್ ಸೈಟ್ ಮೌಸ್ ಜೀರಿ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರದೇಶದಲ್ಲಿ ಅದು ಡಂಪಿಂಗ್ ಸೈಟ್ ಆಗಿರುವ ಕಾರಣದಿಂದ ಆ ಮುನ್ಸಿಪಲ್ ವೇಸ್ಟ್ ಅನ್ನ ಅಲ್ಲೇ ಬಳಕೆ ಮಾಡಿಕೊಂಡು ಅದನ್ನ ಬಯೋ ನ್ಯಾಚುರಲ್ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಕಂಪ್ರೆಸ್ಡ್ ಬಯೋಗ್ಯಾಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದೊಂದು ಫಾರ್ಮ್ ಆಫ್ ಬಯೋಗ್ಯಾಸ್ ಆಗಿರುತ್ತೆ. ಅಂದ್ರೆ ಜೈವಿಕ ಇಂಧನಗಳಲ್ಲಿ ಇದು ಕೂಡ ಒಂದು ವಿಧವಾದ ಜೈವಿಕ ಇಂಧನವಾಗಿರುತ್ತೆ. ಸೊ ಇದನ್ನ ಪ್ಯೂರಿಫೈ ಮಾಡಿ ಕಂಪ್ರೆಸ್ ಮಾಡ್ತಾರೆ, ಅಂದ್ರೆ ಮೊದಲು ಶುದ್ಧೀಕರಣಗೊಳಿಸಿ ಸೊ ಅದರ ಸೈಜ್ ಅನ್ನ ಕಡಿಮೆ ಮಾಡ್ತಾರೆ. ಅದನ್ನೇ ನಾವು ಕಂಪ್ರೆಸ್ ಅಂತ ಕರಿತೇವೆ. ಸೊ ಇದು ಈಕೋ ಫ್ರೆಂಡ್ಲಿ ಆಗಿರುತ್ತೆ, ಅಂದ್ರೆ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡೋದಿಲ್ಲ. ಸೊ ಇದು ಕನ್ವೀನಿಯಂಟ್ ಆಗಿರ್ತಕ್ಕಂಥ ಒಂದು ಫ್ಯೂಯಲ್ ಆಗಿರುತ್ತೆ. ಸೊ ಇದರ ಪ್ರೊಡಕ್ಷನ್ ಅನ್ನ ನಾವು ನೋಡೋದಾದ್ರೆ ಅನೇರೋಬಿಕ್ ಡೈಜೆಷನ್ ಆಫ್ ಆರ್ಗ್ಯಾನಿಕ್ ವೇಸ್ಟ್. ಅನೇರೋಬಿಕ್ ಅಂದ್ರೆ ಈ ಒಂದು ಗಾಳಿಯ ಸಂಪರ್ಕಕ್ಕೆ ಬರದೆ ಅದನ್ನ ಆ ವೇಸ್ಟ್ ಮೆಟೀರಿಯಲ್ ಅಂದ್ರೆ ಆರ್ಗ್ಯಾನಿಕ್ ಅಥವಾ ಸಾವಯವ ತ್ಯಾಜ್ಯ ವಸ್ತುಗಳಿಂದ ಇದನ್ನ ಪ್ರಿಪೇರ್ ಮಾಡ್ತಾರೆ. ಅದು ಅಗ್ರಿಕಲ್ಚರಲ್ ರೆಸಿಡ್ಯೂ ಆಗಿರ್ಬೋದು, ಕೃಷಿ ತ್ಯಾಜ್ಯ ಆಗಿರ್ಬೋದು, ಮುನ್ಸಿಪಲ್ ವೇಸ್ಟ್ ಅಂದ್ರೆ ಮಹಾನಗರ ಪಾಲಿಕೆಗಳ ತ್ಯಾಜ್ಯ ಆಗಿರ್ಬೋದು, ಇಂಡಸ್ಟ್ರಿಯಲ್ ಬೈ ಪ್ರಾಡಕ್ಟ್ ಲೈಕ್ ಪ್ರೆಸ್ ಮಡ್ ಫ್ರಮ್ ಶುಗರ್ ಮಿಲ್ಸ್ಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಪ್ರೆಸ್ ಮಡ್ ಏನಿರುತ್ತೆ, ಸೊ ಇವೆಲ್ಲವನ್ನ ಬಳಸಿಕೊಂಡು ಈ ಒಂದು ಇಂಧನವನ್ನ ತಯಾರಿ ಮಾಡಬಹುದಾಗಿರುತ್ತೆ. ಸೊ ಇದರ ಪ್ಯೂರಿಫಿಕೇಶನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಪ್ಯೂರಿಫೈ ಟು ರಿಮೂವ್ ಇಂಪ್ಯೂರಿಟೀಸ್ ಅಂಡ್ ಇನ್ಕ್ರೀಸಿಂಗ್ ದಿ ಮೀಥೇನ್ ಕಂಟೆಂಟ್, ಮೇಕಿಂಗ್ ಇಟ್ ಸೂಟಬಲ್ ಫಾರ್ ಯೂಸ್ ಆಸ್ ದಿ ಫ್ಯೂಯಲ್. ಸೊ ಫ್ಯೂಯಲ್ ಆಗಿ ಯೂಸ್ ಮಾಡಲಿಕ್ಕೆ ಸೊ ಇದರಲ್ಲಿರ್ತಕ್ಕಂಥ ಇಂಪ್ಯೂರಿಟೀಸ್ ಅನ್ನ ರಿಮೂವ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಅದಾದ್ಮೇಲೆ ಕಂಪ್ರೆಸ್ ಮಾಡ್ತಾರೆ, ಅದಾದ್ಮೇಲೆ ಸ್ಟೋರ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 33. ಸೊ ವಿಶ್ವದ ಮೊದಲ ರೋಪ್ ವೇ ಸಫಾರಿ ಎಲ್ಲಿ ನಿರ್ಮಿಸಲಾಗುತ್ತಿದೆ? ಸೊ ವೇರ್ ವಿಲ್ ದಿ ವರ್ಲ್ಡ್ಸ್ ಫಸ್ಟ್ ಎವರ್ ರೋಪ್ ವೇ ಸಫಾರಿ ಟೇಕ್ ಪ್ಲೇಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಡೋಬಾ ಅಂದಾರಿ ಟೈಗರ್ ರಿಸರ್ವ್ ಏನಿರುತ್ತೆ, ಸೊ ಇದನ್ನ ರೋಪ್ ವೇ ಮುಖಾಂತರ ಪ್ರಾಣಿಗಳನ್ನ ವೀಕ್ಷಣೆ ಮಾಡ್ತಕ್ಕಂಥ ಪ್ರಪಂಚದ ಮೊಟ್ಟ ಮೊದಲ ರೋಪ್ ವೇ ಸಫಾರಿ ಆಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಮಹಾರಾಷ್ಟ್ರದಲ್ಲಿ ತಡೋಬಾ ಅಂದೇರಿ ಟೈಗರ್ ರಿಸರ್ವ್ ಏನಿರುತ್ತೆ, ಸೊ ಇಲ್ಲಿ ರೋಪ್ ವೇನ ನಿರ್ಮಾಣ ಮಾಡ್ತಾರೆ. ಅಂದ್ರೆ ಪ್ರಾಣಿಗಳಿಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಅನ್ನ ಮಾಡದೆ ಸೊ ಏರಿಯಲ್ ರೂಟ್ ಅಲ್ಲಿ ನಾವು ಪ್ರಾಣಿಗಳನ್ನ ವೀಕ್ಷಣೆ ಮಾಡ್ತಕ್ಕಂಥ ಒಂದು ರೋಪ್ ವೇಯನ್ನ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ತಡೋಬಾ ಅಂದಾರಿ ಟೈಗರ್ ರಿಸರ್ವ್ ನಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಯಾರು ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಫ್ರೆಂಚ್ ಕಂಪನಿ ಡೆವಲಪ್ ಮಾಡ್ತಾ ಇದ್ದಾರೆ. ಆ ಫ್ರೆಂಚ್ ಕಂಪನಿಯನ್ನ ನಾವು ಪೋಮಾ ಸಾಸ್ ಅಂತ ಕರಿತೇವೆ. ಸೊ ಇವರು ಆಲ್ರೆಡಿ ನಮ್ಮ ಭಾರತ ದೇಶದ ಮೊಸೌರಿ ಮತ್ತು ಕಾಶ್ಮೀರದಲ್ಲಿ ಸೊ ಈ ರೀತಿಯ ರೋಪ್ ವೇಗಳನ್ನ ಡೆವಲಪ್ ಮಾಡಿರ್ತಕ್ಕಂಥ ಕಂಪನಿಗೆ ಸೊ ಈ ಒಂದು ಕಾಂಟ್ರಾಕ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ತಡೋಬಾ ಅಂದೇರಿ ರಿಸರ್ವ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದು ಚಂದ್ರಾಪುರ್ ಡಿಸ್ಟ್ರಿಕ್ಟ್, ಮಹಾರಾಷ್ಟ್ರದ ಚಂದ್ರಾಪುರ್ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಸಫಾರಿ ಆಗಿರುತ್ತೆ ಅಥವಾ ಒಂದು ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಇದು 625.4 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರುತ್ತೆ. ಸೊ ಇದರಲ್ಲಿ ಅಟ್ಲೀಸ್ಟ್ 80 ಟೈಗರ್ಗಳನ್ನ ಮೇನ್ ರಿಸರ್ವ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಒಟ್ಟು ಪ್ರದೇಶವನ್ನ ನಾವು ತೆಗೆದುಕೊಂಡರೆ 200 ಟೈಗರ್ಗಳನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಪ್ರಾಣಿಗಳನ್ನ ನಾವು ನೋಡೋದಾದ್ರೆ ಲೆಪರ್ಡ್ಗಳು ಅಂದ್ರೆ ಚಿರತೆಗಳು, ಡೋಲ್ಗಳು, ಸಾಂಬಾರ್ಗಳು, ಚೀತಾ, ವೈಲ್ಡ್ ಪಿಗ್ ಮತ್ತೆ ಗಾರ್ ಅಂದ್ರೆ ಕಾಡೆಮ್ಮೆ ಅಂತ ಹೇಳ್ತೇವೆ. ಸೊ ಈ ರೀತಿಯ ಪ್ರಾಣಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಸಸ್ಯವರ್ಗ ಟ್ರಾಪಿಕಲ್ ಅಂದ್ರೆ ಉಷ್ಣವಲಯದ, ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಂತ ಹೇಳ್ತೇವೆ, ಅಂದ್ರೆ ಶುಷ್ಕವಾದ ಅಥವಾ ಒಣ ಪತನಶೀಲ ಅರಣ್ಯವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 24. ಶೀಶಾ ಪಂಗ್ಮಾ ಪರ್ವತವನ್ನು ಹತ್ತಿದ ಮೊದಲ ಭಾರತೀಯ ಯಾರು? ಹೂ ಬಿಕೇಮ್ ದ ಫಸ್ಟ್ ಇಂಡಿಯನ್ ಟು ಕಾನ್ಕ್ವರ್ ಮೌಂಟ್ ಶೀಶಾ ಪಂಗ್ಮಾ? ಈ ಶೀಶಾ ಪಂಗ್ನಮ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ನೆರೆಯ ರಾಜ್ಯ ಅಂದ್ರೆ ಟಿಬೆಟ್. ಸೊ ಚೈನಾದ ಅಟೋನಾಮಸ್ ಪಾರ್ಟ್ ಆಗಿರ್ತಕ್ಕಂಥ ಟಿಬೆಟ್ನಲ್ಲಿರ್ತಕ್ಕಂಥ ಒಂದು ಪರ್ವತವಾಗಿರುತ್ತೆ. ಸೊ ಇದನ್ನ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ವ್ಯಕ್ತಿ ಹತ್ತಿರ್ತಾರೆ. ಸೊ ಅವರ ಹೆಸರು ಏನು ಅಂದ್ರೆ ಅರ್ಜುನ್ ವಾಜಪೇಯಿ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಭಾಗದಲ್ಲಿ ಯು ಕ್ಯಾನ್ ಸಿ ಟಿಬೆಟ್ ಹಿಯರ್, ಯು ಕ್ಯಾನ್ ಸಿ ನಮ್ಮ ಭಾರತ ದೇಶದ ಬಾರ್ಡರ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಈ ಒಂದು ಟಿಬೆಟ್ ಏನಿದೆ, ಸೊ ಟಿಬೆಟ್ನ ಅಟೋನಾಮಸ್ ರೀಜನ್ ಅಲ್ಲಿ ಈ ಭಾಗದಲ್ಲಿ ನಾವು ಈ ಒಂದು ಶೀಶಾ ಪಂಗ್ಮಾ ಈ ಒಂದು ರೀಜನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಮೊಟ್ಟ
ಮೊದಲ ಬಾರಿಗೆ ನಮ್ಮ ಭಾರತೀಯ ಅರ್ಜುನ್ ವಾಜಪೇಯಿ ಅವರು ಇದನ್ನ ಮೌಂಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಸ್ ಗೋಯಿಂಗ್ ಟು ಬಿ ದ 8th ಸಕ್ಸಸ್ಫುಲ್ ಕಾನ್ಕ್ವೆಸ್ಟ್ ಆಗಿರ್ತಾರೆ. ಅಂದ್ರೆ ಈ 8000 ಮೀಟರ್ ಪೀಕ್ ಅನ್ನ ಹತ್ತಿರ್ತಕ್ಕಂಥ 8ನೇ ಯಶಸ್ವಿಯ ವ್ಯಕ್ತಿಯಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪರ್ವತಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಇದನ್ನ ಗೊಸೈನ್ ತಾನ್ ಅಂತ ಕೂಡ ಕರಿತೇವೆ. ಸೊ ಇದು 14th ಹೈಯೆಸ್ಟ್ ಮೌಂಟೇನ್ ಇಂದ ವರ್ಲ್ಡ್ ಆಗಿರುತ್ತೆ. ಅಂದ್ರೆ ಪ್ರಪಂಚದಲ್ಲಿಯೇ 14ನೇ ಅತಿ ಎತ್ತರದ ಶಿಖರ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಇಟ್ ಈಸ್ ಸಿಚುಯೇಟೆಡ್ ಇನ್ ಹಿಮಾಲಯಸ್ ಎಂಟೈರ್ಲಿ ವಿತ್ ಇನ್ ದಿ ಟಿಬೆಟ್ ಅಟೋನಮಸ್ ಪಾರ್ಟ್ ಆಫ್ ಚೈನಾದ ಅಟೋನಮಸ್ ಪಾರ್ಟ್ ಆಗಿರ್ತಕ್ಕಂಥ ಟಿಬೆಟ್ ನಲ್ಲಿ ಸಂಪೂರ್ಣವಾಗಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಹೈಟ್ ಅನ್ನ ನಾವು ನೋಡೋದಾದ್ರೆ 8027 ಮೀಟರ್ಸ್ ಇರುತ್ತೆ ಅಬೋವ್ ದ ಸಿ ಲೆವೆಲ್, ಸಮುದ್ರ ಮಟ್ಟದಿಂದ 8027 ಮೀಟರ್ ಎತ್ತರದಲ್ಲಿರುತ್ತೆ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಹತ್ತಿರ್ತಕ್ಕಂಥದ್ದು 1964 ಅಲ್ಲಿ ಚೈನಾದವರು ಇದನ್ನ ಹತ್ತಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು 8000 ಮೀಟರ್ ಪೀಕ್ಸ್ಗಳೇನಿದೆ ಅಂದರೆ ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂಥ 8000 ಪ್ಲಸ್ ಇರ್ತಕ್ಕಂಥ ಮೌಂಟೇನ್ಸ್ ಏನಿರುತ್ತೆ ಅದರಲ್ಲಿ ಇದು ಲೋಯೆಸ್ಟ್ ಆಗಿರುತ್ತೆ. ಆದರೂ ಕೂಡ ಇದು ತುಂಬ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಅಷ್ಟು ಸವಾಲುಗಳಲ್ಲೂ ಕೂಡ ಇದನ್ನು ಹತ್ತಿರ್ತಕ್ಕಂಥದ್ದು ಒಂದು ಸಾಧನೆಯಾಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 25. ಯಾವ ವಿಶ್ವವಿದ್ಯಾನಿಲಯವು ತನ್ನ ಸುನಾಮಿ ಪರಿಹಾರ ಪ್ರಯತ್ನಗಳಿಗಾಗಿ ಯುನೆಸ್ಕೋ ಮನ್ನಣೆಯನ್ನು ಪಡೆದುಕೊಂಡಿದೆ? ಸೊ ವಿಚ್ ಯೂನಿವರ್ಸಿಟಿ ರಿಸೀವ್ಡ್ ಯುನೆಸ್ಕೋ ರೆಕಗ್ನಿಷನ್ ಫಾರ್ ಇಟ್ಸ್ ಸುನಾಮಿ ರಿಲೀಫ್ ಎಫರ್ಟ್? ಸೊ ನಮ್ಮ ಭಾರತ ದೇಶದಲ್ಲಿ ಒಂದು ವಿಶ್ವವಿದ್ಯಾನಿಲಯವು ಸುನಾಮಿಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಏನು ಪಟ್ಟಿರುತ್ತೆ, ಸೊ ಅದರಿಂದ ಯುನೆಸ್ಕೋ ವತಿಯಿಂದ ಒಂದು ಮನ್ನಣೆಯನ್ನು ಪಡೆದಿರುತ್ತೆ. ಆ ವಿಶ್ವವಿದ್ಯಾನಿಲಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಮೃತ ವಿಶ್ವವಿದ್ಯಾನಿಲಯ. ಸೊ ಈ ಒಂದು ರೆಕಗ್ನಿಷನ್ ಅನ್ನು ಪಡೆದುಕೊಂಡಿರುತ್ತೆ. ಅಮೃತ ವಿಶ್ವವಿದ್ಯಾನಿಲಯ ಕೇರಳದಲ್ಲಿರ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ ಆಗಿರುತ್ತೆ. ಸೊ ಇದಕ್ಕೆ ಇಂಟರ್ನ್ಯಾಷನಲ್ ಸುನಾಮಿ ಸಿಂಪೋಸಿಯಂ ನಡೆಯುವ ಸಮಯದಲ್ಲಿ ಸೊ ಇದಕ್ಕೆ ಯುನೆಸ್ಕೋದವರು ರೆಕಗ್ನೈಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಿಂಪೋಸಿಯಂ ಅನ್ನ ಇಂಡೋನೇಷ್ಯಾದಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಸೊ ಇದು 20th ಆನಿವರ್ಸರಿ ಆಫ್ 2004 ಸುನಾಮಿ, 2004ರಲ್ಲಿ ಸುನಾಮಿ ಏನಾಗಿರುತ್ತೆ ಅದರ 20ನೇ ವಾರ್ಷಿಕೋತ್ಸವದ ಒಂದು ಸಮಾರಂಭವನ್ನು ಅಥವಾ ಒಂದು ಸಿಂಪೋಸಿಯಂ ಅನ್ನ ಇಂಡೋನೇಷ್ಯಾದಲ್ಲಿ ಕಂಡಕ್ಟ್ ಮಾಡಿರ್ತಾರೆ. ಆ ಒಂದು ಸಮಯದಲ್ಲಿ ಒಂದು ಥೀಮ್ನ ಆಧಾರದ ಮೇಲೆ ಆಚೆ ಥ್ಯಾಂಕ್ಸ್ ದ ವರ್ಲ್ಡ್, ಯಾಕಂದರೆ ಇದು ನಡೆದಿರ್ತಕ್ಕಂಥದ್ದು ಆಚೆದಲ್ಲಿ, ಇಂಡೋನೇಷ್ಯಾದ ಆಚೆದಲ್ಲಿ ಆಚೆ ಥ್ಯಾಂಕ್ಸ್ ದ ವರ್ಲ್ಡ್ ಅಂತಕ್ಕಂಥ ಒಂದು ಥೀಮ್ನ ಅಡಿಯಲ್ಲಿ ನಡೆಸಿರ್ತಕ್ಕಂಥ ಸಿಂಪೋಸಿಯಂನಲ್ಲಿ ಕೇರಳದ ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಯುನೆಸ್ಕೋದವರು ಮನ್ನಣೆಯನ್ನು ಕೊಟ್ಟಿರ್ತಾರೆ. ಹಾಗಿದ್ರೆ ಯುನೆಸ್ಕೋ ಇಂಟರ್ನ್ಯಾಷನಲ್ ಓಷಿಯೋನೋಗ್ರಾಫಿಕ್ ಕಮಿಷನ್ ಇವರು ಕೊಟ್ಟಿರ್ತಕ್ಕಂಥ ಮನ್ನಣೆ ಆಗಿರುತ್ತೆ. ಸೊ ಇದರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನು ಏನಕ್ಕೆ ರಚನೆ ಮಾಡಿರ್ತಾರೆ ಅಂದರೆ ಇಂಟರ್ನ್ಯಾಷನಲ್ ಕೋಆಪರೇಷನ್, ಅಂದರೆ ಇದೊಂದು ಯುನೆಸ್ಕೋದ ಭಾಗವಾಗಿರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಮ್ಯಾನೇಜ್ಮೆಂಟ್ ಆಫ್ ಓಷನ್ ಅಂದರೆ ನೀರಿನ ವ್ಯವಸ್ಥೆ ಏನಿರುತ್ತೆ ಅದನ್ನು ಸಕ್ಸಸ್ಫುಲ್ ಆಗಿ ಅಥವಾ ಒಂದು ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರವನ್ನು ನೀಡ್ತಕ್ಕಂಥ ಒಂದು ಅಂಗವಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1960ರಲ್ಲಿ. ಸೊ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಇದರಲ್ಲಿ 150 ಸದಸ್ಯ ರಾಷ್ಟ್ರಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 26. ದಕ್ಷಿಣ ಏಷ್ಯಾದ ಅತಿ ದೊಡ್ಡ ಕಡಲ ಚಿಂತನೆಯ ನಾಯಕತ್ವ ವೇದಿಕೆಯಾದ ಸಾಗರ್ ಮಂಥನ್ ಎಲ್ಲಿಂದ ಪ್ರಾರಂಭವಾಗಲಿದೆ? ಸೊ ವೇರ್ ಇಸ್ ಸಾಗರ್ ಮಂಥನ್? ಸೌತ್ ಏಷ್ಯಾಸ್ ಲಾರ್ಜೆಸ್ಟ್ ಮೆರಿಟೈಮ್ ಥಾಟ್ ಲೀಡರ್ಶಿಪ್ ಫೋರಮ್ ಸೆಟ್ ಟು ಬಿಗೈನ್. ಸೊ ಇದು ನಮ್ಮ ಭಾರತ ದೇಶದ ಅಂದರೆ ದಕ್ಷಿಣ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಕಡಲ ಚಿಂತನೆಯ ನಾಯಕತ್ವ ವೇದಿಕೆ ಆಗಿರುತ್ತೆ. ಸೊ ಈ ಒಂದು ವೇದಿಕೆಯನ್ನು ನಾವು ಸಾಗರ್ ಮಂಥನ್ ಅಂತ ಕರಿತೇವೆ. ಸೊ ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ನವದೆಹಲಿಯಿಂದ ಪ್ರಾರಂಭವಾಗ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಇದನ್ನು ನಾವು ಸಾಗರ್ ಮಂಥನ್ ಅಂತ ಹೇಳ್ತೇವೆ. ಸೊ ಈ ಸಾಗರ್ ಮಂಥನ್ ಅಂತಕ್ಕಂಥದ್ದು ನ್ಯೂ ಡೆಲ್ಲಿಯಿಂದ ಅಂದರೆ ಇದು ನವದೆಹಲಿಯಿಂದ ಪ್ರಾರಂಭ ಆಗ್ತಕ್ಕಂಥ ಒಂದು ಮಂಥನ್ ಆಗಿರುತ್ತೆ. ಸೊ ಏನಿದು ಸಾಗರ್ ಮಂಥನ್ ಅಂತ ನಾವು ನೋಡೋದಾದ್ರೆ ಸೊ ಇದನ್ನ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥವ್ರು ಮಿನಿಸ್ಟ್ರಿ ಆಫ್ ಪೋರ್ಟ್, ಶಿಪ್ಮೆಂಟ್ ಮತ್ತೆ ವಾಟರ್ ಬೇಸ್ ಇಂದ ಇದನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಯಾರ ಸಹಾಯದೊಂದಿಗೆ ಅಂದ್ರೆ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ನ ಸಹಾಯದೊಂದಿಗೆ ಈ ಒಂದು ಇವೆಂಟ್ ಅನ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಇವೆಂಟ್ನ ಉದ್ದೇಶ ಏನು ಅಂದರೆ ಡಿಸ್ಕಷನ್ ಆನ್ ಇನ್ಕ್ಲೂಸಿವ್ ಗ್ರೋತ್, ಅಂದರೆ ಈ ಒಂದು ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಅಂತ ನಾವೇನು ಹೇಳ್ತೇವೆ. ಸೊ ಸಸ್ಟೈನಬಲ್ ಪ್ರಾಕ್ಟೀಸಸ್ ಇರ್ಬೋದು ಮತ್ತು ಈ ರೆಸಿಲಿಯಂಟ್ ಕಮ್ಯುನಿಟೀಸ್ ಅಂತ ಹೇಳ್ತೇವೆ, ಅಂದರೆ ಸ್ಥಿತಿಸ್ಥಾಪಕತ್ವ ಸಮುದಾಯಗಳನ್ನು ಡೆವಲಪ್ ಮಾಡಲಿಕ್ಕೆ ಸೊ ಒಂದು ಚರ್ಚೆಗಳನ್ನು ಮಾಡ್ತಕ್ಕಂಥ ವೇದಿಕೆಯಾಗಿ ನಾವು ಇದನ್ನು ಯೂಸ್ ಮಾಡ್ಬೋದಾಗಿರುತ್ತೆ. ಅದರ ಜೊತೆಗೆ ಈ ಬ್ಲೂ ಎಕಾನಮಿ ಅಂತ ಹೇಳ್ತೇವೆ, ಅಂದರೆ ನೀರಿನಿಂದ ಸಿಗ್ತಕ್ಕಂಥ ಆರ್ಥಿಕತೆ, ಅಲ್ಲಿರ್ತಕ್ಕಂಥ ರಿಸೋರ್ಸಸ್ಗಳನ್ನು ನಾವು ಸಸ್ಟೈನಬಲಿ ಅಥವಾ ಸುಸ್ಥಿರವಾಗಿ ಹೇಗೆ ಬಳಕೆ ಮಾಡಿಕೊಳ್ಳಬೇಕು
ಅದನ್ನು ಕೂಡ ಈ ಒಂದು ಮಂತನಲ್ಲಿ ಡಿಸ್ಕಸ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಥೀಮ್ಸ್ಗಳೇನು ಅಂತ ನಾವು ನೋಡೋದಾದ್ರೆ ಎಕ್ಸ್ಪ್ಲೋರಿಂಗ್ ಕನೆಕ್ಟಿವಿಟಿ, ಅಂದರೆ ರಾಷ್ಟ್ರಗಳ ಮಧ್ಯೆ ಸಂಪರ್ಕವನ್ನು ಅನ್ವೇಷಣೆ ಮಾಡ್ತಕ್ಕಂಥದ್ದು, ಮೂಲ ಸೌಕರ್ಯಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಅಂಡ್ ಡೆವಲಪಿಂಗ್ ದಿ ಡೈನಮಿಕ್ ವರ್ಲ್ಡ್, ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಜಗತ್ತನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇನ್ನೊಂದು ಥೀಮ್ ಏನಂದರೆ ಫಾಸ್ಟರಿಂಗ್ ಪಾರ್ಟ್ನರ್ಶಿಪ್ ಫಾರ್ ದಿ ಪ್ರೋಗ್ರೆಸ್ ಇನ್ ದಿ ಮೆರಿಟೈಮ್ ಸೆಕ್ಟರ್, ಅಂದರೆ ಸಾಗರ ವಲಯಗಳಲ್ಲಿ ಪ್ರಗತಿಗಾಗಿ ಪಾಲುದಾರಿಕೆಗಳನ್ನು ಪೋಷಣೆ ಮಾಡ್ತಕ್ಕಂಥದ್ದು ಈ ಥರ ಇನ್ನೊಂದು ಥೀಮ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇಷ್ಟು 26 ಅಪ್ಡೇಟ್ಸ್ಗಳನ್ನು ನಾನು ಇದುವರೆಗೂ ಡಿಸ್ಕಸ್ ಮಾಡಿದ್ದೇನೆ. ಸೊ ಇದೆಲ್ಲ ನಿಮ್ಮ ಪರೀಕ್ಷೆಗಳಿಗೆ ಬಹಳ ಉಪಯುಕ್ತವಾಗಿರುತ್ತೆ. ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಸೊ ಇದು ಆಸ್ ಇಟ್ ಈಸ್ ಹೇಗಿದೆ ಅದೇ ರೀತಿಯಾಗಿ ನಾವು ಶೇರ್ ಮಾಡ್ತೇವೆ. ಸೊ ವಿಡಿಯೋದೊಂದಿಗೆ ಆ PDF ಅನ್ನು ನೋಡೋದ್ರ ಮುಖಾಂತರ ನೀವು ನೋಟ್ಸ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಆಸ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್, ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ PSIಗೆ ಸಂಬಂಧಪಟ್ಟಂತೆ ಟೆಸ್ಟ್ ಸೀರೀಸ್, ಕ್ಲಾಸಸ್ ಆ್ಯಂಡ್ ಪೇಪರ್ 1 ಎಸ್ಪೆಷಲಿ ಇವೆಲ್ಲವನ್ನು ನೀವು ಪಡೆಯಬಹುದಾಗಿರುತ್ತೆ. ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದಾಗಿರುತ್ತೆ. ಸೊ ಇಷ್ಟೊತ್ತು ವಿಡಿಯೋನ ನೋಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್. ಮತ್ತೊಂದು ಸೆಷನ್ನೊಂದಿಗೆ ಕಂಪೈಲೇಷನ್ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಆಗ್ತೇನೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ವೆರಿ ಮಚ್.